ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ ತಿಂಗಳ ತುಲಾರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ಮೇ ತಿಂಗಳು ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ಹೆಚ್ಚಿನೇನು ತುಂಬ ಉತ್ತಮ ಫಲಗಳು ಅಲ್ಲದಿದ್ದರೂ ಸಮ್ಮಿಶ್ರವಾದ ಫಲಗಳು ವ್ಯಕ್ತವಾಗ್ತಿರ್ತವೆ. ಅಲ್ಲಿ ಹೆಚ್ಚು ಗಮನಿಸಿದರೆ ನಿಮಗೆ ಸುಮಾರಾಗಿ ಶುಕ್ರನ ಬೆಂಬಲ, ಬುಧನ ಬೆಂಬಲ, ಮಂಗಳನ ಬೆಂಬಲ, ರಾಹುವಿನ ಬೆಂಬಲ ಇದ್ದೇ ಇರುತ್ತೆ. ಶುಕ್ರನ ಬೆಂಬಲ ನಿಮಗೆ ತಿಂಗಳ 19ರ ಬಳಿಕ, ಬುಧನ ಬೆಂಬಲ ತಿಂಗಳ 9ರವರೆಗೆ, ಮಂಗಳನ ಬೆಂಬಲ ತಿಂಗಳು ಪೂರ್ತಿ ಇರುತ್ತೆ, ರಾಹುವಿನ ಬೆಂಬಲ ತಿಂಗಳು ಪೂರ್ತಿ ಇರುತ್ತೆ. ಹಾಗಾಗಿ 4 ಗ್ರಹಗಳು ಸ್ವಲ್ಪ ಮಟ್ಟಿಗೆ ಉತ್ತಮ ಬೆಂಬಲವನ್ನು ಕೊಡ್ತಾ ಇರ್ತವೆ. ಇನ್ನು ಯಾವುದೇ ತಾರತಮ್ಯ ಅಥವಾ ಪಕ್ಷಪಾತ ಇಲ್ಲದೆ ಎಲ್ಲರಿಗೂ ಕೊಡುವಂತೆ ಚಂದ್ರನ ಬೆಂಬಲ ನಿಮಗೆ ಮಧ್ಯೆ ಸಿಗ್ತಾ ಇರುತ್ತೆ. ಸುಮಾರು 14 ದಿನಾಂಕಗಳಲ್ಲಿ 14 ಡೇಟ್ಗಳಲ್ಲಿ ನಿಮಗೆ ವಿಶೇಷವಾಗಿ ಆ ಚಂದ್ರನ ಬೆಂಬಲ ಸಿಗುತ್ತೆ. ಎಲ್ಲ ರಾಶಿಗಳು ಸಿಗುವಾಗ ನಿಮಗೆ ಚಂದ್ರನ ಅನುಕೂಲ ಮಧ್ಯೆ ಸಿಗ್ತಾ ಇರುತ್ತೆ. ಹಾಗಾಗಿ ಉಳಿದ ಗ್ರಹಗಳು ಏನಾಗುತ್ತವೆ, ಉದಾಹರಣೆಗೆ ರವಿ ಸೂರ್ಯನ ಗ್ರಹ ನಿಮಗೆ ವಿರುದ್ಧವಾಗಿರ್ತಾರೆ. ಸೂರ್ಯನ ಬೆಂಬಲ ಅಷ್ಟಿರೋದಿಲ್ಲ. ಗುರುಬಲ ನಿಮಗೆ ಈ ತಿಂಗಳಲ್ಲಿ ಇರೋದಿಲ್ಲ. ಯಾಕಂದರೆ ಮೇ 1ರಿಂದ ನಿಮಗೆ ಗುರುಬಲ ಅಲ್ಲಿ ನಿವಾರಣೆ ಆಗುತ್ತೆ. ಅಲ್ಲಿಂದ ಗುರುಬಲ ಇರೋದಿಲ್ಲ. ಇಷ್ಟು ದಿನ ನಿಮಗೆ ಸಪ್ತಮದಲ್ಲಿ ವಿಶೇಷವಾದ ಶುಭ ಫಲವನ್ನು ಕೊಟ್ಟಂತಹ ಗುರು ಮೇ ತಿಂಗಳಲ್ಲಿ ಆತನ ಮೇ 1ರಿಂದ ಈ ತಿಂಗಳಲ್ಲಿ ಈಗ ರಾಶಿ ಪರಿವರ್ತನೆ ಆಗಿರೋ ಕಾರಣ ಆ ರಾಶಿ ಪರಿವರ್ತನೆಯ ಫಲವಾಗಿ ನಿಮಗೆ ಅಲ್ಲಿ ಗುರುವಿನ ಅಷ್ಟಮದ ಚಲನೆ ಬರುತ್ತೆ. ಹಾಗಾಗಿ ಆಗಲೇ ಗುರುಬಲದ ಫಲ ನೀವು ಬೆಳೆದ ವಿಡಿಯೋನ ಈಗಾಗಲೇ ವೀಕ್ಷಿಸಿರ್ಬೋದು. ಹಾಗಾಗಿ ಆ ಅಷ್ಟಮದ ಸ್ಥಾನ ನಿಮ್ಮ ರಾಶಿಗೆ ಅಷ್ಟೊಂದು ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಇನ್ನು ಶನಿ ಮಹಾರಾಜರು ವಿಶೇಷವಾಗಿ ಗಮನಿಸಿದರೆ ನಿಮಗೆ ಶನಿ ಪಂಚಮದಲ್ಲಿರೋ ಕಾರಣ ಶನಿಯಿಂದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡುವಂತಿಲ್ಲ. ಕೇತು ಗ್ರಹ ನಿಮಗೆ ಈಗ ವಿರುದ್ಧವಾಗಿವೆ. ಸೂರ್ಯನು ಸಹ ನಿಮಗೆ 7, 8ರ ಚಲನೆ, ಸೂರ್ಯನಿಂದ ಸಹ ನಿಮಗೆ ಹೆಚ್ಚೇನು ಉತ್ತಮ ಫಲವನ್ನು ನಿರೀಕ್ಷೆ ಮಾಡೋದಿಲ್ಲ. ಹಾಗಾಗಿ ಅನೇಕ ಅಡೆತಡೆಗಳು ಸಹ ಬರ್ಬೋದು. ಆರೋಗ್ಯದಲ್ಲಿ ಸಂಕಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ರವಿ ಮತ್ತು ಆ ಕೇತುವಿನ ಸ್ಥಾನ ಆಗಲಿ, ರವಿ ಮತ್ತು ಆ ಶನಿಯ ಸ್ಥಾನ ಆಗಲಿ ನಿಮಗೆ ಆರೋಗ್ಯಕ್ಕೆ ಅಷ್ಟು ಉತ್ತಮವಾದ ನೆಲೆಯನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈಗಾಗಲೇ ಇದ್ದಂಥ ಏನಾದರೂ ಆರೋಗ್ಯ ಸಮಸ್ಯೆಗಳು ಈ ಮೇ ತಿಂಗಳಲ್ಲಿ ತುಲಾರಾಶಿಯವರಿಗೆ ಸ್ವಲ್ಪ ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. BP, ಶುಗರು, ಹೈಪರ್ ಟೆನ್ಷನು ಅಥವಾ ಜಾಯಿಂಟ್ ಪೈನ್ ಇರ್ಬೋದು. ಇನ್ನು ಕೆಲವರಿಗೆ ತಲೆನೋವು, ಮೈಗ್ರೇನ್, ಹೆಡ್ಡೇಕು ಇತ್ಯಾದಿಗಳಿದ್ದರೆ ಅವೆಲ್ಲ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಇನ್ನು ಕೆಲವು ಸ್ತ್ರೀಯರಿಗೆ ಗರ್ಭಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಅವರ ಸೂತಕದ ಸಂಬಂಧಪಟ್ಟಂಥ ಸಮಸ್ಯೆಗಳು ಇವೆಲ್ಲ ಸ್ವಲ್ಪ ತೊಂದರೆಗಳು ಬರ್ಬೋದು. ಬಾಡಿಯಲ್ಲಿ ಉಷ್ಣತೆ ಹೆಚ್ಚಳ, ಹೀಟ್ ಹೆಚ್ಚಳ ಆಗುವಂಥದ್ದು ಅಥವಾ ಲಿವರ್, ಪಿತ್ತಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಣಿಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ನಿಮಗೆ ಪ್ರಥಮವಾಗಿ ತುಲಾರಾಶಿಯವರಿಗೆ ಬೇಕೇ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅಥವಾ ಕೆಲವೊಮ್ಮೆ ದೊಡ್ಡ ಪ್ರಮಾಣದ ಏರುಪೇರುಗಳು ಆಗ್ಬೋದು. ಕೆಲವರಿಗೆ ಆಸ್ಪತ್ರೆಗೆ ದಾಖಲಾಗುವಂಥದ್ದು ಸಮಸ್ಯೆಗಳು ಸಹ ಬರುವಂಥದ್ದಾಗಿರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮೇ ತಿಂಗಳಲ್ಲಿ ಆರೋಗ್ಯದ ತುಂಬ ಕಾಳಜಿ ಖಂಡಿತ ಬೇಕಾಗುತ್ತೆ. ಅಲ್ಲದೆ ವಿರುದ್ಧ ಆಹಾರ, ನಿಷಿದ್ಧ ಆಹಾರ ಇದನ್ನು ಸ್ವಲ್ಪ ಕಡಿಮೆ ಮಾಡಿ ನಿಮ್ಮ ದೇಹಕ್ಕೆ ಒಗ್ಗುವಂಥ ಉತ್ತಮವಾದ ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡುವಂಥ ಅವಶ್ಯಕತೆ ತುಲಾರಾಶಿಯವರಿಗೆ ಇರುತ್ತೆ. ಇನ್ನು ಶನಿಯ ಪ್ರಭಾವದಿಂದ ಕೆಲವೊಂದು ವ್ಯತಿರಿಕ್ತ ಪ್ರಭಾವ ಅಂತ ಹೇಳಿದರೆ ಅಲ್ಲಿ ನಿಮಗೆ ಹಣಕಾಸಿನ ಸ್ವಲ್ಪ ಕೊರತೆ ಎದುರಾಗ್ಬೋದು. ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು. ಅಲ್ಲದೆ ಈ ಕೇತು ಸಹ ನಿಮಗೆ ಈ ಕೆಲವೊಂದು ವಿಚಾರದಲ್ಲಿ ನಷ್ಟವನ್ನು ಉಂಟು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ನಷ್ಟ ಭಾವದಲ್ಲಿರುವಂಥ ಕೇಸು ನಿಮಗೆ ಆಗಲೇ ಹೇಳಿದ್ದೀನಿ 12ನೇ ಮನೆ ನಿಮಗೆ ಕೇತು ಇರುವಂಥದ್ದು ಕನ್ಯಾ ರಾಶಿಯಲ್ಲಿ ಇರೋದು ಕಾರಣ ನಿಮ್ಮ ರಾಶಿಯಿಂದ ಅದು ವ್ಯಯ ಭಾವ ಆಗುತ್ತೆ. ಹಾಗಾಗಿ ಅನೇಕ ನಷ್ಟ ಕಷ್ಟಗಳು ಆಗುವಂಥದ್ದು. ಜೊತೆಗೆ ಯಾವುದಾದ್ರು ವಂಚನೆ ಜಾಲಕ್ಕೆ ಸಿಲುಕಿಕೊಳ್ಳುವಂಥದ್ದು, ಆನ್ಲೈನ್ ಆಫ್ಲೈನ್ ಮುಂತಾದ ಆಮಿಷಗಳಿಗೆ ಬಲಿಯಾಗಿ ನೀವು ಇದ್ದಂಥ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ. ಹಾಗಾಗಿ ಇಂತಹ ವಿಚಾರಕ್ಕೆ ಎಚ್ಚರಿಕೆ ಇರಬೇಕು. ಇನ್ನು ವಿರುದ್ಧ ಲಿಂಗದವರು ಸ್ವಲ್ಪ ಕಲಹಗಳಾಗುತ್ತೆ. ವಿರುದ್ಧ ಲಿಂಗ ಅಂದರೆ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯಲ್ಲಿ ಕಲಹಗಳಾಗುವಂಥದ್ದು. ದಾಂಪತ್ಯ ಕಲಹ ಸ್ವಲ್ಪ ಹೆಚ್ಚಳಾಗುತ್ತೆ. ಗಂಡ ಹೆಂಡತಿರ ಮಧ್ಯೆ ಈ ಕಾಲದಲ್ಲಿ ಕಲಹಗಳು ವಾತಾವರಣ ಬರುವಂಥದ್ದು. ಯಾಕಂದರೆ ಇಷ್ಟು ಕಾಲ ನಿಮಗೆ ಗುರುಬಲ ಇದ್ದ ಕಾರಣ ಇವೆಲ್ಲವೂ ಸ್ವಲ್ಪ ಕಡಿಮೆ ಆಗ್ತಿತ್ತು. ಯಾವುದೇ ದೋಷಗಳು ಇದ್ದಾಗ ಅಲ್ಲಿ ಉತ್ತಮವಾದ ಗ್ರಹಗಳ ಬೆಂಬಲ ಇದ್ದಾಗ ಆ ದೋಷಗಳು ತಾನಾಗಿ ಕಡಿಮೆ ಆಗುತ್ತೆ. ಆದರೆ ಯಾವಾಗ ನಿಮಗೆ ಉತ್ತಮ ಗ್ರಹಗಳು ನಿಮ್ಮ ಬೆಂಬಲಕ್ಕಿಲ್ಲ ಅಥವಾ ಈ ಪಾಪ ಗ್ರಹಗಳು ಅಥವಾ ಕೆಟ್ಟದನ್ನುಂಟು ಮಾಡುವಂಥ ಗ್ರಹಗಳ ಪ್ರಾರಂಭ ಜಾಸ್ತಿ ಆಗುತ್ತೆ, ಅವಾಗ ಇನ್ನಷ್ಟು ಸ್ವಲ್ಪ ಕೆಟ್ಟ ಫಲಗಳು ವಿಜೃಂಭಣೆ ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಈಗ ನಿಮಗೆ ದಾಂಪತ್ಯ ಕಲಹ ಬರ್ಬೋದು, ಗಂಡ ಹೆಂಡತಿರ ಮಧ್ಯೆ ಕಲಹ ಬರ್ಬೋದು, ವಿರುದ್ಧ ಲಿಂಗದ ಜೊತೆ ಕಲಹ ಬರ್ಬೋದು, ನಿಮ್ಮ ಮೇಲೆ ಆಪಾದನೆಗಳು ಬರ್ಬೋದು. ಈ ವಿಚಾರಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ನಿಮಗೆ ಬೇಕಾಗುತ್ತೆ. ಹಾಗಾಗಿ ನೆಮ್ಮದಿ ಸ್ವಲ್ಪ ಕಡಿಮೆ, ಆರೋಗ್ಯ ಮತ್ತು ನೆಮ್ಮದಿ ಸ್ವಲ್ಪ ಕೊರತೆ ಖಂಡಿತ ಈ ತಿಂಗಳಲ್ಲಿ ಅನುಭವಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಮಧ್ಯೆ ನಿಮಗೆ ಈ ಚಂದ್ರನ ಬೆಂಬಲ ಆಗುವಂಥದ್ದು, ಬುಧನ ಬೆಂಬಲ ನಿಮಗೆ ತಿಂಗಳ 9ರವರೆಗೆ ಬುಧನ ಬೆಂಬಲ ಇರುವಂಥದ್ದು. ಜೊತೆಗೆ ಶುಕ್ರನು ನಿಮಗೆ ತಿಂಗಳ ಆದಿಭಾಗದಲ್ಲಿ ಅಷ್ಟೊಂದು ಪೂರಕವಾಗಿಲ್ಲ. 18ರ ಬಳಿಕ ಅಂದರೆ 19ನೇ ತಾರೀಕಿಂದ
ನಿಮಗೆ ಅಲ್ಲಿ ವಿಶೇಷವಾಗಿ 19ರಿಂದ ಶುಕ್ರನ ಬೆಂಬಲ ಖಂಡಿತ ಒಳ್ಳೇದು ಮಾಡುತ್ತೆ. ಲಾಭ, ಆದಾಯ, ಸುಖಗಳು ಬರುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಹಾಗಾಗಿ ತಿಂಗಳ ಆದಿಭಾಗದಲ್ಲಿ ಅಂದರೆ 18ರವರೆಗೆ ಶುಕ್ರವಾರ ಸಹ ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಹಣಕಾಸಿನ ನಷ್ಟ ಕಷ್ಟಗಳಾಗುವಂಥದ್ದು, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥ ಇತ್ಯಾದಿ ಸ್ವಲ್ಪ ತೊಂದರೆಗಳು ಜಾಸ್ತಿ ಇರ್ತವೆ. ಹಾಗಾಗಿ ಹಣಕಾಸಿನ ಬಗ್ಗೆ ಸಹ ಎಚ್ಚರಬೇಕು, ಬಾಂಧವ್ಯದ ಬಗ್ಗೆ ಎಚ್ಚರಬೇಕು, ಆರೋಗ್ಯದ ಕಾಳಜಿ ಸಹ ಬೇಕಾಗುತ್ತೆ. ಹಾಗಾಗಿ ಮೇ ತಿಂಗಳು ನಮಗೆ ಸಮ್ಮಿಶ್ರ ಫಲಸೂಚಕವಾಗಿರುತ್ತೆ. ಏಳು ಬೀಳುಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ತುಂಬ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಒಳ್ಳೆಯದಲ್ಲ. ಅದು ತುಂಬ ದೊಡ್ಡ ಮೊತ್ತದ ಹಣಕಾಸು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ, ಸಾಲ ಪಡೀಲಿಕ್ಕೆ, ಸಾಲ ಕೊಡಲಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಅದು ಯಾವುದೇ ಒಂದು ಆರಂಭವನ್ನು ಮಾಡಲಿಕ್ಕೆ, ಸ್ಟಾರ್ಟ್ಗಳನ್ನು ಮಾಡಲಿಕ್ಕೆ ಈಗ ಅಷ್ಟೊಂದು ಲಕ್ಕಿ ಅಥವಾ ಅದೃಷ್ಟ ತಿಂಗಳಷ್ಟು ಆಗಿರೋದಿಲ್ಲ. ಮಧ್ಯೆ ಮಧ್ಯೆ ಕೆಲವೊಂದು ದಿನಗಳಲ್ಲಿ ಕೆಲವೊಂದು ಡೇಟ್ಗಳಲ್ಲಿ ನಿಮಗೆ ಲಕ್ಗಳು ಬರುತ್ತೆ ಹೊರತು ನಿರಂತರವಾಗಿ ಲಕ್ಕು ಈ ತಿಂಗಳಲ್ಲಿ ಇರೋದಿಲ್ಲ. ಹಾಗಾಗಿ ಈ ತಿಂಗಳಲ್ಲಿ ತುಲಾರಾಶಿಯವರು ತುಂಬ ಒಂದು ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ತನು, ಮನದ, ಧನದ ಅಂದರೆ ನಿಮ್ಮ ಆರೋಗ್ಯ ವಿಚಾರ ಇರ್ಬೋದು. ತನು ಅಂದರೆ ಆರೋಗ್ಯ ವಿಚಾರ, ಮನ ಅಂದರೆ ಮನಸ್ಸಿನ ವಿಚಾರ, ಮನ ನಿಯಂತ್ರಣ ಮಾಡುವಂಥದ್ದು, ಧನ ಅಂದರೆ ಹಣಕಾಸಿನ ವಿಚಾರ, ಮೂರನ್ನು ಚೆನ್ನಾಗಿ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾವುದೇ ಕಾಲಕ್ಕೂ ಆತುರ ನಿರ್ಧಾರ ಬೇಡ. ಅಪರಿಚಿತರ ನಂಬಿಕೆ ಮಾಡೋರನ್ನು ವ್ಯವಹಾರ ಮಾಡೋದು ಬೇಡ. ಅನೈತಿಕ ವಿಚಾರ, ಭ್ರಷ್ಟಾಚಾರ ವಿಚಾರ ಇತ್ಯಾದಿಗಳು ಕೈ ಹಾಕೋದು ಬೇಡ. ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಇನ್ನು ವ್ಯಾಪಾರಿಗಳು ಅಥವಾ ಕೃಷಿಕರು, ಚಟುವಟಿಕೆ ಮಾಡುವ ಇಂಡಸ್ಟ್ರಿಯಲ್ಸ್ ಹಾಗೆ ನಿಮಗೆ ಆಕಸ್ಮಿಕವಾಗಿ ಲಾಭದ ಬದಲು ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳು ಆಗ್ಬೋದು. ಆದರೆ ಒಂದು ಸಮಾಧಾನಕರ ವಿಚಾರ ಅಂದರೆ ಆರಂಭದಲ್ಲಿ ಸ್ವಲ್ಪ ಕಷ್ಟ ನಷ್ಟಗಳು ಬಂದರೆ 18ರ ಬಳಿಕ ಅಂದರೆ ಮೇ 19ರಿಂದ ನಿಮಗೆ ವಿಶೇಷವಾಗಿ ಶುಕ್ರ ಅನುಗ್ರಹ ಆಗಲಿದೆ. ಆವಾಗ ಸ್ವಲ್ಪ ಚೇತರಿಕೆ ಖಂಡಿತ ಆಗುತ್ತೆ. ಹಣಕಾಸಿನ ವಿಚಾರ ಎಲ್ಲ ಉತ್ತಮ ಆಗುತ್ತೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು ಅಂತ ಹೇಳಿದ್ದೀನಿ. ಆ ಡೇಟ್ಗಳನ್ನು ಗಮನಿಸಿಕೊಳ್ಳಿ. ಆ ಡೇಟ್ಗಳನ್ನು ಯಾವುದೇ ನಿಮ್ಮ ಕೊಡುಕೊಳ್ಳಲಿಕ್ಕೆ, ಒಪ್ಪಂದಕ್ಕೆ, ಸಹಿ ಮಾಡಲಿಕ್ಕೆ, ಅಗ್ರಿಮೆಂಟ್ಗಳಿಗೆ ಅಥವಾ ಯಾರನ್ನು ಭೇಟಿ ಮಾಡಲಿಕ್ಕೆ, ಶುಭ ವಿಚಾರಗಳಿಗೆ ಈ ಡೇಟ್ಗಳನ್ನ ಮೇ ತಿಂಗಳ ಡೇಟ್ಗಳನ್ನು ಬಳಸ್ಕೊಳ್ಬೋದು. ಮೇ ತಿಂಗಳಲ್ಲಿ 5, 6, 7, 8, 13, 14, 15, 16, 17, 21, 22, 25, 26, 27 ಇಷ್ಟು ಡೇಟ್ಗಳು, ಇಷ್ಟು ದಿನಾಂಕಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡಬಲ್ಲವಾಗಿವೆ. 14 ಡೇಟ್ಗಳು ಬರ್ತವೆ. 14 ಡೇಟ್ಗಳನ್ನ ನೀವು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳು ಅದನ್ನು ಸದ್ಬಳಕೆ ಮಾಡಿಕೊಳ್ಬೋದಾಗಿದೆ. ಹಾಗಾಗಿ ನಿಮಗೆ ಮಧ್ಯೆ ಮಧ್ಯೆ ಸವಾಲುಗಳು, ಸಂಕಷ್ಟಗಳು ಎಲ್ಲ ಇರ್ತವೆ. ಆದರೂ ಅದರ ಮಧ್ಯೆ ಕೆಲವೊಂದು ಶುಭ ಕೊಡುವಂಥ ಉತ್ತಮ ಗ್ರಹಗಳ ಬೆಂಬಲ ಇರುತ್ತೆ. ಉದಾಹರಣೆಗೆ ರಾಹು ಸಹ ನಿಮಗೆ ಪೂರಕವಾಗಿರೋ ಕಾರಣ ಆತ ನಿಮಗೆ ಮಧ್ಯೆ ಮಧ್ಯೆ ಕೆಲವೊಂದು ಆಕಸ್ಮಿಕ ಧನಲಾಭಕ್ಕೆ ಸಹಾಯ ಆಗ್ಬೋದು ಅಥವಾ ಆರೋಗ್ಯ ಸುಧಾರಣೆಗೆ ರಾಹು ಸಹ ಸಹಾಯ ಆಗ್ತಾನೆ. ಅದೇ ರೀತಿ ಶುಕ್ರನ ಬೆಂಬಲ ನಿಮಗೆ 19ರಿಂದ ಸಹಾಯ ಆಗಲಿದೆ. ಬುಧನ ಬೆಂಬಲ ತಿಂಗಳ 9ರವರೆಗೆ ಸಹಾಯ ಆಗಲಿದೆ. ಇನ್ನು ಮಂಗಳನ ವಿಚಾರ ಗಮನಿಸಿದರೆ ಮಂಗಳ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಸ್ಥಾನದಲ್ಲಿ ಇರ್ತಾನೆ. ಹಾಗಾಗಿ ಆತನಿಂದ, ಮಂಗಳನಿಂದ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳಿಗೆ ಸಾಧ್ಯ ಆಗುತ್ತೆ. ಕೆಲವರಿಗೆ ಆಕಸ್ಮಿಕವಾಗಿ ಯಾವುದೇ ಭೂಮಿ ಕೊಳ್ಳುವಂಥ, ಸೈಟ್ ಕೊಳ್ಳುವಂಥ ಒಂದು ಅಮೋಘವಾದ ಅವಕಾಶಗಳು ಕೆಲವರಿಗೆ ಬರ್ಬೋದಾಗಿದೆ. ಅಥವಾ ಕೆಲವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಮಂಗಳನ ಕೃಪೆಯಿಂದ ಬರಬಹುದಾಗಿದೆ. ಉದ್ಯೋಗ ಸಿಗುವಂಥದ್ದು, ಜಾಬ್ ಸಿಗುವಂಥ ಅವಕಾಶ. ವಿಶೇಷವಾಗಿ ತಿಂಗಳ ಒಂದು ಮಧ್ಯ ಭಾಗದ ಬಳಿಕ ಅಂದರೆ 15, 16, 17ರ ಬಳಿಕ ನಿಮಗೆ ಅಂಥ ಒಂದು ಕೆಲವರಿಗೆ ಭಾಗ್ಯವಾದ ಸೂಚನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತೀರಾ ನಿರಾಶೆ ಪಡಬೇಕಾಗಿಲ್ಲ. ಅಲ್ಲಿ ಅಪರೂಪಕ್ಕೆ ಸಿಗುವಂಥ ಮಂಗಳನ ನಿಮಗಿದೆ. ಶುಕ್ರನ ಬೆಂಬಲ ಮಧ್ಯೆ ಸಿಗಲಿದೆ. ರಾಹು ನಿಮಗೆ ಪೂರಕವಾಗಿದ್ದಾನೆ. ಚಂದ್ರನ ಬೆಂಬಲ ನಿಮಗೆ 14 ಡೇಟ್ಗಳು ಸಿಗ್ತಾ ಇದೆ. ಹಾಗಾಗಿ ಅಂತಹ ಒಂದು ಉತ್ತಮವಾದ ಶುಭ ದಿನಗಳ ಸದ್ಬಳಕೆ ಮಾಡಿಕೊಳ್ಳಿ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದ ನಿಷ್ಠೆಯಿಂದ ಇದ್ದು ಮಾಡಿಕೊಳ್ಳಿ. ಅದೇ ರೀತಿ ನೀವು ಬಳಸುವಂಥ ಬಣ್ಣಗಳು, ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಯಾಕಂದರೆ ಅಲ್ಲಿ ಗ್ರೇ ಅಂತ ಬಣ್ಣವು ರಾಹುವಿಗೆ ಸಂಕೇತವು, ರೆಡ್ ಬಣ್ಣವು ಮಂಗಳ ಸಂಕೇತ ಆಗಿದೆ. ಹಾಗೆ ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಅದೇ ರೀತಿ ಸಂಖ್ಯೆ 4 ಮತ್ತು 9 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣನ ತಿಂಗಳ 9ರವರೆಗೆ ಬಳಸ್ಬೋದು. ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5ಅನ್ನು ತಿಂಗಳ 9ರವರೆಗೆ ಬಳಸ್ಕೊಳ್ಬೋದು. ಅದೇ ರೀತಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ನಂಬರ್ 6ಅನ್ನು ನೀವು ತಿಂಗಳ 19ರಿಂದ ಅಂದರೆ 19ರಿಂದ ನಿಮಗೆ ಶುಕ್ರನ ಆಗುತ್ತೆ. ಅಲ್ಲಿಂದ ನೀವು ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸ್ಕೊಳ್ಬೋದು. ಜೊತೆಗೆ ಆಗಲೇ ಹೇಳಿದ್ದೇನೆ 14 ಡೇಟ್ಗಳು. ಆ ಡೇಟ್ಗಳಲ್ಲಿ ಚಂದ್ರ ಅನುಗ್ರಹ ಇದೆ ಅಂತ. ಆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2ಅನ್ನು ಆವಾಗ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ನೀವು ಈ ತುಲಾರಾಶಿಯವರು ಮೇ ತಿಂಗಳಲ್ಲಿ ಬರತಕ್ಕಂಥ ಶುಭ ಅವಸರಗಳನ್ನು ಉತ್ತಮ ಸದುಪಯೋಗಪಡಿಸಿಕೊಳ್ಳಿ. ಪಾಪ ಗ್ರಹಗಳ ಒಂದು ತೊಂದರೆ ಇದ್ದರೂ ಮಧ್ಯೆ ಮಧ್ಯೆ ಶುಭ ಗ್ರಹಗಳು ನಿಮಗೆ ಶುಭ ಸೂಚನೆಗಳು ವರದಾಯಕ ಇದ್ದಿರುತ್ತೆ. ಹೀಗಾಗಿ ಈ ವಾಹಿನಿಯ ತಾವು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿದ ಸಬ್ಸ್ಕ್ರೈಬ್ ಮಾಡಿದರೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಮೇ ತಿಂಗಳು ತಮಗೆಲ್ಲರಿಗೂ ಆಯುರ್ವೇದ ಶಿಕ್ಷಿತ ಜೀವನ ಸಿದ್ಧಿ ಉಂಟು ಮಾಡಿ. ವೃಶ್ಚಿಕ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇ ತಿಂಗಳು ವೃಶ್ಚಿಕ ರಾಶಿಗೆ ಶುಭ ಫಲಗಳನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಜೊತೆಗೆ ಸವಾಲುಗಳು ಇರುವಂಥ ತಿಂಗಳಾಗಿರುತ್ತೆ. ಒಂದೆಡೆಯಿಂದ ನಿಮಗೆ ಈ ತಿಂಗಳ ಆರಂಭದಲ್ಲೇ ಗುರುವಿನ ಬಲದ ಆರಂಭದ ಶುಭ ಸೂಚನೆ ಇರುತ್ತೆ. ಇಷ್ಟು ದಿನ ಗುರುಬಲದ ಕೊರತೆ ಇದ್ದಂಥ ವೃಶ್ಚಿಕ ರಾಶಿಯವರಿಗೆ ಯಾವಾಗ ಗುರುವಿನ ರಾಶಿ ಪರಿವರ್ತನೆಗೆ ಆತನು ವೃಷಭ ರಾಶಿಗೆ ಪ್ರವೇಶಿಸ್ತಾನೋ ಅಂದಿನಿಂದ ನಿಮಗೆ ವಿಶೇಷವಾಗಿ ಸಪ್ತಮದ ಸ್ಥಾನದಲ್ಲಿ ಅಂದರೆ 7ನೇ ಮನೆಯಲ್ಲಿರುವಂತಹ ಗುರುವಿನ ವಿಶೇಷವಾದ ಬೆಂಬಲ ನಿಮಗೆ ಸಿಗ್ತಾ ಇದೆ. ಈಗಾಗಲೇ ಆ ಗುರುಬಲದ ವಿಶೇಷವಾದ ವಿಡಿಯೋನ ಪ್ರಸಾರ ಮಾಡಿದರೆ ಅದರಲ್ಲಿ ವೀಕ್ಷಿಸಿದ್ದೀರಾ. ಅದರಲ್ಲಿ ನಿಮಗೆ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರುವಂಥ ವಿಶೇಷವಾದ ಸೂಚನೆ ಸಲಹೆಗಳು ಅದರಲ್ಲಿ ಇರ್ತವೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಆ ಗುರುವಿನ ವಿಶೇಷವಾದ ಲಾಭಗಳು, ಸ್ಥಾನಮಾನಗಳು ಖಂಡಿತ ಈಗ ಸಿಗಲಿವೆ. ಅದರ ಜೊತೆಗೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಗುರುವಿನ ಬೆಂಬಲ ಒಂದೇ ಸಾಕಾಗೋದಿಲ್ಲ. ಕೆಲವೊಮ್ಮೆ ಗುರುವಿನ ಬೆಂಬಲವನ್ನು ಒಂದು
ಹತಗೈಯುವಂಥ ಅಥವಾ ಅದಕ್ಕೆ ಒಂದು ಅಡ್ಡಿಪಡಿಸುವಂಥ ಇತರ ಗ್ರಹಗಳು ಸಹ ಇರ್ತವೆ. ಉದಾಹರಣೆಗೆ ರಾಹುವಿನ ವಿಚಾರ ತೆಗೆದುಕೊಳ್ಬೋದು, ಶನಿ ವಿಚಾರ ತೆಗೆದುಕೊಳ್ಳೋದು, ಮಂಗಳ ಅಥವಾ ಈ ಸೂರ್ಯನ ವಿಚಾರ ಗಮನಕ್ಕೆ ಬಂದಾಗ ಅಲ್ಲಿ ಕೆಲವೊಂದು ಪಾಪ ಗ್ರಹಗಳು ಅಥವಾ ಕೆಲವೊಂದು ನಿಮಗೆ ಅನಿಷ್ಟವಾಗಿ ಫಲವನ್ನು ಕೊಡುವಂಥ ಗ್ರಹಗಳ ಸಂಯೋಜನೆ ಇರುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಆರಂಭದಲ್ಲಿ ನಿಮಗೆ ಕೆಲವೊಂದು ಏಳು ಬೀಳುಗಳು ಇದ್ದರೂ ಆ ಬಳಿಕ ಸ್ವಲ್ಪ ಉತ್ತಮ ಫಲ ಖಂಡಿತ ಮಧ್ಯೆ ಮಧ್ಯೆ ಬರಲಿದೆ. ಹಾಗಾಗಿ ತೀರಾ ನೀವು ನಿರಾಶೆ ಪಡುವಂಥದ್ದೇನಿಲ್ಲ ಅಥವಾ ತೀರಾ ಏನು ನಕಾರಾತ್ಮಕ ಚಿಂತನೆ ಮಾಡಬೇಕಾಗಿಲ್ಲ. ಭಾಳಷ್ಟು ಉತ್ತಮ ಸಂಗತಿಗಳು ಈ ತಿಂಗಳಲ್ಲಿ ಆಗಲಿವೆ. ಇಷ್ಟಾರ್ಥಗಳು ಖಂಡಿತ ನಿಮಗೆ ಈ ತಿಂಗಳಲ್ಲಿ ಸಿದ್ಧಿಯಾಗಲಿವೆ. ಹಾದಿ ಸ್ವಲ್ಪ ಸುಗಮವಾಗಿಲ್ಲ, ಹಾದಿಯಲ್ಲಿ ಸ್ವಲ್ಪ ಕಲ್ಲು ಬಲ್ಲುಗಳು ಏಳುಪೇರುಗಳು ಸ್ವಲ್ಪ ಇರುತ್ತವೆ. ಹಾಗಾಗಿ ಹಾದಿಯನ್ನು ಸ್ವಲ್ಪ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಅಥವಾ ನಿಮ್ಮ ಒಂದು ಪೂರ್ಣವಾದ ಅದರಲ್ಲಿ ಜಾಗರೂಕತೆಯಿಂದ ನೀವು ಕ್ರಮಿಸಬೇಕಾಗುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಗಮನಿಸಿದರೆ ಅಲ್ಲಿ ಸೂರ್ಯನ ವಿಚಾರ ಗಮನಿಸಿದರೆ ನಿಮಗೆ ತಿಂಗಳ 13ರವರೆಗೆ ಸೂರ್ಯನ ಬೆಂಬಲ ಇರುತ್ತೆ. ಸೂರ್ಯನು ನಿಮಗೆ ಮೇಷರಾಶಿಯಲ್ಲಿ ಇರುವ ಕಾಲ ಅಂದರೆ ಆರನೇ ಸ್ಥಾನದಲ್ಲಿರುವಂತಹ ಸೂರ್ಯನು ಆರೋಗ್ಯವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ತಿಂಗಳ 13ರವರೆಗೆ ಕೊಡಬಲ್ಲನಾಗಿದ್ದಾನೆ. 13ರ ಬಳಿಕ ನಿಮಗೆ ಅಲ್ಲಿ ಒಂದು ಸೂರ್ಯನ ಬೆಂಬಲ ಇರೋದಿಲ್ಲ. 14ಕ್ಕೆ ಯಾವಾಗ ಆತನ ವೃಷಭ ರಾಶಿಗೆ ಪರಿವರ್ತನೆ ಆಗುತ್ತಾನೋ ಆವಾಗ ನಿಮಗೆ ಅಲ್ಲಿ ರವಿಯ ಬೆಂಬಲ ಇರೋದಿಲ್ಲ. ಅದೇ ರೀತಿ ಈ ಶುಕ್ರ ಮತ್ತು ಶನಿಯ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಸ್ವಲ್ಪ ವಿರುದ್ಧವಾಗಿರ್ತಾನೆ. ಹಾಗಾಗಿ ಗುರುವಿನ ಬೆಂಬಲ ಬಂದಾಗ ಶುಕ್ರನು ಸ್ವಲ್ಪ ಅಲ್ಲಿ ವಿರುದ್ಧವಾಗಿರುವಂಥ ಸ್ಥಾನದಲ್ಲಿ 6 ಮತ್ತು 7ರ ಸ್ಥಾನ ನಿಮಗೆ ಇರೋ ಕಾರಣ ಅಲ್ಲಿ ನಿಮಗೆ ಶುಕ್ರನಿಂದ ವಿರುದ್ಧ ಫಲಗಳು ಕೆಲವೊಮ್ಮೆ ಬರ್ಬೋದಾಗಿದೆ. ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಶತ್ರುಪೀಡೆ ಬರುವಂಥದ್ದು, ಕಷ್ಟ ನಷ್ಟಗಳು ಆಗುವಂಥದ್ದು, ಮಧ್ಯೆ ಮಧ್ಯೆ ಕೆಲವೊಮ್ಮೆ ಕಲಹ ಅಥವಾ ನಿಮ್ಮ ಮನೆ ದಾಂಪತ್ಯ ಕಲಹ, ಗಂಡ ಹೆಂಡತಿರ ಮಧ್ಯೆ ಕಲಹದ ವಾತಾವರಣ ಬರ್ಬೋದು. ಹಾಗಾಗಿ ಗುರುಬಲದ ಒಂದು ಸಂತೋಷದಲ್ಲಿ ಇರುವಾಗಲೇ ನಿಮಗೆ ಕೆಲವೊಂದು ಸವಾಲುಗಳು ಸಹ ಎದುರಾಗುತ್ತೆ. ಹಾಗಾಗಿ ಅಲ್ಲಿ ಕಷ್ಟದ ಹಾದಿ ಇಷ್ಟ ಸಿದ್ಧಿ ಅಂತ ಹೇಳಿ ನಾವು ಅಲ್ಲಿ ಟ್ಯಾಗ್ಲೈನ್ ಮಾಡಿದ್ದೇವೆ. ಕಷ್ಟದ ಹಾದಿ ಅಂದರೆ ಹಾದಿಯಲ್ಲಿ ತುಂಬ ಕಷ್ಟ ನಷ್ಟಗಳು ಅಥವಾ ಅವಮಾನಗಳು, ತೊಂದರೆಗಳು ಇನ್ನೂ ಹೋಗಿಲ್ಲ, ಅದು ಬರ್ತಾ ಇರ್ತವೆ. ಬರೋ ಕಾರಣ ಅಲ್ಲಿ ಮತ್ತೆ ಕೊನೆಗೆ ನಿಮ್ಮ ಜಯ ನಿಮ್ಮದೇ ಆಗುತ್ತೆ, ಅಥವಾ ಅಂತಿಮ ಜಯ ನಿಮ್ಮದೇ ಆಗುವಂಥದ್ದು. ಹಾಗೆ ಇಷ್ಟ ಸಿದ್ಧಿ ಖಂಡಿತ ಆಗುತ್ತೆ. ಅಲ್ಲಿ ಶನಿ ರಾಹು ಕೇತುಗಳು ಅಥವಾ ಶನಿ ರಾಹುವಿನ ಕಾಟ, ಮಂಗಳನ ಕಾಟ ಸ್ವಲ್ಪ ನಿಮಗಿರೋದ ಕಾರಣ ಅಲ್ಲಿ ವೈರುಧ್ಯಗಳು, ನಿಮಗೆ ವಿರೋಧಿಗಳು ಸ್ವಲ್ಪ ಜಾಸ್ತಿ ಇರ್ತಾರೆ. ಮೇ ತಿಂಗಳಲ್ಲಿ ನಿಮಗೆ ಬಂಧು ಬಾಂಧವರ ಜೊತೆ ವಿರೋಧ ಬರುತ್ತೆ, ಮಿತ್ರರ ಜೊತೆ ವಿರೋಧ ಬರುತ್ತೆ, ಅಥವಾ ನಿಮ್ಮ ಸ್ವಂತ ಮಕ್ಕಳೇ ನಿಮಗೆ ವಿರೋಧ ಮಾಡುವಂಥದ್ದು, ಗಂಡ ಹೆಂಡತಿರ ಮಧ್ಯೆ ವಿರೋಧಗಳು ಬರ್ತವೆ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ವೈರತ್ವಗಳು ನಿಮಗೆ ಬರ್ತವೆ. ಅಥವಾ ಮಿತ್ರರು ಶತ್ರುಗಳಂಥದ್ದು, ಅಥವಾ ಶತ್ರುಗಳು ಮಿತ್ರರು ಈಗ ನಿಮಗೆ ಯಾರಂತ ಅದನ್ನು ಐಡೆಂಟಿಫೈ ಮಾಡಲಿಕ್ಕೆ ಕಷ್ಟವಾಗುವಂಥದ್ದು, ಎಲ್ಲರೂ ನಿಮಗೆ ಈಗ ವಿರುದ್ಧವಾಗಿ ನಿಲ್ಲುವಂಥ ಸ್ಥಾನಗಳು ಬರುವಂಥದ್ದು. ಹಾಗಾಗಿ ಈ ಕಾಲದಲ್ಲಿ ಸ್ವಲ್ಪ ಮೇ ತಿಂಗಳಲ್ಲಿ ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಮಾತು ನಡವಳಿಕೆಯಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ನಿಮ್ಮ ಮಾತಿನಲ್ಲಿ ಈಗ ಕೆಲವೊಮ್ಮೆ ನೀವು ಅವಾಚ್ಯ ಪದಗಳನ್ನು ಬಳಸೋದಾಗಲಿ, ಇತರನ್ನು ದೂಷಿಸೋದಾಗಲಿ, ದ್ವೇಷ ಭಾಷಣ ಮಾಡೋದಾಗಲಿ, ಅಥವಾ ಕೆಲವೊಮ್ಮೆ ಇನ್ನಿತರರು ನಿಮ್ಮನ್ನು ದ್ವೇಷ ಮಾಡುವಷ್ಟು ನೀವು ಕೆಲವೊಂದು ಕೆಟ್ಟ ಪದಗಳನ್ನು ಉಪಯೋಗ ಮಾಡೋದು ಎಲ್ಲ ಬರುತ್ತೆ. ಹಾಗಾಗಿ ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲದೆ ಈ ಸಾಮಾಜಿಕ ಜಾಲತಾಣ ಬಳಸುವಾಗ, ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಪೋಸ್ಟ್ ಮಾಡುವಾಗ, ಇವುಗಳನ್ನ ಹಾಕುವಾಗ, ಅದು ವೀಡಿಯೋಗಳನ್ನು ಹಾಕುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ನಿಮ್ಮ ಮೇಲೆ ಅನ್ನೋದು ಕಾನೂನು ಕ್ರಮ ಕೈಗೊಳ್ಬೋದು, ನಿಮ್ಮ ಮೇಲೆ ಏನಾದರೂ ಬೇರೆ ರೀತಿಯ ಕೆಲವೊಬ್ಬರು ದ್ವೇಷವನ್ನು ಸಾಧನೆ ಮಾಡುವಂಥ ಕ್ರಮಗಳು ಬರ್ಬೋದಾಗಿದೆ. ಹಾಗಾಗಿ ಶತ್ರುಗಳು ನಿಮ್ಮ ಸುತ್ತಮುತ್ತಲೂ ಇದ್ದಾರೆ, ನಿಮ್ಮ ಒಳಗೂ ಹೊರಗೂ ಇದ್ದಾರೆ. ಹಾಗಾಗಿ ಈ ಕಾಲದಲ್ಲಿ ನೀವು ಆ ಒಂದು ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಗುರುಬಲ ನಿಮಗೆ ಆದಿಯಲ್ಲಿ ಬರುತ್ತೆ, ಬಂದಾಗ ಸ್ವಲ್ಪ ಒಳ್ಳೆಯದಾಗ್ತಾ ಬರುತ್ತೆ. ಆದರೆ ಗುರುಬಲದ ಜೊತೆಗೆ ಕೆಲವೊಂದು ಕೆಟ್ಟ ಗ್ರಹಗಳ ಒಂದು ನಡವಳಿಕೆಗಳು ನಿಮ್ಮನ್ನು ಅಡ್ಡದಾರಿಗೆ ತಗೊಳ್ಬೋದು. ಕೆಲವೊಮ್ಮೆ ನಿಮ್ಮಲ್ಲಿ ಸುಳ್ಳು ಹೇಳುವಂಥ ಬುದ್ಧಿ ಬರ್ಬೋದು, ಕೆಲವೊಮ್ಮೆ ನಿಮಗೆ ಬೇರೆ ರೀತಿಯ ಅನಾಚಾರಗಳಿಗೆ ಕೈ ಹಾಕುವಂಥ ಬುದ್ಧಿಯೆಲ್ಲ ಪ್ರೇರೇಪಣೆ ಆಗ್ಬೋದು. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು. ಅವನು ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಹಣಕಾಸಿನ ಮುಗ್ಗಟ್ಟು ತಿಂಗಳು ಇರುತ್ತೆ. ಯಾಕಂದರೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿದ್ದಾನೆ. ಅಲ್ಲಿ ಗುರುವಿಂದಾಗಿ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಎಲ್ಲ ಬರುತ್ತೆ. ಆದರೆ ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುತ್ತೆ, ಟೈಮಲ್ಲಿ ಹಣ ಬರೋದಿಲ್ಲ, ಲೇಟಾಗಿ ಬರುವಂಥದ್ದು, ಅಥವಾ ಇವತ್ತು ಬರುತ್ತೆ ಅಂತ ಹಣ ಒಂದು ತಿಂಗಳ ನಂತರ ಬರುವಂಥದ್ದು. ಜೊತೆಗೆ ಯಾವುದಾದ್ರು ನಿಮ್ಮ ಪ್ರಯತ್ನಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಪ್ರಯತ್ನದಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಸ್ವಲ್ಪ ವಿಳಂಬಗಳು ಹೆಚ್ಚಳ ಆಗುವಂಥದ್ದು. ಹಾಗಾಗಿ ನಿಮಗೆ ಹಣದ ಕೊರತೆ ಈ ತಿಂಗಳಲ್ಲಿ ಕಾರುತ್ತೆ. ಹಾಗಂತ ಹಣ ನಿಮಗೆ ಬರೋದೇ ಇಲ್ಲ ಅಂತೆಲ್ಲ ಬಂದೇ ಬರುತ್ತೆ. ಮಧ್ಯೆ ಮಧ್ಯೆ ಕೆಲವೊಮ್ಮೆ ಹಣದ ಒಂದು ಅವಶ್ಯಕತೆ ಚೆನ್ನಾಗಿ ಬಂದೇ ಬರುತ್ತೆ. ಜೊತೆಗೆ ಸೂರ್ಯನ ಬೆಂಬಲ ಇರುವಾಗ ತಿಂಗಳ ಆರಂಭದಲ್ಲಿ 13ರವರೆಗೆ ಆತನು ಭಾಗ್ಯವನ್ನು, ಕೀರ್ತಿಯನ್ನು, ಲಾಭವನ್ನು, ಹಣವನ್ನು ಎಲ್ಲ ಕೊಡುವಂಥ ಸಾಧ್ಯತೆ ಸೂರ್ಯನ ಒಂದು ಅನುಗ್ರಹ ಇರುತ್ತೆ. ಆದರೆ ಆತನು 14ರ ಬಳಿಕ ಸೂರ್ಯನು ಸಹ ನಿಮಗೆ ವಿರುದ್ಧವಾಗಿರುತ್ತೆ. ಅಲ್ಲಿ ನಿಮಗೆ ಸೂರ್ಯನಿಂದ ಉತ್ತಮ ಫಲ ನಿರೀಕ್ಷೆ ಇರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನೀವು ಜಗಳ, ಕಲಹದ ಬಗ್ಗೆ, ಶತ್ರುಗಳ ಬಗ್ಗೆ, ಗುಪ್ತ ಶತ್ರುಗಳ ಬಗ್ಗೆ, ಹಿತಶತ್ರುಗಳ ಬಗ್ಗೆ ಎಚ್ಚರ ಇರಬೇಕು. ಹಣವನ್ನು ನೀರಿನಂತೆ ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಹಣದ ಅವಶ್ಯಕತೆ ನಿಮಗೆ ಸ್ವಲ್ಪ ತುಂಬ ಇರುತ್ತೆ. ಹಣವು ಸ್ವಲ್ಪ ನಿಮಗೆ ಆಗಮನ ಮಾಡೋದು ಲೇಟ್ ಆಗ್ಬೋದು. ತುಂಬ ದೀರ್ಘ ಮೊತ್ತದ, ದೊಡ್ಡ ಮೊತ್ತದ ಸಾಲನ್ನು ಈಗ ತಿಂಗಳಲ್ಲಿ ಮಾಡೋದು ಬೇಡ. ಮುಂದೆ ಬೇಕಾದ್ರೆ ಸ್ವಲ್ಪ ಸಾಲದ ಬಗ್ಗೆ ಗಮನ ಕೊಡ್ಬೋದು. ಈ ತಿಂಗಳಲ್ಲಿ ನಿಮಗೆ ಶುಕ್ರ, ಮಂಗಳ ಅಥವಾ ಕೇತು, ಸೂರ್ಯ ಇವೆಲ್ಲ ಸ್ವಲ್ಪ ಮಧ್ಯದಲ್ಲಿ ಅಷ್ಟು ಪೂರಕವಾಗಿರೋದಿಲ್ಲ. ಬುಧನೂ ಸಹ ನಿಮಗೆ ತಿಂಗಳ ಆರಂಭದವರೆಗೆ, ತಿಂಗಳ 9ನೇ ತಾರೀಕುವರೆಗೆ ಅಷ್ಟೇ ಬುಧನ ಅನುಗ್ರಹ. ತಿಂಗಳ ಮತ್ತು ಮಧ್ಯಭಾಗದ ಬಳಿಕ ನಿಮಗೆ ಬುಧನ ಅನುಗ್ರಹ ಸಹ ಇರೋದಿಲ್ಲ. ಹಾಗಾಗಿ ವ್ಯಾಪಾರ ಮಾಡೋರು, ಇಂಡಸ್ಟ್ರಿ ಮಾಡೋರು, ಕೈಗಾರಿಕೆ ಮಾಡೋರು ನಿಮಗೆ
ಕೆಲವೊಮ್ಮೆ ತುಂಬ ಆಸೆ ಹುಟ್ಟಿಸ್ತಾರೆ ಅಥವಾ ತುಂಬ ಲಾಭದ ಮೋಹ ಹುಟ್ಟಿಸ್ತಾರೆ, ಅಥವಾ ಅಷ್ಟು ಇನ್ವೆಸ್ಟ್ ಮಾಡೋಣ, ಇಷ್ಟು ಇನ್ವೆಸ್ಟ್ ಮಾಡೋಣ, ಅಷ್ಟು ಸಾಲ ಮಾಡೋಣ ಅಂತ ಸಾಲ ಮಾಡಿ, ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಬೇಡ, ಸಾಲದವನ್ನು ಯೋಚನೆ ಬೇಡ, ಮುಂದಿನ ತಿಂಗಳು ಅದನ್ನು ಯೋಚನೆ ಮಾಡ್ಬೋದು. ಹಾಗಾಗಿ ತುಂಬ ದೊಡ್ಡ ಮೊತ್ತದ ಸಾಲ ಮಾಡಿದರೆ ಅದನ್ನು ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಅಥವಾ ನಿಮಗೆ ಆ ಸಾಲಗಳನ್ನು ತೀರಿಸುವಂಥ ಕಷ್ಟಗಳಾಗುವಂಥದ್ದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ನಿಮಗೆ ಈ ತಿಂಗಳಲ್ಲಿ ಬೇಕಾಗುತ್ತೆ. ಹಣವನ್ನು ನೀವು ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಖರ್ಚು ಮಾಡೋದಾಗಲಿ ಅಥವಾ ಬಂದ ಹಣ್ಣನ್ನು ಸದ್ಬಳಕೆ ಮಾಡೋದನ್ನು ಮಾಡಬೇಕಾಗತ್ತೆ. ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಹೆಚ್ಚೇನು ತೊಂದರೆಗಳಿರೋದಿಲ್ಲ. ಹವಾಮಾನ ವೈಪರೀತ್ಯದಿಂದ ಅಥವಾ ನೀರಿನಿಂದ ಅಥವಾ ಏನಂದ್ರೆ ನಿಮ್ಮ ಆಹಾರ ದೋಷದಿಂದ, ನೀರು ಆಹಾರ ಅಥವಾ ಹವಾಮಾನದ ದೋಷದಿಂದ ಬರ್ಬೋದಾದ ಕೆಲವೊಂದು ಸಣ್ಣ ಪುಟ್ಟ ಅನಾರೋಗ್ಯಗಳು ಬರ್ಬೋದು. ಹೊಟ್ಟೆ ನೋವು, ಅಜೀರ್ಣ ಅಥವಾ ಕೆಲವರಿಗೆ ಇನ್ನಿತರ ಅಸಿಡಿಟಿಗಳಾಗೋದು ಇತ್ಯಾದಿ ಸಮಸ್ಯೆಗಳು ಬರ್ಬೋದು. ಗಂಭೀರವಾದ ಆರೋಗ್ಯ ಸಮಸ್ಯೆಗಳನ್ನು ಬರೋದಿಲ್ಲ. ಹಾಗಾಗಿ ಬರುವಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತವಾದ ಉಪಚಾರವನ್ನು ಮಾಡಿಕೊಂಡು ಅದನ್ನು ಶಮನ ಮಾಡ್ಕೊಳ್ಬೋದು. ಹಣಕಾಸಿನ ಬಗ್ಗೆ ಎಚ್ಚರಬೇಕು, ಮಾತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಇನ್ನು ಮಧ್ಯೆ ಮಧ್ಯೆ ನಿಮಗೆ ಇವೆಲ್ಲ ತೊಂದರೆಗಳಿದ್ರು ತಿಂಗಳ ಕೊನೆಯ ಭಾಗ ಬಂದಾಗ ಅಂದರೆ ಸುಮಾರು 20ನೇ ತಾರೀಕು ಬಳಿಕ ನಿಮಗೆ ಅಲ್ಲಿ ಹೆಚ್ಚಿನ ಲಾಭಗಳು, ಭಾಗ್ಯತೆಗಳು ಆಗಲಿವೆ. ಆ ಬಳಿಕ ನಿಮಗೆ ಇಷ್ಟಾರ್ಥಗಳು ಸಿದ್ಧಿ ಆಗುವಂಥದ್ದು, ಹಣಕಾಸಿನ ನೆರವು ಚೆನ್ನಾಗುವಂಥದ್ದು, ಕೆಲವು ನಿಮಗೆ ವಿಚಾರದಲ್ಲಿ ಕೋರ್ಟ್ ಕೇಸು ಅಥವಾ ಇನ್ನಿತರ ವಿಚಾರಗಳಲ್ಲಿ ಜಯ ನಿಮ್ಮದಾಗುವಂಥದ್ದು ಈ ರೀತಿ, ಅಥವಾ ರಾಜಕೀಯವಾಗಿ ನಿಮಗೆ ಜಯ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ತೀರಾ ನಿರಾಶೆಯನ್ನು ಪಡೋದಿಲ್ಲ. ಗುರುವಿನ ಬಲದ ಒಂದು ತುಂಬ ಉತ್ತಮವಾದ ಕೊಡುಗೆ ಇದೆ. ಹಾಗಾಗಿ 100ಕ್ಕೆ ಒಂದು 50% ಗುರುವಿನ ಒಂದು ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಎಲ್ಲ ಕೆಲಸ ಮಾಡುತ್ತೆ. ಮುಂದಿನ ತಿಂಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಪರ್ಸೆಂಟಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಈ ತಿಂಗಳನ್ನು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ತಿಳಿದ್ರೆ ಹೆಚ್ಚು ಆತಂಕ ಪಡಬೇಕು. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು, ಈ ತಿಂಗಳಲ್ಲಿ ಚಂದ್ರನ ಅನುಗ್ರಹ ನಿಮಗೆ ಹಲವಾರು ದಿನಾಂಕಗಳಿರ್ತವೆ. ಆ ದಿನಾಂಕಗಳನ್ನ ಯಾವುದೇ ಶುಭ ಕಾರ್ಯಗಳಿಗೆ ಅಥವಾ ಇನ್ನಿತರ ಕೊಡುಕೊಳ್ಳುವಿಕೆ ಒಪ್ಪಂದಗಳಿಗೆ ಅದನ್ನು ಬಳಸ್ಕೊಳ್ಬೋದು. ಆ ಡೇಟ್ಗಳು ಯಾವುದಂದರೆ ಮೇ ತಿಂಗಳಲ್ಲ 1, 2, 7, 8, 9, 10, 16, 17, 18, 19, 20, 23, 24, 28, 29 ಸುಮಾರು 15 ದಿನಾಂಕಗಳು, 15 ಡೇಟ್ಗಳು ಮೇ ತಿಂಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು. ಆ ಡೇಟ್ಗಳನ್ನು ನೀವು ಯಾವುದೇ ಶುಭ ಕಾರ್ಯಗಳಿಗೆ, ಯಾವುದೇ ರೀತಿಯ ಒಪ್ಪಂದಕ್ಕೆ, ಅಗ್ರಿಮೆಂಟ್ಗೆ ಅಥವಾ ಭೇಟಿ ಮಾಡುವಂಥದ್ದು ಇತ್ಯಾದಿಗಳು, ರಿಜಿಸ್ಟ್ರೇಷನ್ಗೆ ಇತ್ಯಾದಿಗೆ ಬಳಸ್ಕೊಳ್ಬೋದಾಗಿದೆ. ಆ ದಿನಾಂಕಗಳಲ್ಲಿ ನೀವು ಸ್ವಲ್ಪ ನೆಮ್ಮದಿಯ ಒಂದು ವಾತಾವರಣ ಚಂದ್ರನ ಅನುಗ್ರಹದಿಂದ ಬರಲಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ. ಬಳಸುವಂಥ ಬಣ್ಣಗಳು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣಗಳು ಅಂದರೆ ಎಲ್ಲೋ ಅಥವಾ ಹಳದಿ ಬಣ್ಣನ ತಿಂಗಳ ಪೂರ್ತಿನೇ ಬಳಸ್ಕೊಳ್ಬೋದು. ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣನ ತಿಂಗಳ 13ರವರೆಗೆ ನೀವು ಬಳಸ್ಕೊಳ್ಬೋದು. ಜೊತೆಗೆ ಸಂಖ್ಯೆ 1 ಆರೆಂಜ್ ಅಥವಾ ಕೇಸರಿ ಬಣ್ಣನ ತಿಂಗಳ 13ರವರೆಗೆ ಅಂದರೆ ರವಿ ಅನುಗ್ರಹ ಅಷ್ಟರವರೆಗೆ ಮಾತ್ರ ಇರುತ್ತೆ, ಅಲ್ಲಿವರೆಗೆ ಬಳಸ್ಕೊಳ್ಳೋದು. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣನ ನೀವು 10ರಿಂದ ಬಳಸ್ಕೊಳ್ಳೋದು. ಈ ತಿಂಗಳ ಮೇ 10ರಿಂದ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಆರಂಭ ಆಗುತ್ತೆ. ಅಲ್ಲಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಹಾಗೆ ಸಂಖ್ಯೆ 5 ಬಳಸ್ಕೊಳ್ಬೋದು. ಇನ್ನು ಉಳಿದಂತೆ ತಿಂಗಳ ಪೂರ್ತಿ ಬಳಸುವ ಏಕೈಕ ಬಣ್ಣ ಅಂದರೆ ನೀವು ಎಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ 3 ನಂಬರ್ 3 ಬಳಸ್ಕೊಳ್ಬೋದು. ಇನ್ನು ಆಗಲೇ ಹೇಳಿದ್ದೇನೆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳು. ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಆ ಸಂಖ್ಯೆ 2 ಹಾಗೂ ಸ್ನೋ ಬಣ್ಣವನ್ನು ಬಳಸ್ಕೊಳ್ಳೋದು ಆ ಡೇಟ್ಗಳಲ್ಲಿ. ಜೊತೆಗೆ ಈ ನಂಬರ್ 7 ಅಥವಾ ನಂಬರ್ 7 ಜೊತೆಗೆ ಈ ಮಿಶ್ರ ಬಣ್ಣ ಅಥವಾ ಮಿಕ್ಸ್ ಕಲರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಸಂಖ್ಯೆ 7 ಅನ್ನೋದು ಕೇತುವಿನ ಸಂಕೇತ. ಕೇತು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ. ಹಾಗಾಗಿ ನೀವು ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಇಟ್ಟರೆ ಈ ತಿಂಗಳು ಖಂಡಿತ ನಿಮಗೆ ಅಲ್ಲಲ್ಲಿ ಉತ್ತಮ ಫಲವನ್ನು ಕೊಡಲಿದೆ. ಯಾಕೆಂದರೆ ನೀವು ಇತರ ಕೆಲವು ರಾಶಿಗಳಂತೆ ತೀರಾ ನಿರಾಶೆ ಪಡೋದೇನಿಲ್ಲ. ಉತ್ತಮವಾದ ನಿಮಗೆ ಈ ಥರ ಗುರು ಬೆಂಬಲ ಇರುತ್ತೆ ಮತ್ತು ಇನ್ನಿತರ ನಿಮಗೆ ಗ್ರಹಗಳ ಬೆಂಬಲ ಮಧ್ಯೆ ಸಿಗ್ತಾ ಇರುತ್ತೆ. ಅದಕ್ಕೆ ಸರಿಯಾಗಿ ದೈವಭಕ್ತಿಯನ್ನು, ದಾನ ಧರ್ಮ ಭಕ್ತಿಯನ್ನು ಮಾಡ್ತಾ ಮಾಡಿದರೆ ಯಾವುದೇ ತೊಂದರೆಗಳು ಇರೋದಿಲ್ಲ. ವಿಶೇಷವಾಗಿ ನಿಮಗೆ ಇರತಕ್ಕಂಥ ಶುಕ್ರ, ಶನಿ, ರಾಹುಗಳ ಒಂದು ದೋಷ ನಿವಾರಣೆಗೆ ಗಣೇಶನ ಭಕ್ತಿ ಮಾಡ್ಬೋದು, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವುದು, ಅಥವಾ ಈ ಲಕ್ಷ್ಮೀ ದೇವಿ ಅಮ್ಮನವರ ಭಕ್ತಿ ಮಾಡುವುದು, ಅಥವಾ ಹನುಮಾನ್ ಭಕ್ತಿ ಮಾಡುವುದು. ಹಾಗಾಗಿ ಗಣೇಶ, ವಿಷ್ಣು, ಲಕ್ಷ್ಮಿ ಅಥವಾ ನವಗ್ರಹಗಳ ಭಕ್ತಿಯನ್ನು ಮಾಡೋದ್ರಿಂದ ಮೇ ತಿಂಗಳಲ್ಲಿ ಎಲ್ಲ ರಾಶಿಗಳಿಗೆ ಶುಭಗಳು ಸಿದ್ಧಿಯಾಗ್ತವೆ. ಮುಂದೆಯೂ ಈ ನಿಮ್ಮ ಪ್ರೋತ್ಸಾಹ ಈ ವಾಹಿನಿಗೆ ನಿರಂತರ ಸಿಗ್ತಾ ಇರಲಿ. ಮೇ ತಿಂಗಳಲ್ಲಿ ತಮಗೆಲ್ಲರಿಗೂ ಆರೋಗ್ಯ ಶೀಘ್ರ ಜಯಬಳ ಸಿದ್ಧಿಯಾಗಲಿ. ಧನುಸ್ಸು ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮೇ ತಿಂಗಳು ಧನುಸ್ಸು ರಾಶಿಗೆ ಸ್ವಲ್ಪ ಸಮ್ಮಿಶ್ರ ಫಲವನ್ನು ಸೂಚನೆ ಮಾಡುತ್ತೆ. ಯಾಕಂದರೆ ಮೇ ತಿಂಗಳ ಆದಿಭಾಗದಲ್ಲೇ ಮೇ 1ರಂದೇ ನಡೆಯುವಂತಹ ಗುರುವಿನ ಸ್ಥಾನ ಪಲ್ಲಟ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಇಷ್ಟು ಕಾಲ ನಿಮಗೆ ಗುರುಬಲ ಇತ್ತು, ಕಳೆದ 1 ವರ್ಷ ಕಾಲ ನಿಮಗೆ ಗುರುಬಲ ಇತ್ತು. ಮೇ ತಿಂಗಳ ಆರಂಭದಲ್ಲಿ ನಿಮಗೆ ಗುರುಬಲ ಅನ್ನೋದು ಮತ್ತೆ ಇರೋದಿಲ್ಲ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಈ ಮೇ ತಿಂಗಳು ಕೆಲವೊಂದು ಸ್ವಲ್ಪ ಹಿನ್ನಡೆಗಳಿಗೆ ಕಾರಣ ಆಗ್ಬೋದು. ಆದರೆ ಇಷ್ಟು ದಿನ ಎಲ್ಲ ಸಲೀಸಾಗಿ ನಡೀತಿದ್ದ ಕೆಲಸ ಕಾರ್ಯಗಳು ಇವಾಗ ಸ್ವಲ್ಪ ಅಡೆತಡೆಗಳು ಬರುವಂಥದ್ದು, ಅಥವಾ ಹಣಕಾಸಿನ ವಿಚಾರ ಇರ್ಬೋದು, ವೃತ್ತಿ ವ್ಯಾಪಾರದಲ್ಲಿರ್ಬೋದು, ಎಲ್ಲ ಸ್ವಲ್ಪ ನಿಧಾನಗತಿ ಆಗುವಂಥ ಸಾಧ್ಯತೆ ಇರುತ್ತೆ. ಸಾಮಾನ್ಯವಾಗಿ ಈ ಗುರುಬಲ ಅನ್ನೋದಿದ್ದಾಗ ಎಲ್ಲ ರಾಶಿಗಳಿಗೂ ಅವರವರ ಒಂದು ವೃತ್ತಿನೋ, ವ್ಯಾಪಾರನೋ, ಉದ್ಯೋಗನೋ ಅಥವಾ ಮನೆಯ ಒಂದು ಪರಿಸ್ಥಿತಿನೋ, ಕೌಟುಂಬಿಕ ವಿಚಾರ ಎಲ್ಲ ಒಂದು ಆಶೀರ್ವಾದ ಪೂರ್ವಕವಾಗಿ ಉತ್ತಮವಾಗಿ ಇರುತ್ತೆ. ಯಾವಾಗ ಗುರುಬಲದ ಕೊರತೆ ಬರುತ್ತೆ ಅವಾಗ ಒಂದೊಂದಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಆರಂಭವಾಗುವ ಸಾಧ್ಯತೆ ಇರುತ್ತೆ. ಇನ್ನು ನಿಮಗೆ ಈ ಮೇ ತಿಂಗಳಲ್ಲಿ ಗುರು ಅಲ್ಲದೆ ಇನ್ನಿತರ ಕೆಲವು ಗ್ರಹಗಳು ಸಹ ಒಂದು ಮಂಗಳ ಆಗಲಿ, ಬುಧ ಆಗಲಿ ಮತ್ತು ರಾಹು ಜೊತೆಗೆ ಸೂರ್ಯನು ಹಾಗೆ ನಿಮಗೆ ಮಧ್ಯದಲ್ಲಿ
ಕೆಲವೊಂದು ಕಾಲದಲ್ಲಿ ಮಾತ್ರ ಉತ್ತಮ ಫಲ ಕೊಡ್ತಾರೆ. ಹಾಗಾಗಿ ದೀರ್ಘವಾಗಿ ಅವರು ಉತ್ತಮ ಫಲವನ್ನು ಕೊಡೋದಿಲ್ಲ. ಉದಾಹರಣೆಗೆ ಸೂರ್ಯನ ವಿಚಾರ ಗಮನಿಸಿದಾಗ ನಿಮಗೆ ಮೇ ತಿಂಗಳಲ್ಲಿ ಆರಂಭದ 13 ದಿನಗಳಂದರೆ ಮೇ 13ರವರೆಗೆ ಸೂರ್ಯನ ಒಂದು ಅನುಕೂಲತೆ ಇರೋದಿಲ್ಲ. ಹಾಗಾಗಿ ಸೂರ್ಯನ ಅನಾನುಕೂಲತೆ. ಆ ಬಳಿಕ ಮೇ 14ರಿಂದ ಸೂರ್ಯನ ವೃಷಭ ರಾಶಿಗೆ ಪ್ರವೇಶಿಸುವಾಗ ಆವಾಗ ನಮಗೆ ರವಿ ಅಲ್ಲಿ ಉತ್ತಮ ಫಲವನ್ನು ಕೊಡಬಲ್ಲನಾಗಿದ್ದಾನೆ. ಅದೇ ರೀತಿ ಬುಧ ಗ್ರಹವು ನಿಮಗೆ ತಿಂಗಳ ಆದಿ ಭಾಗದಲ್ಲಿ ಅಂದರೆ 9ನೇ ತಾರೀಕುವರೆಗೆ ಮಾತ್ರ, ಅಂದರೆ ಅಲ್ಲಿ 10ನೇ ತಾರೀಕಿಗೆ ಬುಧನ ಒಂದು ಚಲನೆ ಆರಂಭ ಆಗುತ್ತೆ. ಹಾಗಾಗಿ ಇದೆಲ್ಲ ಗ್ರಹಚಾರ ಅಂದರೆ ಗ್ರಹಗಳ ಚಲನೆಗೆ ಅನುಗುಣವಾಗಿ ಹೇಳುವಂಥ ಫಲ, ಅದಕ್ಕೆ ಗೋಚಾರ ಫಲ ಅಂತ ಹೇಳ್ತಾರೆ. ಹಾಗಾಗಿ ಈ ಮೇ ತಿಂಗಳ ಗೋಚಾರದಲ್ಲಿ ನಿಮಗೆ ಬುಧನು ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆರಂಭದ 9 ದಿನಗಳು ಬಿಟ್ಟರೆ ಆಮೇಲೆ ಅಲ್ಲಿ ತಿಂಗಳ ಅಂತ್ಯದವರೆಗೂ ನಿಮಗೆ ಮೇ 10ರಿಂದ ತಿಂಗಳ ಕೊನೆಯವರೆಗೂ ಬುಧನು ಅಷ್ಟು ಪೂರಕವಾಗಿರೋದಿಲ್ಲ. ಹಾಗೆಯೇ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳು ನಿಮಗೆ ಈ ತಿಂಗಳ ಪೂರ್ತಿ ಅಷ್ಟು ಉತ್ತಮವಾದ ಸ್ಥಿತಿಯಲ್ಲಿ ಇರೋದಿಲ್ಲ. ರಾಹುಗಳ ವಿಚಾರ ಗಮನಿಸಿದಾಗ ರಾಹು ಕೇತುಗಳ ವಿಚಾರ, ಕೇತು ನಿಮಗೆ ಪೂರಕವಾಗಿದ್ದಾನೆ, ತಿಂಗಳ ಪೂರ್ತಿ ಕೇತುವಿನ ವಿಶೇಷವಾದ ಬೆಂಬಲ ಇರುತ್ತೆ. ಆದರೆ ರಾಹು ನಿಮಗೆ ವಿರುದ್ಧವಾಗಿ ಇರ್ತಾನೆ ತಿಂಗಳ ಪೂರ್ತಿ. ಇನ್ನು ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ. ಶನಿ ಮಹಾರಾಜರು ಈ ತಿಂಗಳಲ್ಲಿ ಹೆಚ್ಚಿನ ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿದ್ದಾರೆ. ಅನೇಕ ನಿಮಗೆ ಶುಭ ಫಲಗಳು ಇಷ್ಟಾರ್ಥಗಳು ಶನಿ ಮಹಾರಾಜರಾಗಲು. ಜೊತೆಗೆ ಈ ಶುಕ್ರ ಗ್ರಹ ಎಲ್ಲಕ್ಕಿಂತ ಪ್ರಧಾನವಾಗಿ ಶುಕ್ರನ ಅನುಗ್ರಹ ಬೇಕು ಅಂತ ಬಹಳಷ್ಟು ಜನ ಅಪೇಕ್ಷೆ ಪಡ್ತಾರೆ. ಶುಕ್ರನ ಅನುಗ್ರಹವನ್ನು ಗಮನಿಸಿದಾಗ ನಿಮಗೆ ತಿಂಗಳ ಆದಿ ಭಾಗದಲ್ಲಿ ಅಂದರೆ ತಿಂಗಳ 18ರವರೆಗೆ ಶುಕ್ರ ಅನುಗ್ರಹ ಇರುತ್ತೆ. ಆ ಬಳಿಕ 19ರಿಂದ ನಿಮಗೆ ಶುಕ್ರನ ಅಷ್ಟು ಉತ್ತಮವಾಗಿರೋದಿಲ್ಲ. ಹಾಗಾಗಿ ಎಲ್ಲ ಒಂದು ರೀತಿಯ ಮಿಶ್ರ ಫಲದ ಅನುಭವ ಬರುತ್ತೆ. ಎಲ್ಲ ಗ್ರಹಗಳು, ಉದಾಹರಣೆಗೆ ಬುಧನು ಕೇವಲ ಆರಂಭದ 9 ದಿನ ಅಷ್ಟೇ ಉತ್ತಮ ಫಲ ಕೊಡ್ತಾನೆ. ಸೂರ್ಯನು ನಿಮಗೆ ತಿಂಗಳ 14ರ ಬಳಿಕ ಉತ್ತಮ ಫಲ ಕೊಡ್ತಾನೆ. ಶುಕ್ರನು ನಿಮಗೆ ಕೇವಲ ತಿಂಗಳ 18ರ ಬಳಿಕ 18ರವರೆಗೂ ಅಷ್ಟೇ ಉತ್ತಮ ಫಲವನ್ನು ಕೊಡ್ತಾನೆ. ಈ ರೀತಿ ಎಲ್ಲ ಗ್ರಹಗಳು ಒಂದು ನಿರಂತರವಾದ ಉತ್ತಮ ಫಲವನ್ನು ಕೊಡೋದಿಲ್ಲ ಈ ತಿಂಗಳಲ್ಲಿ. ಹಾಗಾಗಿ ಹಲವಾರು ನಿಮಗೆ ಏರುಪೇರುಗಳು ಈ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಅನುಭವಕ್ಕೆ ಬರಲಿದೆ. ಅದೃಷ್ಟನೂ ಬರುತ್ತೆ, ಅದರ ಜೊತೆಗೆ ಸಂಕಷ್ಟನೂ ಬರುತ್ತೆ. ತುಂಬ ಹಣ ಒಂದು ಬರುತ್ತೆ, ಅದರ ಜೊತೆಗೆ ತುಂಬ ಖರ್ಚು ಬರುತ್ತೆ. ಅಥವಾ ಯಾವುದೋ ಒಂದು ಕೆಲಸ ಆದರೆ ಇನ್ನೊಂದು ಕೆಲಸ ಫೇಲ್ ಆಗುತ್ತೆ. ಹಾಗೆ ಅಥವಾ ಯಾವುದಾದ್ರೂ ನೀವು ಈ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲೆಲ್ಲ ಮಾಡಿದ್ರೆ ಅಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರುವಂಥದ್ದು, ಶತ್ರು ಪೀಡೆಗಳು ಬರುವಂಥದ್ದು, ಅಥವಾ ನೀವು ಮಾಡುವಂಥ ಒಂದು ಉತ್ಪನ್ನಗಳಿಗೆ ಈ ಬೇಡಿಕೆ ಕುಸಿತ ಆಗ್ಬೋದು, ಬೆಲೆ ಕುಸಿತ ಆಗ್ಬೋದು. ಈ ರೀತಿ ಅನೇಕ ರೀತಿಯ ವೈರುಧ್ಯಗಳು ಬರ್ಬೋದು. ಇನ್ನು ಕೃಷಿಕರು, ರೈತಾಪಿ ವರ್ಗ ಇದ್ದರೆ ಅವರಿಗೆ ಒಂದು ಬೆಳೆಯ ತೆಗೆಯುವಂತಹ ಕಾಲದಲ್ಲಿ ಮಳೆಯ ಕೊರತೆ ಆಗ್ಬೋದು, ನೀರಿನ ಕೊರತೆ ಆಗ್ಬೋದು, ಅಥವಾ ಉತ್ಪನ್ನಗಳಿಗೆ ಏನಾದರೂ ಆ ಕಾಲದಲ್ಲಿ ಮಾರುಕಟ್ಟೆಯ ಒಂದು ವಿಧಾರಣೆಗಳು ಕಡಿಮೆ ಆಗ್ಬೋದು. ಈ ರೀತಿ ಒಂದಲ್ಲ ಒಂದು ಕಾರಣದಿಂದ ಧನುಸು ರಾಶಿಯವರಿಗೆ ಮೇ ತಿಂಗಳಲ್ಲಿ ಸವಾಲುಗಳು, ಸಂಕಷ್ಟಗಳು ಸ್ವಲ್ಪ ಹೆಚ್ಚಿರುತ್ತವೆ. ಯಾಕಂದರೆ ಅಲ್ಲಿ ನಿರಂತರವಾಗಿ ನಿಮಗೆ ಕೇವಲ ಇರುವಂತಹ ಗ್ರಹ ಬಲ ಅಂದರೆ ಶನಿ ಮತ್ತು ಕೇತು ಮಾತ್ರ ತಿಂಗಳ ಪೂರ್ತಿ ನಿರಂತರವಾಗಿ ಉತ್ತಮ ಫಲ ಇರ್ತಾರೆ. ಉಳಿದ ಎಲ್ಲ ಗ್ರಹಗಳು ಅರ್ಧಂಬರ್ಧ ಅಂದರೆ ಸ್ವಲ್ಪ ಮಟ್ಟಿಗೆ ಕೊಡ್ತಾರೆ, ಬೆಲೆ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ಒಂದು ಉತ್ತಮ ಅವಕಾಶಗಳು ಇರೋದಿಲ್ಲ. ಹಾಗಾಗಿ ಅಲ್ಲಿ ಯಾವುದೋ ಕಂಟಿನ್ಯೂಟಿ ಅನ್ನೋದು ಸ್ವಲ್ಪ ಕನಸಿನ ಮಾತಾಗುತ್ತೆ. ಅಂದರೆ ಹಿಂದೆ ಕಳೆದ ವರ್ಷದಲ್ಲಿ ಯಾವುದೂ ಇಲ್ಲಾಂದರೂ ಗುರುಬಲ ನಿಮಗೆ ರಕ್ಷಣೆ ಆಗಿತ್ತು. ಈಗ ಯಾವಾಗ ಗುರುಬಲ ನಿರಂತರವಾಗಿ ಇರುವುದಿಲ್ವೋ ಅಲ್ಲಿ ಇತರ ಗ್ರಹಗಳ ಒಂದು ಬೆಂಬಲ ಸಹ ನಿಮಗೆ ಮಧ್ಯೆ ಅಲ್ಲಿ ಅರ್ಧವರೆಗೆ ಇರುತ್ತೆ, ಅಥವಾ ಕೆಲವು ದಿನ ಇರುತ್ತೆ, ಕೆಲವು ದಿನ ಇರೋದಿಲ್ಲ. ಹಾಗೆ ಇನ್ನು ಚಂದ್ರನ ವಿಚಾರ ಗಮನಿಸಿದಾಗ ತಿಂಗಳಲ್ಲಿ ಪರವಾಗಿಲ್ಲ, ಒಂದು ಎಲ್ಲ ರಾಶಿಗಳು ಸಿಗುವಂತೆ 16ರಿಂದ 15 ದಿನ ಎಲ್ಲ ರಾಶಿಗೂ ಸಿಗುತ್ತೆ. ಹಾಗಾಗಿ ನಿಮ್ಮ ರಾಶಿಗೂ ಆ ಒಂದು ಚಂದ್ರನ ಅನುಕೂಲ 16 ದಿನಾಂಕಗಳಲ್ಲಿ ಚಂದ್ರನ ಅನುಕೂಲ ಸಿಗುತ್ತೆ. ಹಾಗಾಗಿ ಈ ತಿಂಗಳಲ್ಲಿ ಧನುರಾಶಿಯವರು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆತುರ ನಿರ್ಧಾರ ಬೇಡ. ಯಾವುದೇ ಹೈ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಕೈ ಹಾಕೋದಲ್ಲ, ಅಷ್ಟು ಉತ್ತಮ ಅಲ್ಲ. ಜೊತೆಗೆ ಎಲ್ಲವನ್ನು ಸ್ವಲ್ಪ ತಾಳ್ಮೆಯಿಂದ ಗಮನಿಸಬೇಕು ನೀವು. ಅದು ತುಂಬ ಇವತ್ತು ಮಾಡಿದ ಕೆಲಸ ಇವತ್ತೇ ಸಿಗಬೇಕು ರಿಸಲ್ಟ್ ನಮಗೆ, ಅಥವಾ ನಮಗೆ ತಕ್ಷಣ ನಮಗೆ ಅದರ ಒಂದು ಪ್ರತಿಫಲ ಸಿಗಬೇಕು ಅನ್ನೋದು ಎಕ್ಸ್ಪೆಕ್ಟೇಷನನ್ನು ಸ್ವಲ್ಪ ನೀವು ಬಿಡಬೇಕಾಗತ್ತೆ. ಅಲ್ಲಿ ತುಂಬ ಸಂಯಮ ಮತ್ತು ತಾಳ್ಮೆ ಬೇಕಾಗುತ್ತೆ. ಇನ್ನು ಕೆಲವೊಂದು ವಿಚಾರ 1-2 ಬಾರಿ ಫೇಲ್ ಆಗುತ್ತೆ ನಿಮಗೆ, ಇದರಲ್ಲಿ ಯಾವುದಾದ್ರು ಒಂದು ಫೇಲಿಯರ್ ಆಗ್ಬೋದು. ಆದರೆ ಫೇಲಿಯರ್ ಆದರೂ ನಿಮ್ಮ ಒಂದು ಕರ್ತವ್ಯ ನೀವು ಮುಂದುವರಿಸಿ ಅದರಲ್ಲಿ ಮತ್ತೆ ಮುಂದೆ ಗೆಲುವು ಬಂದೇ ಬರುತ್ತೆ ಅನ್ನೋ ವಿಶ್ವಾಸವನ್ನು ತೆಗೆದುಕೊಳ್ಬೋದು. ಹಾಗಾಗಿ ಹಲವಾರು ಸಂಕಷ್ಟಗಳು, ಏಳುಬೀಳುಗಳು ಇರ್ತವೆ. ಇನ್ನು ಕೌಟುಂಬಿಕ ವಿಚಾರ ಗಮನಿಸಿದರೆ ಮೇ ತಿಂಗಳಲ್ಲಿ ಇಲ್ಲಿ ಕಲಹದ ವಾತಾವರಣ ಬರುವಂಥ ಸಾಧ್ಯತೆ ಇರುತ್ತೆ. ಮನೆಯ ತುಂಬ ಸದಸ್ಯರಲ್ಲಿರ್ಬೋದು, ಅಥವಾ ಕೊನೆಯ ಕಿರಿಯ ಸದಸ್ಯರಿರ್ಬೋದು. ವಿಶೇಷವಾಗಿ ಮನೆಯ ಕಿರಿಯ ಸದಸ್ಯರಲ್ಲಿ ಬರುತ್ತೆ. ತಂದೆ ತಾಯಿಯಿಂದ ಮಕ್ಕಳ ಜೊತೆ ಕಲಸ ಬರ್ಬೋದು, ಅಥವಾ ನಿಮ್ಮ ಸಹೋದರ ಜೊತೆ ಕಲಹ ಬರ್ಬೋದು, ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ಕಲಹಗಳು ಬರ್ಬೋದು, ಅಥವಾ ಕಿರಿಯರು ನಿಮ್ಮ ವಿರೋಧಿಸುವಂಥ ಅವಮಾನಿಸುವಂಥ ಘಟನೆಗಳು ಆಗಾಗುತ್ತೆ. ಜೊತೆಗೆ ಈ ಕೌಟುಂಬಿಕ ವಿಚಾರದಲ್ಲಿ ಸಹ ಹಾಗೆ ಬಾಂಧವ್ಯದ ಕೊರತೆ ಆಗುತ್ತೆ. ಬಂಧುಗಳ ಜೊತೆಗೆ ಬಾಂಧವ್ಯ ಕೊರತೆ, ಮಿತ್ರರಲ್ಲಿ ಸಹ ಹಾಗೆ ಬಾಂಧವ್ಯದ ಕೊರತೆ, ಮಿತ್ರರಿಗೂ ನಿಮಗೆ ಏನಾದರೂ ಮಾತಿನ ಚಕಮಕಿ ಆಗ್ಬೋದು, ಅಥವಾ ಅವರ ಯಾವುದೇ ಒಂದು ನಿರ್ಧಾರಕ್ಕೆ ನೀವು ವಿರೋಧ ಮಾಡುವಂಥದ್ದು. ಈ ರೀತಿ ಒಂದಲ್ಲ ಒಂದು ಕಾರಣದಿಂದ ಬಾಂಧವ್ಯದ ಕೊರತೆ, ಕಲಹ, ವಾಗ್ವಾದಗಳು ಏರ್ಪಡುವಂಥ ಸಾಧ್ಯತೆ ಮನೆಯಲ್ಲಿರುತ್ತೆ, ಅಥವಾ ನೀವು ಉದ್ಯೋಗ ವೃತ್ತಿ ಮಾಡೋ ಜಾಗದಲ್ಲಿ ಸಹ ಇರುವಂಥ ಸಾಧ್ಯತೆ ಇರುತ್ತೆ.
ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಆಗಲೇ ಹೇಳಿದಂತೆ ಶುಕ್ರನು ನಿಮಗೆ ಆರಂಭದಲ್ಲಿ ಸ್ವಲ್ಪ ದಿನ ಅಷ್ಟೇ ಪೂರಕವಾಗಿರ್ತಾನೆ, 18ರವರೆಗೆ ಪೂರಕವಾಗಿರ್ತಾನೆ. ಆ ಬಳಿಕ 18-19ರಿಂದ ನಿಮಗೆ ಅಲ್ಲಿ ಶುಕ್ರನು ಅಷ್ಟು ಅನುಗ್ರಹ ಇರೋದಿಲ್ಲ. ಕಾರಣ ಆಮೇಲೆ ಆ ಕಾಲದಲ್ಲಿ ನಿಮಗೆ ಕಷ್ಟ ನಷ್ಟಗಳು, ಹಣಕಾಸಿನ ಕೊರತೆ ಆಗುವಂಥದ್ದು, ಅನಾವಶ್ಯಕ ಖರ್ಚುಗಳಾಗುವಂಥದ್ದು ಅಥವಾ ಹಣ ನಿಮ್ಮದಿನ ನಷ್ಟ ಕಷ್ಟಗಳಾಗುವಂಥದ್ದು ಸಾಧ್ಯ. ಆರಂಭದಲ್ಲಿ ಪರವಾಗಿಲ್ಲ, 18ರವರೆಗೆ ಶುಕ್ರ ಅನುಗ್ರಹ ಉತ್ತಮ ಇರೋ ಕಾರಣ ಅಲ್ಲಿ ನಿಮ್ಮ ಆದಾಯಕ್ಕೆ ಏನೂ ಕೊರತೆ ಬರೋದಿಲ್ಲ. ಆದಾಯ ಎಲ್ಲ ನಿರಂತರವಾಗಿರುತ್ತೆ, ಆದರೆ ಆದಾಯಕ್ಕೆ ಮೀರಿ ಖರ್ಚುಗಳು ಬರುವಂಥ ಸಾಧ್ಯತೆ ಈ ತಿಂಗಳಿರುತ್ತೆ. ಅನಾವಶ್ಯಕ ಖರ್ಚುಗಳು, ಯಂತ್ರ ಉಪಕರಣ ವಾಹನ ರಿಪೇರಿ ಖರ್ಚು ಬರ್ಬೋದು, ಆಸ್ಪತ್ರೆಯ ಖರ್ಚುಗಳು ಬರ್ಬೋದು. ಹಾಗಾಗಿ ಅಂತಹ ಒಂದು ಅಸಾಮಾನ್ಯವಾದ ಖರ್ಚುಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೀವು ಮಾಡುವಂಥ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಸಾಮಾನ್ಯವಾಗಿ ಹೆಚ್ಚಿನ ಎಲ್ಲ ಚಟುವಟಿಕೆ ಉದ್ಯೋಗ ವೃತ್ತಿಯಲ್ಲಿ ಅಲ್ಲಿ ಸವಾಲುಗಳ ತಿಂಗಳಾಗಿರುತ್ತೆ. ಈ ಮೇ ತಿಂಗಳು ಧನುರಾಶಿಯವರಿಗೆ ಸವಾಲು ಅಂದರೆ ಎಲ್ಲದರಲ್ಲೂ ನಿಮಗೆ ಚಾಲೆಂಜ್ ಇರುತ್ತೆ. ನೀವು ಅಂದುಕೊಂಡಂಗೆ ಎಲ್ಲವೂ ಸಲೀಸಾಗಿ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ತಾಳ್ಮೆ ಅವಶ್ಯಕತೆ ಇರುತ್ತೆ. ಜೊತೆಗೆ ಕಾದು ನೋಡೋ ತಂತ್ರ, ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳ್ತಾರೆ. ಹಾಗಾಗಿ ಎಲ್ಲವನ್ನ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ನೀವು ಎಲ್ಲ ಪ್ರತಿಫಲಕ್ಕಾಗಿ. ಇನ್ನು ಶನಿ ಮಹಾರಾಜರು ಉತ್ತಮ ಸ್ಥಿತಿಯಲ್ಲಿದ್ದಾರೆ, ಕೇತು ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ಹೆಚ್ಚಿನ ಏನೋ ಬಾಧೆಗಳು ಬರೋದಿಲ್ಲ. ನಿಮಗೆ ವೃತ್ತಿಯಲ್ಲಿ ಸ್ವಲ್ಪ ವಿಳಂಬ ಆಗಬಹುದು ಹೊರತು ಕೆಲವೊಂದು ಪ್ರತಿಫಲಗಳು ನಿಮಗೆ ಉತ್ತಮವಾಗಿ ಸಿಗುತ್ತೆ. ಜೊತೆಗೆ ಯಾರೋ ವಿದೇಶ ಹೋಗಬೇಕು, ವಿದೇಶಕ್ಕೆ ವಿದ್ಯಾಭ್ಯಾಸ ಹೋಗಬೇಕು, ವಿದೇಶದಲ್ಲಿ ಏನಾದ್ರು ಉದ್ಯೋಗ ಮಾಡಬೇಕು ಇತ್ಯಾದಿ ಪ್ರಯತ್ನ ಪಟ್ಟರೆ ಅಂಥವರಿಗೆಲ್ಲ ಈ ಶನಿ ಕೇತುಗಳ ಒಂದು ಆಶೀರ್ವಾದ ಪೂರಕವಾಗಿರುತ್ತೆ. ಇನ್ನು ವಿದೇಶದ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಇತ್ಯಾದಿ ನಡೆಸೋರಿಗೆ ಸಹ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಆಗಲೇ ಹೇಳಿದಂಗೆ ಚಂದ್ರ ಅನುಗ್ರಹ ನಿಮಗೆ 16 ದಿನಾಂಕಗಳು ಇರುತ್ತೆ. ಆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳು ಮೇ ತಿಂಗಳಲ್ಲಿ ಹೇಳ್ತೇನೆ, ಅದನ್ನು ಗಮನಿಸ್ಕೊಳ್ಳಿ. ಮೇ ತಿಂಗಳಲ್ಲಿ 3, 4, 7, 10, 11, 12, 18, 19, 20, 21, 22, 25, 26, 27, 30 ಮತ್ತು 31 ಅಂದರೆ ಮೇ ತಿಂಗಳ ಇಷ್ಟು ದಿನಾಂಕಗಳು, ಇಷ್ಟು ಡೇಟ್ಗಳು ನಿಮಗೆ ಚಂದ್ರನ ಅನುಗ್ರಹ ಇರುವಂಥ ಶುಭ ದಿನಗಳಾಗಿವೆ. ಈ ದಿನಗಳನ್ನ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡಲಿಕ್ಕೆ, ಅಗ್ರಿಮೆಂಟ್ಗೆ, ರಿಜಿಸ್ಟ್ರೇಷನ್ಗೆ, ಏನೋ ಕೊಡುಕೊಳ್ಳುವಿಕೆ ಇತ್ಯಾದಿಗಳಿಗೆ ಶುಭ ಕಾರ್ಯಗಳಿಗೆಲ್ಲ ಈ ದಿನಾಂಕಗಳನ್ನು ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಬಳಸ್ಕೊಳ್ಬೋದಾಗಿದೆ. ಚಂದ್ರನು ನಿಷ್ಪಕ್ಷಪಾತವಾಗಿ ಅಂದರೆ ತಾರತಮ್ಯ ಇಲ್ಲದೆ ಎಲ್ಲ ಮಾತೃ ಸಮಾನವಾಗಿ ಎಲ್ಲ ರಾಶಿಗೂ ಒಂದು ತಿಂಗಳಲ್ಲಿ 10 ಅಥವಾ 15ರಿಂದ 15 ಉತ್ತಮ ಫಲನ ಕೊಟ್ಟೇ ಕೊಡ್ತಾನೆ. ಹಾಗಾಗಿ ನಿಮಗೂ ಈ ತಿಂಗಳಲ್ಲಿ 16 ದಿನ ಚಂದ್ರ ಅನುಗ್ರಹ ಬರುವಂಥ ದಿನಗಳು ಬಂದಿವೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು, ನಿರಂತರವಾಗಿ ಬಳಸುವಂಥ ಬಣ್ಣ ಕೇವಲ ಬ್ಲೂ ಅಥವಾ ನೀಲಿ ಬಣ್ಣನ ತಿಂಗಳ ಪೂರ್ತಿ ಬಳಸ್ಬೋದು. ಬ್ಲೂ ಅಥವಾ ನೀಲಿ ಬಣ್ಣ ಹಾಗೂ ಸಂಖ್ಯೆ 8. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಎಲ್ಲ ಮಿಶ್ರವಾದ ಬಣ್ಣಗಳಿದ್ದರೆ ಅದಕ್ಕೆ ಮಿಕ್ಸ್ ಅಂತ, 2ಕ್ಕಿಂತ ಹೆಚ್ಚು ಬಣ್ಣ ಇದ್ದರೆ ಮಿಕ್ಸ್ ಅಂತ ಆಗುತ್ತೆ. ಹಾಗಾಗಿ ಅಲ್ಲಿ ನೀವು ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಬೋದು. ಜೊತೆಗೆ ಸಂಖ್ಯೆ 7 ಬಳಸ್ಬೋದು. ಸಂಖ್ಯೆ 7 ಮತ್ತು 8 7 and 8 ಸಂಖ್ಯೆಯನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ನಂಬರ್ 1 ಅಥವಾ ಆರೆಂಜ್ ಬಣ್ಣವನ್ನು, ನಂಬರ್ 1 ಅಥವಾ 1 ಸಂಖ್ಯೆಯನ್ನು ಹಾಗೂ ಆರೆಂಜ್ ಬಣ್ಣವನ್ನು ತಿಂಗಳ 14ರಿಂದ ಬಳಸ್ಕೊಳ್ಬೋದು. ಯಾಕಂದರೆ ಅಲ್ಲಿಂದ 14ರಿಂದ ನಿಮಗೆ ಸೂರ್ಯ ಅನುಗ್ರಹ ಬರುವಂಥದ್ದು. ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣನ ತಿಂಗಳ 18ರವರೆಗೆ ಅಷ್ಟೇ ಬಳಸ್ಕೊಳ್ಬೋದು. ಅಲ್ಲಿವರೆಗೆ ನಿಮಗೆ ಶುಕ್ರ ಅನುಗ್ರಹ ಇರುತ್ತೆ. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6ನ್ನು 18ರವರೆಗೆ ಬಳಸ್ಕೊಳ್ಳಿ. ಹಾಗೆಯೇ ನಿಮಗೆ ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ 9ರವರೆಗೆ ಅಷ್ಟೇ ಬಳಸೋದು. ಮೇ 9ರವರೆಗೆ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5ಅನ್ನು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನ ಗಮನಿಸ್ತಾ ಇರಿ. ಜೊತೆಗೆ ಈ ತಿಂಗಳಲ್ಲಿ ಬರುವಂಥ ನಿಮಗೆ ರವಿ, ಕುಜ, ಗುರು, ರಾಹುಗಳ ಒಂದು ವೈಪರೀತ್ಯ ನಿವಾರಣೆಗೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು. ಗಣೇಶನ ದೇವಾಲಯ ಸಂದರ್ಶನ, ಗಣೇಶನ ಸ್ತೋತ್ರ ಪಠಣ, ಈಶ್ವರ ಅಥವಾ ಶಿವನ ಭಕ್ತಿ ಮಾಡೋದು, ಶಿವಾಲಯಗಳ ಸಂದರ್ಶನ ಮಾಡೋದು. ಅದೇ ರೀತಿ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತಿ ಮಾಡೋದು, ಸುಬ್ರಹ್ಮಣ್ಯ ದೇವಗಳ ಸಂದರ್ಶನ, ದೇವಿ ಅಥವಾ ಯಾವುದೇ ಅಮ್ಮನವರ ಭಕ್ತಿ ಮಾಡೋದು ಅಥವಾ ನವಗ್ರಹಗಳ ಸ್ತೋತ್ರ ಓದೋದು ಇತ್ಯಾದಿ ಭಕ್ತಿ ಮಾರ್ಗದಿಂದ ದೇವಾಲಯಗಳ ಸಂದರ್ಶನದಿಂದ ನಿಮ್ಮ ಈ ಗ್ರಹದ ದೋಷಗಳನ್ನು ನಿವಾರಣೆ ಆಗುತ್ತೆ. ಎಲ್ಲ ಧನುರಾಶಿಯವರಿಗೆ ಮೇ ತಿಂಗಳು ಶುಭದಾಯಕ ಆಗಲಿ. ಮಕರ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಅವಲೋಕಿಸೋಣ. ಮಕರ ರಾಶಿಗೆ ಮೇ ತಿಂಗಳು ಒಂದು ಅದ್ಭುತವಾದ ಶುಭ ಸೂಚನೆಯನ್ನು ಕೊಡುವ ತಿಂಗಳು. ಶುಭ ಶಕುನಗಳು, ಶುಭ ವಾರ್ತೆಗಳು ಜೊತೆಗೆ ಶುಭ ಫಲಗಳು ಸಿದ್ಧಿಯಾಗುವಂಥ ಒಂದು ಅವಕಾಶ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಬರಲಿದೆ. ಅಪರೂಪಕ್ಕೆ ಸಿಗುವಂತಹ ಗುರುಬಲದ ಅನುಕೂಲ ತಿಂಗಳ ಆರಂಭದಿಂದಲೇ ಆರಂಭ ಆಗುತ್ತೆ. ಗುರುವಿನ ಪರಿವರ್ತನೆ ಮೇ 1ರಂದು ಆಗುತ್ತಿರೋದ್ರಿಂದ ಗುರು ಯಾವಾಗ ವೃಷಭ ರಾಶಿಗೆ ಪ್ರವೇಶಿಸಲಿದ್ದನೋ ಆವಾಗ ನಿಮಗೆ ವಿಶೇಷವಾಗಿ ಪಂಚಮದಲ್ಲಿ ನಿಮ್ಮ ರಾಶಿಯಿಂದ ಪಂಚಮ ಸ್ಥಾನದಲ್ಲಿರುವಂತಹ ಗುರು ನಿರಂತರವಾಗಿ ಶುಭವನ್ನು, ಲಾಭವನ್ನು, ಯಶವನ್ನು, ಕೀರ್ತಿಯನ್ನು, ಜಯವನ್ನು ತಂದುಕೊಡುವಂತಹ ಒಂದು ಗುರುವಿನ ಆಶೀರ್ವಾದ ಇರುತ್ತೆ. ಹಾಗಾಗಿ ಮಕರ ರಾಶಿಯವರು ಮೇ ತಿಂಗಳಿಂದ ನಿಮ್ಮ ಒಂದು ಧನಾತ್ಮಕ ಭಾವನೆಯನ್ನು ಸ್ವಲ್ಪ ಹೆಚ್ಚಿಸಿಕೊಳ್ಳಿ. ಇಷ್ಟು ದಿನ ಇದ್ದಂತಹ ನಿಮಗೆ ಆ ಸಾಡೆಸಾತಿಯ ಭೀಕರವಾದ ಒಂದು ಪರೀಕ್ಷೆಗಳು, ನಾನಾ ರೀತಿಯ ಸವಾಲುಗಳು, ಸಂಕಷ್ಟಗಳು ಜೊತೆಗೆ ಕಷ್ಟ ನಷ್ಟಗಳನ್ನು ಎದುರಿಸಿ ನೊಂದಂತಹ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ತುಂಬ ಒಂದು ರಿಲೀಫ್ ಅಂದರೆ ನಿಮಗೆ ಒಂದು ಪರಿಹಾರದ ಮಾರ್ಗ ಖಂಡಿತ ಸಿಗಲಿದೆ. ಹಾಗೆಯೇ ನಿಮಗೆ ಗುರು ಅಷ್ಟೇ ಅಲ್ಲದೆ ಇತರ ಗ್ರಹಗಳ ಸಹ ಒಂದು ಬೆಂಬಲ ಇರುವಂಥ ಒಂದು ಅಪೂರ್ವದ ತಿಂಗಳಾಗಿರುತ್ತೆ. ಮಕರ ರಾಶಿಯವರಿಗೆ ಎಲ್ಲ ಅಂದುಕೊಂಡ ಕೆಲಸ ಕಾರ್ಯಗಳು ನಡೆಯುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು, ಹಿಂದೆ ನಿಮ್ಮಿಂದ ಎಲ್ಲ ಮಿಸ್ ಆಗಿದ್ದ ಅವಕಾಶಗಳಿಗೆ ಒಂದೊಂದಾಗಿ ನಿಮಗೆ ಅವಕಾಶ ನಿಮ್ಮ ಬಳಿ ಬರುವಂಥದ್ದು, ಹಿಂದೆ ಮಾಡಿದ ಪ್ರಯತ್ನಗಳು ಯಾವುದನ್ನು ವೈಫಲ್ಯ ಆಗಿತ್ತು ಅದು ಈಗ ಸಫಲತೆ ಆಗುವಂಥದ್ದು. ಹಾಗಾಗಿ
ಮಕರ ರಾಶಿಯ ಎಲ್ಲ ವರ್ಗದವರಿಗೂ, ಅವರು ವಿದ್ಯಾರ್ಥಿಗಳಿರ್ಬೋದು ಅಥವಾ ಯುವಕರು ಸಾಧಕರು ಇರ್ಬೋದು ಅಥವಾ ವ್ಯಾಪಾರಿಗಳು, ಉದ್ಯೋಗಿಗಳು ಅಥವಾ ಕೈಗಾರಿಕೆ ನಡೆಸೋರು, ಕೃಷಿಕರು, ಯಾವ ರಂಗದಲ್ಲಿದ್ದರೂ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಅನಿರೀಕ್ಷಿತವಾದ ಫಲಗಳು, ಉತ್ತಮವಾದ ಫಲಗಳು ಸಿಗಲಿವೆ. ನಿಮ್ಮ ಪ್ರಯತ್ನಕ್ಕೆ ಖಂಡಿತ ಸಫಲತೆ ಬೇಗ ಸಿಗಲಿವೆ. ಇನ್ನು ಗ್ರಹಗಳ ವಿಚಾರ ಗಮನಿಸಿದಾಗ ನಮಗೆ ಈ ತಿಂಗಳಲ್ಲಿ ಆಗಲೇ ಹೇಳಿದಂತೆ ಗುರುವಿನ ವಿಶೇಷವಾದ ಬಲ ಈ ತಿಂಗಳಿಂದ ಆರಂಭ ಆಗುತ್ತೆ. ವರ್ಷ ಪೂರ್ತಿ ಗುರುಬಲ ನಿಮಗೆ ಇದ್ದೇ ಇರುತ್ತೆ. ಹಾಗೆಯೇ ಈ ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಆಶೀರ್ವಾದ ಮಾಡ್ತಾ ಇರ್ತಾನೆ. ಶುಕ್ರನ ಅನುಗ್ರಹದಿಂದ ನಮಗೆ ಹಣಕಾಸಿಗೆ ಯಾವುದೇ ಕೊರತೆ ಇರೋದಿಲ್ಲ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ನಿರಂತರವಾಗಿ ಹಣಕಾಸಿನ ಹರಿವು ಬರುತ್ತೆ. ನಿಮಗೆ ಬರಬೇಕಾದ ಬಾಕಿ ಬರಬೇಕಾದ ಹಣಗಳೆಲ್ಲ ಬರ್ಬೋದು. ಯಾವುದೇ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಸಫಲತೆಯಲ್ಲಿ ಹಣಗಳು ಸಿಗುವಂಥದ್ದು, ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಸಹ ಆಗಲಿವೆ. ಅದೇ ರೀತಿ ಈ ತಿಂಗಳಲ್ಲಿ ನಿಮಗೆ ಶನಿ ಮಹಾರಾಜರು ಸಹ ವಿಪರೀತವಾದ ಬಾಧೆಯನ್ನು ಕೊಡ್ತಾಯಿಲ್ಲ. ಅವರು ನಿಮಗೆ ಈಗ ಶನಿಯ ಬಿಡುಗಡೆಯ ವರ್ಷ ಆಗಿರೋದ್ರಿಂದ ಅವರು ನಿಮಗೆ ಕೊನೆಯ ಭಾಗದಲ್ಲಿ ಸಣ್ಣ ಪುಟ್ಟ ಕೆಲವು ಪರೀಕ್ಷೆಗಳನ್ನಷ್ಟೇ ಕೊಡ್ತಾರೆ ಹೊರತು ಹೆಚ್ಚಿನ ತೊಂದರೆಗಳು ಶನಿ ಮಹಾರಾಜರು ನಿಮಗೆ ಆಗೋದಿಲ್ಲ. ಇನ್ನು ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಆಕಸ್ಮಿಕ ಲಾಭಕ್ಕೆ ಸಹಕಾರಿಯಾಗ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿಕ್ಕೆ, ಮನಸ್ಸಿನ ಎಲ್ಲ ಕಾಮನೆಗಳು ಪೂರ ಆಗಲಿಕ್ಕೆ, ಜೊತೆಗೆ ಯಾರಿಗೆ ವಿವಾಹ ಅಪೇಕ್ಷೆ ವಿವಾಹ ಸಂಬಂಧಗಳು ಒದಗಿ ಬರ್ಬೋದು. ಉದ್ಯೋಗ ಯಾರು ಹುಡುಕ್ತಾ ಇದ್ದಾರೆ ಅವ್ರಿಗೆ ಉದ್ಯೋಗ ಫಿಕ್ಸ್ ಆಗುವಂಥ ಅವಕಾಶ, ಅದು ಈಗಾಗಲೇ ಉದ್ಯೋಗ ಮಾಡ್ತಿರೋರಿಗೆ ಉದ್ಯೋಗದಲ್ಲಿ ಬಡ್ತಿನೋ ಇನ್ಕ್ರಿಮೆಂಟೋ ಎಲ್ಲ ಬೇಕಾದ ಸ್ಥಳಗಳಿಗೆ ಟ್ರಾನ್ಸ್ಫರ್ ಇತ್ಯಾದಿಗಳು ಸಿಗುವಂಥ ಅವಕಾಶ. ಈ ರೀತಿ ಹಲವಾರು ಶುಭ ಫಲಗಳನ್ನು ಕೊಡಲಿದೆ. ಜೊತೆಗೆ ಇನ್ನು ಅಪರೂಪಕ್ಕೆ ಫಲ ಕೊಡುವಂಥ ಮಂಗಳನು ಒಂದು ವರ್ಷದಲ್ಲಿ 3 ತಿಂಗಳಷ್ಟೇ ಸಿಗ್ಬೋದು. ಅಂದರೆ ನಿರಂತರವಾಗಿ ಆತನು ಯಾರಿಗೂ ವರ್ಷ ಪೂರ್ತಿ ಉತ್ತಮ ಫಲನ ಮಂಗಳನು ಕೊಡೋದಿಲ್ಲ. ಹಾಗಾಗಿ ಮಂಗಳನ ಒಂದು ಉತ್ತಮ ಫಲ ನಿಮಗೆ ಈ ತಿಂಗಳಲ್ಲಿ ಬರ್ತಾಯಿದೆ. ತಿಂಗಳ ಪೂರ್ತಿ ನಿಮಗೆ ಮಂಗಳನು ಪೂರಕವಾಗಿದ್ದಾನೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಈ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಸೈಟ್ ಕೊಡೋದು, ಮನೆ ಕೊಡೋದು ಅಥವಾ ಮನೆಯನ್ನು ನಿರ್ವಹಣೆ ಮಾಡೋದು, ರಿಪೇರಿ ಮಾಡೋದು, ರಿನೋವೇಷನ್ ಮಾಡೋದು ಮುಂತಾದ ಭೂಮಿ ಮತ್ತು ಮನೆಗೆ ಸಂಬಂಧಿತ ಕೆಲಸ ಕಾರ್ಯಗಳು ಜಯ ಆಗುತ್ತೆ. ಕೆಲವರಿಗೆ ವಾಹನ ಕೊಳ್ಳುವಂಥ ಯೋಗ ಬರ್ಬೋದು. ಇನ್ನು ಕೆಲವರಿಗೆ ದೂರ ಪ್ರಯಾಣ ಮಾಡುವಂಥ ಯೋಗ, ಇನ್ನು ಕೆಲವರಿಗೆ ಸೇನೆ, ಮಿಲಿಟರಿ, ಪೊಲೀಸು ಅಥವಾ ರಕ್ಷಣಾ ಇಲಾಖೆ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಸಿಗುವಂಥದ್ದು, ಜಾಬ್ ಸಿಗುವಂಥ ಅವಕಾಶ. ಈ ರೀತಿ ಹಲವಾರು ಅವಕಾಶಗಳು ಉದ್ಯೋಗದಲ್ಲಿದೆ, ವ್ಯಾಪಾರದಲ್ಲಿದೆ, ಜೊತೆಗೆ ನಿಮ್ಮ ವೈಯಕ್ತಿಕವಾಗೂ ಇದೆ, ಜೊತೆಗೆ ನಿಮ್ಮ ಸಾಮಾಜಿಕ ಅಥವಾ ಕೌಟುಂಬಿಕ ವಿಚಾರಗಳು ಸಹ ಭಾಳ ಉತ್ತಮ ಇದೆ. ಈ ಕಾಲದಲ್ಲಿ ನಿಮ್ಮ ಬಾಂಧವ್ಯ ಭಾಳ ವೃದ್ಧಿ ಆಗುತ್ತೆ. ನಿಮ್ಮ ಬಂಧು ಬಾಂಧವರ ಜೊತೆಗೆ, ಸಹೋದರರ ಜೊತೆಗೆ ಅಥವಾ ನಿಮ್ಮ ಮಿತ್ರರ ಜೊತೆಗೆ ಅಥವಾ ಹಿಂದೆ ನಿಮ್ಮಿಂದ ದೂರ ಆದ ವ್ಯಕ್ತಿಗಳು ಸಹ ನಿಮಗೆ ಬಾಂಧವರಾಗಿ ಅಥವಾ ನಿಮ್ಮ ಜೊತೆಗೆ ಮತ್ತೆ ಮಿತ್ರರಾಗ್ತಾರೆ. ಹಾಗಾಗಿ ಅನೇಕ ಪ್ರೌಢ ಸದೃಶವಾದ ಬದಲಾವಣೆಗಳು ಮಕರ ರಾಶಿಯವರ ಜೀವನದಲ್ಲಿ ಮೇ ತಿಂಗಳಲ್ಲಿ ಆಗಲಿವೆ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳು ಸೇರುತ್ತವೆ. ಉದಾಹರಣೆಗೆ ಗಮನಿಸಿದ್ರೆ ನಿಮಗೆ ಅಲ್ಲಿ ಸೂರ್ಯನ ಬೆಂಬಲ ಈ ತಿಂಗಳಲ್ಲಿ ಇರೋದಿಲ್ಲ, ಸೂರ್ಯನ ಅಷ್ಟು ಪೂರಕವಾಗಿರೋದಿಲ್ಲ. ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ 9ರವರೆಗೆ ಪೂರಕವಾಗಿರೋದಿಲ್ಲ. ಹಾಗಾಗಿ ಕೆಲವೊಂದು ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದಾಗಿದೆ. ಕೆಲವೊಮ್ಮೆ ಬಂಧುಗಳ ಜೊತೆಗೆ ಅಥವಾ ಮಿತ್ರರ ಜೊತೆಗೆ ಅಥವಾ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ಸಣ್ಣ ಪುಟ್ಟವಾದ ಕಲಹಗಳು ಬರ್ಬೋದು. ಗಂಭೀರವಾದ ಕಲಹಗಳು ಬರೋದಿಲ್ಲ. ಈಗ ಗುರು ಅನುಗ್ರಹ ಭಾಳ ಉತ್ತಮ ಬರುತ್ತೆ. ಸಣ್ಣ ಪುಟ್ಟ ಅಭಿಪ್ರಾಯ ಭೇದಗಳು, ಭಿನ್ನ ಅಭಿಪ್ರಾಯಗಳು ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಬಂಧುಗಳ ಜೊತೆಗೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಅವಕಾಶಗಳಂತ ಬರ್ತಾ ಇದೆ. ಹಾಗಾಗಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಏರುಪೇರುಗಳು ಅಷ್ಟಾಗಿರುತ್ತೆ. ಇನ್ನು ಬುಧನೂ ಹಾಗೆ ನಿಮಗೆ 9ರವರೆಗೆ ಸ್ವಲ್ಪ ಆತನು ಪೂರಕವಾಗಿ ಇಲ್ಲದೆ ಇರೋ ಕಾರಣ ಅಲ್ಲಿನೂ ಕೆಲವೊಮ್ಮೆ ನಿಮಗೆ ಗುಪ್ತ ಶತ್ರುಗಳ ಕಾಟ, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಸಣ್ಣ ಪುಟ್ಟ ಏನಾದರೂ ಕೆಲಸಗಾರರಲ್ಲಿ ಅಡೆತಡೆಗಳು, ವಿಘ್ನಗಳು ಬರುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೇತುವಿನ ಬೆಂಬಲ ಸಹ ಅಷ್ಟೊಂದಿರೋದಿಲ್ಲ. ಕೇತು ನಿಮಗೆ ವಿರುದ್ಧವಾಗಿರೋ ಕಾರಣ ಅಲ್ಲಿ ಕೆಲವೊಮ್ಮೆ ಈ ಬಂಧು ಮಿತ್ರರಿಂದ ನಿಮಗೇನಾದರೂ ಈ ಕೆಟ್ಟದ ಒಂದು ಸೂಚನೆಗಳು ಬರುವಂಥದ್ದು ಅಥವಾ ಅವರು ನಿಮ್ಮವನ್ನು ದೂಷಣೆ ಮಾಡುವಂಥದ್ದು ಅಥವಾ ಕೆಲವೊಮ್ಮೆ ನಿಮ್ಮ ಮೇಲೆ ಸಂಶಯಾಸ್ಪದ ಮಾತುಗಳನ್ನು ಹೇಳುವಂಥದ್ದು, ಈ ರೀತಿ ನಿಮ್ಮ ಬೆನ್ನ ಹಿಂದೆ ನಿಮಗೆ ಏನಾದರೂ ಅವಮಾನಕರ ಘಟನೆ ಮಾಡುವಂಥದ್ದು ಇಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ ಹೊರತು ದೀರ್ಘವಾಗಿ ಹೆಚ್ಚಿನ ಉತ್ತಮ ಗ್ರಹಗಳು, ಶುಭ ಗ್ರಹಗಳು, ಜೊತೆಗೆ ಬಲಶಾಲಿಯಾದ ಗ್ರಹಗಳಲ್ಲಿ ಗುರು ಹಾಗೂ ಮಂಗಳ ಇವು ಉತ್ತಮ ಫಲವನ್ನು ಕೊಡ್ತಾ ಇರ್ತಾರೆ. ಶನಿ ಮಹಾರಾಜನ ಬಾಧೆ ಅಷ್ಟು ಇರೋದಿಲ್ಲ. ರಾಹು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಶುಕ್ರವನ್ನು ಸಹ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಗುರು ಶುಕ್ರರು ಅಂತ ಹೇಳಿದ್ರೆ, ಗುರು ಶುಕ್ರರು ಇದ್ದರೆ ನಮಗೆ ಏನನ್ನು ಜಯಿಸ್ಬೋದು ಅನ್ನೋದು ಸಾಮರ್ಥ್ಯ ಇರುತ್ತೆ. ಗುರುವಿನ ಒಂದು ವಿಶೇಷವಾದ ನಮಗೆ ಆಶೀರ್ವಾದ ಬೆಂಬಲ, ಶುಕ್ರನ ಒಂದು ಧನ ಕನಕ ಇತ್ಯಾದಿಗಳ ಬೆಂಬಲ ಅವೆಲ್ಲ ಇದ್ದರೆ ಮನುಷ್ಯನು ತನ್ನ ಏನೇ ಒಂದು ಇಷ್ಟ ಕಾಮನೆಗಳನ್ನು ಸಾಧನೆ ಮಾಡಲಿಕ್ಕೆ ಬರುತ್ತೆ. ಹಾಗಾಗಿ ಎರಡೂ ನಿಮಗೆ ಈ ತಿಂಗಳಲ್ಲಿ ಇದೆ. ಗುರು ಶುಕ್ರರ ವಿಶೇಷವಾದ ಒಂದು ಅನುಗ್ರಹವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಅಲ್ಲದೆ ಆಗಲೇ ಹೇಳಿದಂತೆ ಕೆಲವೊಂದು ಸಣ್ಣ ಪುಟ್ಟ ವೈಪರೀತ್ಯಗಳಷ್ಟೇ ಇರುತ್ತೆ, ಅದೇನು ದೀರ್ಘವಾದ ತೊಂದರೆಗಳನ್ನು ಇರೋದಿಲ್ಲ. ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಅನುಗ್ರಹವಿರುವಂಥ 13 ದಿನಾಂಕಗಳು ಸಿಗ್ತವೆ. 13 ದಿನಾಂಕಗಳಲ್ಲಿ ಆ ಚಂದ್ರವನ್ನು ನಿಮಗೆ ಪೂರಕವಾಗಿರೋ ಕಾರಣ ಆ ದಿನಾಂಕಗಳನ್ನು ನೀವು ವಿಶೇಷವಾದ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ, ಒಪ್ಪಂದ ಸಹಿ ಮಾಡಲಿಕ್ಕೆ, ಅಗ್ರಿಮೆಂಟ್ ಮಾಡಲಿಕ್ಕೆ ಇತ್ಯಾದಿಗಳಿಗೆ ಬಳಸ್ಬೋದಾಗಿದೆ. ನವಂಬರ್ನಲ್ಲಿನ ಆ ಡೇಟ್ಗಳು ಯಾವುದಂದರೆ ಮಕರ ರಾಶಿಯವರಿಗೆ ನವಂಬರ್ 5, 6, 11 ಮೇ ತಿಂಗಳ ಆ ಡೇಟ್ಗಳನ್ನು ಹೇಳ್ತೇನೆ. ಮೇ ತಿಂಗಳ ಆ ಶುಭವಾದ ದಿನಾಂಕಗಳು ಹೇಳಿದ್ರೆ ಮೇ 5, 6, 11, 12, 13, 14, 15, 21, 22, 23, 24, 28, 29
ಹಾಗಾಗಿ ಮೇ ತಿಂಗಳ ಇಷ್ಟು ದಿನಾಂಕಗಳು ಇಷ್ಟು ಡೇಟ್ಗಳು ನಿಮಗೆ ಪೂರಕವಾಗಿದ್ದಾವೆ, ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳನ್ನು ಗಮನಿಸಿದ್ರೆ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಗುರುವಿನ ಅನುಗ್ರಹ ಇರುವಂಥ ಬಣ್ಣ, ಹಾಗಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಜೊತೆಗೆ ಸಂಖ್ಯೆ 3 ಅಥವಾ ನಂಬರ್ 3 ನೀವು ಬಳಸ್ಕೊಳ್ಬೋದು. ಅದೇ ರೀತಿ ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ, ಅದು ರಾಹುವಿನ ಸಂಕೇತವಾಗಿರುತ್ತೆ, ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಗ್ರೇ ಅಥವಾ ಬೂದು ಬಣ್ಣ. ಹಾಗೂ ಸಂಖ್ಯೆ 4 ಅಥವಾ ನಂಬರ್ 4 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ಶುಕ್ರನ ಸಂಕೇತವಾದ ನೀವು ವೈಟ್ ಅಥವಾ ಬಿಳೆ ಬಣ್ಣ ಹಾಗೂ ಸಂಖ್ಯೆ 6 ಅಥವಾ ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಬೇಕಾಗಿದೆ. ಹಾಗೆಯೇ ಮಂಗಳವನ್ನು ನಿಮಗೆ ತಿಂಗಳ ಪೂರ್ತಿ ಈ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾ ಇದ್ದೇನೆ. ಹಾಗೆ ಮಂಗಳನ ಸಂಕೇತವಾದ ರೆಡ್ ಅಥವಾ ಕೆಂಪು ಬಣ್ಣ ಹಾಗೂ ಸಂಖ್ಯೆ 9 ತಿಂಗಳ ಪೂರ್ತಿ ಮಾಸದ ಪೂರ್ತಿ ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ಬುಧನ ಅನುಗ್ರಹ ನಿಮಗೆ ತಿಂಗಳ 10ರಿಂದ ಇರುತ್ತೆ, 9ರವರೆಗೂ ಬುಧನ ಅನುಗ್ರಹ ಇರೋದಿಲ್ಲ. ತಿಂಗಳ ಮೇ 10ರಿಂದ ನಿಮಗೆ ಬುಧನ ಅನುಗ್ರಹ ಆರಂಭವಾಗುತ್ತೆ. ಆವಾಗ ಅಂದಿನಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಹಾಗೂ ವೈಟ್ ಅಥವಾ ಗ್ರೀನ್ ಅಥವಾ ಹಸಿರು ಬಣ್ಣ ಹಾಗೂ ಸಂಖ್ಯೆ 5 ಅಥವಾ ನಂಬರ್ 5 ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ವಿಶೇಷವಾಗಿ ನೀವು ಬಳಸುವಂಥ ಸಂಖ್ಯೆ ಹಾಗೂ ಡೇಟ್ಗಳನ್ನೆಲ್ಲ ಗಮನಿಸಿಕೊಳ್ಳಿ. ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಚಂದ್ರನ ಅನುಗ್ರಹವಂಥ ಡೇಟ್ಗಳನ್ನು ವಿಶೇಷವಾಗಿ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ನಂಬರ್ 2 ನಂಬರ್ 2 ಸಹ ಆ ದಿನಗಳನ್ನು ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಕೆಲವೊಂದು ಈ ಗ್ರಹಗಳ ವೈರುಧ್ಯ ಅಂತ ಹೇಳಿದ್ರೆ, ಹಾಗೆ ಉದಾಹರಣೆಗೆ ಹೇಳಬೇಕಾದ್ರೆ ಅಲ್ಲಿ ರವಿ ಶನಿ ತಾತ್ಕಾಲಿಕ ತೊಂದರೆ ಬರುತ್ತೆ, ಕೇತುವಿನ ಬೆಂಬಲ ಇರುವುದಿಲ್ಲ. ಇವೆಲ್ಲ ದೋಷಗಳ ಸ್ವಲ್ಪ ನಿವಾರಣೆಗೆ ಏನು ಮಾಡ್ಬೋದು ಅಂತ ಹೇಳಿದರೆ ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು, ಈಶ್ವರ ಅಥವಾ ಶಿವನ ಭಕ್ತಿ ಮಾಡ್ಬೋದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡೋದ್ರಿಂದ ನಮಗೆ ಇರತಕ್ಕಂಥ ಸ್ವಲ್ಪ ಮಟ್ಟಿಗೆ ಉಳಿದುಕೊಂಡ ಶನಿಯ ಸ್ಪೀಡ್ ಇನ್ನೂ ಹೋಗಿಲ್ಲ, ಸ್ವಲ್ಪ ಮಟ್ಟಿಗೆ ಇರುತ್ತೆ. ಉದಾಹರಣೆಗೆ ಒಂದು 10-20% 30%ವರೆಗೆ ಇರ್ಬೋದು. ಹಾಗೆ ಕಳೆದ ವರ್ಷಗಳಿದ್ದಷ್ಟು 60, 70, 90% ಬಾಧೆಗಳು ಇರುವುದಿಲ್ಲ. ಹಾಗಾಗಿ ಹನುಮಾನ್ ಭಕ್ತಿಯನ್ನು ಈ ವರ್ಷವನ್ನು ಮುಂದುವರಿಸಿ, ಜೊತೆಗೆ ಮಕರ ರಾಶಿಯವರಿಗೆ ಹನುಮಾನ್ ಭಕ್ತಿಯು ಮುಂದೆ ಲೈಫ್ ಟೈಮ್ ಆಗಿ ಅಂದರೆ ಜೀವನ ಪರ್ಯಂತ ಹನುಮಾನ್ ಭಕ್ತಿ ಮಾಡೋದು ಸಹ ಒಳ್ಳೆಯದೇ. ನಿಮ್ಮ ರಾಶಿಗೆ ಹನುಮಾನ್ ಭಕ್ತಿ ಮಾಡ್ಬೋದು, ದುರ್ಗಾದೇವಿ ಭಕ್ತಿ ಮಾಡ್ಬೋದು, ನರಸಿಂಹ ಅಥವಾ ನರಸಿಂಹಸ್ವಾಮಿ ಲಕ್ಷ್ಮೀ ನರಸಿಂಹ ಭಕ್ತಿ ಮಾಡೋದು, ಇವೆಲ್ಲವೂ ಭಕ್ತಿ ಮಾರ್ಗ ಮಾಡೋದ್ರಿಂದ ಅಥವಾ ಇಂತಹ ದೇವಾಲಯಗಳು ಹತ್ತಿರ ಇದ್ದರೆ ಅಂಥ ದೇವಾಲಯಗಳ ಸಂದರ್ಶನ ಮಾಡೋದ್ರಿಂದ ನವಗ್ರಹಗಳ ಭಕ್ತಿ ಮಾಡೋದು, ನವಗ್ರಹಗಳ ಸ್ತೋತ್ರ ಹೇಳ್ಬೋದು, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಹೇಳ್ಬೋದು. ಹಾಗಾಗಿ ಯಾವುದಾದ್ರೂ ಒಂದು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗವನ್ನು ಅನುಸರಿಸಿದರೆ ಯಾವುದೇ ಆತಂಕ ಭಯಪಡಬೇಕಿಲ್ಲ. ಮೇ ತಿಂಗಳು ಮಕರ ರಾಶಿಗೆ ಭಾಗ್ಯೋದಯ ಶಾಲೆಯಾಗಿರುತ್ತೆ, ಇಷ್ಟಾರ್ಥ ಸಿದ್ಧಿ ಕೊಡುವಂಥದ್ದು, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಕೌಟುಂಬಿಕವಾದ ಸುಖಗಳು ಸಿಗುವಂಥದ್ದು, ಅನೇಕ ರೀತಿಯ ನಿಮಗೆ ಹಿಂದೆ ಇದ್ದಂತಹ ಬೇರೆ ಬೇರೆ ರೀತಿಯ ವಿಘ್ನಗಳು, ಅಡೆತಡೆಗಳು ನಿವಾರಣೆಗೆ ಪೂರ್ಣವಾದ ಶುಭವು, ಸುಖವು, ಲಾಭವು, ಯಶಸ್ಸು ಸಿಗುವಂತಹ ವರ್ಷ ಆಗಿರುತ್ತೆ ಈ ಒಂದು ಮೇ ತಿಂಗಳು. ಹಾಗಾಗಿ ಇದನ್ನು ಚೆನ್ನಾಗಿ ಸದುಪಯೋಗಪಡಿಸುವ ಕುಂಭರಾಶಿಗೆ ಮೇ ತಿಂಗಳು ಸಾಮಾನ್ಯವಾಗಿ ಸಂಕಷ್ಟ ಮತ್ತು ಸಮ್ಮಿಶ್ರವಾದ ಫಲಗಳನ್ನು ಸೂಚನೆ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಅಲ್ಲಿ ನಿಮಗೆ ಗ್ರಹಗಳ ಬೆಂಬಲಕ್ಕೆ ಅನುಗುಣವಾಗಿ ಗಮನಿಸಿದಾಗ 9 ಗ್ರಹಗಳಲ್ಲಿ 6 ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತವೆ. 6 ಗ್ರಹಗಳು ವಿರುದ್ಧವಾಗಿಯೂ ಕೇವಲ 3 ಗ್ರಹಗಳ ಬೆಂಬಲ ನಿಮಗೆ ಈ ತಿಂಗಳಿರೋದು ಕಂಡು ಬರುತ್ತೆ. ಅದರಲ್ಲೇ ವಿಶೇಷವಾಗಿ ರವಿ, ಸೂರ್ಯನ ಬೆಂಬಲ ನಿಮಗೆ ಇರುವಂಥದ್ದು ತಿಂಗಳ 13ರವರೆಗೆ ಮಾತ್ರ. ಆದ್ದರಿಂದ ತಿಂಗಳದ 14ರಿಂದ ನಿಮಗೆ ರವಿಯ ಬೆಂಬಲ ಇರೋದಿಲ್ಲ. ಇನ್ನು ಶುಕ್ರನ ಒಂದು ವಿಚಾರ ಗಮನಿಸಿದಾಗ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಹಾಗೆಯೇ ಈ ಒಂದು ಬುಧನ ಅನುಗ್ರಹ ನಿಮಗೆ ತಿಂಗಳ 9ರವರೆಗೆ ಮಾತ್ರ ಇರುತ್ತೆ. ಹಾಗಾಗಿ ಕೇವಲ ತಾತ್ಕಾಲಿಕವಾಗಿ ಬುಧನ ಅನುಗ್ರಹ ಸ್ವಲ್ಪ ದಿನ ಇರುತ್ತೆ, ಸ್ವಲ್ಪ ದಿನಗಳವರೆಗೆ ರವಿಯ ಬೆಂಬಲ ಇರುತ್ತೆ. ಆದರೆ ತಿಂಗಳ ಪೂರ್ತಿ ನಿಮಗೆ ಕೇವಲ ಶುಕ್ರನ ಬೆಂಬಲ ಇರುವಂಥದ್ದು. ಮತ್ತು ಚಂದ್ರನ ವಿಶೇಷ ಗಮನಿಸಿದಾಗ ಚಂದ್ರನು ನಿಮಗೆ 16 ದಿನಾಂಕಗಳಲ್ಲಿ ಅಂದರೆ 16 ಡೇಟ್ಗಳಲ್ಲಿ ಅಲ್ಲಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಈ ಒಂದು ವ್ಯತ್ಯಾಸಗಳನ್ನು ಗಮನಿಸಿದಾಗ ನಿಮಗೆ ಹೆಚ್ಚಿನ ಗ್ರಹಗಳು ಈಗ ಅಷ್ಟು ಉತ್ತಮ ಫಲವನ್ನು ಕೊಡ್ತಾ ಇಲ್ಲ. ಹಾಗಾಗಿ ಈ ಮೇ ತಿಂಗಳಲ್ಲಿ ಕುಂಭರಾಶಿಯವರು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ತಾಳ್ಮೆಯನ್ನು ವಹಿಸಬೇಕಾಗತ್ತೆ, ಆತುರ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು. ಇನ್ನು ತನುಮನ ಧನದ ವಿಚಾರಕ್ಕೆ ಸಹ ಇಲ್ಲಿ ಏರುಪೇರುಗಳು ಬರ್ಬೋದು. ಉದಾಹರಣೆಗೆ ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯದಲ್ಲಿ ನಿಮಗೆ ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವಂಥದ್ದು, ಇನ್ನು ಕೆಲವರಿಗೆ ಹೊಟ್ಟೆ ನೋವು, ಬೆನ್ನು ನೋವು ಅಥವಾ ಹೀಟ್ ಅಥವಾ ಉಷ್ಣತೆ ಹೆಚ್ಚಳದಿಂದ ಏನಾದರೂ ನಿಮಗೆ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಇನ್ನು ಕೆಲವರಿಗೆ ಕರುಳು ಅಥವಾ ಇಂಟೆಸ್ಟೈನ್ಗೆ ಸಂಬಂಧಪಟ್ಟ ತೊಂದರೆಗಳು, ಪೈಲ್ಸ್ ಅಂಥ ಸಮಸ್ಯೆಗಳು ಬರುವಂಥದ್ದು, ಅಥವಾ ಕೆಲವರಿಗೆ ಅಜೀರ್ಣದಂಥ ಸಮಸ್ಯೆಗಳು ಬರ್ಬೋದು. ಇನ್ನು ಈಗಾಗಲೇ ನಿಮಗೆ ಇದ್ದಂಥ BP ನೋ, ಶುಗರು, ಹೈಪರ್ ಟೆನ್ಷನು ಅಥವಾ ಅಸ್ತಮ ಇತ್ಯಾದಿ ಸಮಸ್ಯೆ ಇದ್ದವರಿಗೆ ಈ ಕಾಲದಲ್ಲಿ ಅದರ ಒಂದು ಉಲ್ಬಣತೆ ಹೆಚ್ಚಳಾಗುವಂಥದ್ದು, ಅಥವಾ ಹವಾಮಾನದಿಂದ, ಆಹಾರದಿಂದ ಏನಾದರೂ ಗಂಭೀರವಾದ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ಮೊದಲನೇದಾಗಿ ಆರೋಗ್ಯದ ಬಗ್ಗೆ ತುಂಬ ಒಂದು ಜಾಗರೂಕರಾಗಿರಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಬ್ಬರ ಕರ್ತವ್ಯ ಆಗಿರುತ್ತೆ ಅವರವರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು. ಹಾಗಾಗಿ ಉತ್ತಮ ಜೀವನ ಶೈಲಿ, ಜೊತೆಗೆ ಉತ್ತಮವಾದ ಆಹಾರ, ಉತ್ತಮವಾದ ಶುದ್ಧವಾದ ನೀರನ್ನು ಕೊಡುವಂಥ ಇತ್ಯಾದಿ ನಿಮ್ಮ ಒಂದು ದೇಹದ ಒಂದು ರಕ್ಷಣೆಯನ್ನು ಮಾಡಿಕೊಳ್ಬೇಕು. ಜೀವನ ಶೈಲಿಯಲ್ಲಿ ಏನಾದರೂ ಕೆಟ್ಟದಿದ್ದರೆ ಅದನ್ನು ಸರಿಪಡಿಸ್ಕೊಳ್ಬೇಕು. ಉದಾಹರಣೆಗೆ ದುಶ್ಚಟಗಳು, ಧೂಮಪಾನ, ಮದ್ಯಪಾನ ಇದ್ದರೆ ಖಂಡಿತ ಅದನ್ನು ನಿಯಂತ್ರಣ ಮಾಡ್ಕೊಳ್ಬೇಕು. ಯಾಕಂದರೆ ಸಾಡೆ ಸಾತಿಯ ಒಂದು ಪೀಕ್ ಪವರಲ್ಲಿದ್ದಾರೆ, ಸಾಡೆ ಸಾತಿಯ ಒಂದು ಪರಿಪೂರ್ಣ ಹಂತದಲ್ಲಿರುವಾಗ ಅಲ್ಲಿ ನಮ್ಮ ದುಶ್ಚಟಗಳಿಂದ ನಮಗೆ ಬೇರೆ ಬೇರೆ ರೀತಿಯ ಶನಿಯ ಶಿಕ್ಷೆಗಳಾಗ್ಬೋದು, ನಮ್ಮದೇ ಸ್ವಯಂಕೃತ ಅಪರಾಧದಿಂದ ನಮಗೆ ಶಿಕ್ಷೆಗಳು ಆಗುವಂಥದ್ದಿರುತ್ತೆ. ಹಾಗಾಗಿ ಎಲ್ಲದರ ಒಂದು ಬೆಲೆ ಆಗುವಾಗ ಗೊತ್ತಾಗುತ್ತೆ. ಹಾಗಾಗಿ ಈ ಒಂದು ಆರೋಗ್ಯದ ಕಾಳಜಿ ನಿಮಗೆ ಪ್ರಥಮತಃ ಬೇಕಾಗುತ್ತೆ. ಇನ್ನು ಕೌಟುಂಬಿಕ ವಿಚಾರಕ್ಕೆ ಬಂದರೆ ಕೌಟುಂಬಿಕ ವಿಚಾರದಲ್ಲಿ ಸಹ ಹಾಗೆ ನಿಮ್ಮ ಮನೆಯಲ್ಲಿ ಈಗ ಕಲಹದ ವಾತಾವರಣ ಹೆಚ್ಚಾಗುತ್ತೆ,
ಕುಂಭರಾಶಿಯ ಒಂದು ಪ್ರತಿಪತ್ನಿಯರ ಮಧ್ಯೆನೋ ತಂದೆ ಮಕ್ಕಳ ಮಧ್ಯೆನೋ ಅಥವಾ ಬಂಧು ಬಾಂಧವರ ಮಧ್ಯೆನೋ ಕಲಹದ ವಾತಾವರಣ ಈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಿನಲ್ಲಿ ಅತೃಪ್ತಿ, ಜೊತೆಗೆ ನಿಮ್ಮಲ್ಲಿ ಒಂದು ದ್ವೇಷದ ಭಾವನೆ, ಜೊತೆಗೆ ಅನಿರೀಕ್ಷಿತವಾಗಿ ನಿಮಗೆ ಸಿಟ್ಟು ಬರುವಂಥದ್ದು, ಈ ರೀತಿ ಎಲ್ಲವನ್ನು ನೀವು ಮನೋನಿಯಂತ್ರಣ ಮಾಡ್ಕೊಳ್ಬೇಕಾಗಿ ತನು ಮತ್ತು ಮನದ ಕಡೆಗೆ ತುಂಬ ಗಮನ ಬೇಕಾಗುತ್ತೆ. ಆರೋಗ್ಯದ ವಿಚಾರವಾಗಿ, ಜೊತೆಗೆ ಮಾತು ಮನಸ್ಸಿನ ಬಗ್ಗೆ ನಿಯಂತ್ರಣ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ವೃತ್ತಿ ಜಾಗದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ವೃತ್ತಿ ಉದ್ಯೋಗದಲ್ಲಿ ಸಹ ನಾನಾ ರೀತಿಯ ಸವಾಲುಗಳು, ಸಂಕಷ್ಟಗಳು ಎದುರಾಗಬಹುದು. ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಅಥವಾ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ಅಥವಾ ಬೇರೆಯವರು ಮಾಡಿದ ನಷ್ಟವು ನಿಮ್ಮ ತಲೆಗೆ ಬರುವಂಥದ್ದು. ನೀವು ಮಾಡುವಂಥ ಕೆಲಸಗಳಲ್ಲಿ ವಿಘ್ನಗಳು, ಅಡೆತಡೆಗಳು ಮತ್ತು ವಿಳಂಬ ಎಲ್ಲ ಹೆಚ್ಚಾಗೋದ್ರೆ ಎಲ್ಲ ಲೇಟ್ ಆಗುತ್ತೆ. ಯಾವುದೇ ಫಲಗಳು ನಿಮಗೆ ತಕ್ಷಣವಾಗಿ ಆಗೋದಿಲ್ಲ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ತಿಂಗಳ 13ರವರೆಗೆ ಸ್ವಲ್ಪ ಕೈ ಹಿಡಿಯುತ್ತೆ. ಅಂದರೆ ಅಲ್ಲಿವರೆಗೆ ನಿಮಗೆ ಸೂರ್ಯನ ಅನುಗ್ರಹ ಇರುತ್ತೆ. ಮೇ ತಿಂಗಳ 13ರವರೆಗೆ ಸೂರ್ಯ ಅನುಗ್ರಹ ಇರುತ್ತೆ. ಅಲ್ಲಿವರೆಗೆ ಈ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಇದ್ದರೆ ಅದನ್ನು ಬೇಗ ಮಾಡಿ ಮುಗಿಸೋದು ಒಳ್ಳೆಯದು. ಆ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಸಹ ಬಿದ್ದು ಹೋಗುತ್ತೆ. ಹಾಗಾಗಿ ನಿಮಗೆ ಕೇವಲ ಅಲ್ಲಿ ಶುಕ್ರ ಮತ್ತು ಚಂದ್ರನ ನಂಬಿಕೊಂಡು ಇರಬೇಕಾಗತ್ತೆ. ಹಾಗಾಗಿ ಇತರ ಗ್ರಹಗಳು, ಆವಾಗ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಆ ಕಾಲದಲ್ಲಿ ನೀವು ತುಂಬ ಒಂದು ಸಾಮೂಹಿಕವಾದ ಹೆಜ್ಜೆಯನ್ನು ಇಡಬೇಕು. ಯಾವುದೇ ರೀತಿಯ ಒಂದು ಆತುರ ಪಡದೆ, ಆತಂಕ ಪಡದೆ, ಜೊತೆಗೆ ಇತರರ ವಿಚಾರಗಳಿಗೆ ನೀವು ಆವಾಗ ತಲೆ ಹಾಕದೆ ನಿಮ್ಮ ಒಂದು ವ್ಯವಸ್ಥೆಯನ್ನು ಸರಿಪಡಿಸಿಕೊಳ್ಳಿಸಬೇಕಾಗತ್ತೆ. ಇನ್ನು ಯಾವುದೇ ಕಾರಣಕ್ಕೆ ಹತಾಶೆಗೆ ಒಳಗಾಗಿ ಬೇರೆ ರೀತಿಯ ವ್ಯಕ್ತಿಗಳ ಜೊತೆಗೆ ನೀವು ಕಷ್ಟ ನಿಷ್ಠುರ ಮಾಡೋದಾಗಲಿ, ಅವರ ಜಗಳ ಕಾಯೋದಾಗಲಿ, ವಾಗ್ವಾದ ಮಾಡೋದಾಗಲಿ, ದ್ವೇಷ ಸಾಧನೆ ಮಾಡಿದರೆ ಅದರಿಂದ ನಿಮಗೆ ತುಂಬ ಹಾನಿ ಮತ್ತು ನಷ್ಟ ಆಗುತ್ತೆ. ಅವರು ನಿಮ್ಮ ಮೇಲೆ ಇನ್ನು ಕೇಸ್ ಮಾಡೋದಾಗೋದು ಅಥವಾ ಕಾನೂನು ಕ್ರಮ ಕೈಗೊಳ್ಳೋದು ಇತ್ಯಾದಿ ಎಲ್ಲ ಆಗುತ್ತೆ. ಹಾಗಾಗಿ ಯಾವುದೇ ವಿಚಾರದಲ್ಲಿ ಅತಿರೇಕದ ವರ್ತನೆ ಬೇಡ. ಅತಿರೇಕದ ವರ್ತನೆ ನಿಮಗೆ ನೀವು ಹಾನಿ ಮಾಡಿಕೊಂಡಾಗೆ ಆಗುತ್ತೆ. ಇನ್ನು ಮನೆಯ ವಿಚಾರ ಆಯಿತು, ಕುಟುಂಬದ ವಿಚಾರ, ಆರೋಗ್ಯ ವಿಚಾರ, ಹಣಕಾಸಿಗೆ ಸಂಬಂಧಪಟ್ಟು ಅದೊಂದು ಸ್ವಲ್ಪ ಸಮಾಧಾನಕಾರ ಇದೆ. ಯಾಕಂದರೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಶುಕ್ರನು ತಿಂಗಳ ಪೂರ್ತಿ ಒಂದು ಉತ್ತಮವಾದ ವ್ಯವಸ್ಥಿತಿಯಲ್ಲಿರೋ ಕಾರಣ ಆತನು ನಿಮಗೆ ಲಾಭಕ್ಕೆ, ಆದಾಯಕ್ಕೆ ಸಹಾಯ ಆಗ್ತಾನೆ. ಆಗಾಗ ಅನಿರೀಕ್ಷಿತ ಧನಗಳು ಬರುತ್ತವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಹಣಕಾಸಿನ ಯಾವುದೋ ಕೊರತೆ ಬರುತ್ತೆ. ಶುಕ್ರನ ಒಂದು ಆಶೀರ್ವಾದ ತಿಂಗಳ ಪೂರ್ತಿ ಇರುತ್ತೆ. ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ವಿರುದ್ಧ ಲಿಂಗದವರಿಂದ ಹಣಕಾಸಿನ ಒಂದು ಸಹಾಯಗಳಾಗ್ಬೋದು. ಅಂದರೆ ಪುರುಷರಿಗೆ ಸ್ತ್ರೀಯರಿಂದ ಹಣಕಾಸಿನ ನೆರವುಗಳು ಸಿಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನೀವು ಹಿಂದೆ ಹೂಡಿಕೆ ಮಾಡಿದ ಹಣಕ್ಕೆ ಈಗ ಪ್ರತಿಫಲ ಬರ್ಬೋದು. ಹಿಂದೆ ಇನ್ವೆಸ್ಟ್ ಮಾಡಿದ ಹಣ ಈಗ ನಿಮಗೆ ಅದರಲ್ಲಿ ರಿಟರ್ನ್ಸ್ಗಳು, ಇಂಟ್ರೆಸ್ಟ್ಗಳು ಇತ್ಯಾದಿ ಎಲ್ಲ ಬರುವಂಥದ್ದು. ಹಾಗಾಗಿ ಹಣಕಾಸಿನ ಒಂದು ವಿಚಾರವಾಗಿ ಸಮಾಧಾನಕರವಾದ ವಿಚಾರ ಆಗಿರುತ್ತೆ ಇವರಿಗೆ ಕುಂಭರಾಶಿಯವರಿಗೆ. ಇನ್ನು ಉಳಿದೆಲ್ಲ ವಿಚಾರ ಗಮನಿಸಿದಾಗ ಅದರಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಜೊತೆಗೆ ಅಡೆತಡೆಗಳು ಬರುವಂಥದ್ದು. ಅದರಲ್ಲೂ ತಿಂಗಳ ಆದಿಭಾಗ ಪರವಾಗಿಲ್ಲ. 9ರವರೆಗೆ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಇರುತ್ತೆ. 13ರವರೆಗೆ ಒಂದು ರವಿ ಅನುಗ್ರಹ ಇರುವ ಕಾರಣ ತಿಂಗಳ ಆದಿಭಾಗದಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಬೇಗನೆ ಆಗ್ಬೋದು. 13ರ ಬಳಿಕ ಎಲ್ಲ ಕೆಲಸ ಕಾರ್ಯಗಳು ನಿಧಾನಗತಿ ಆಗುವಂಥದ್ದು, ವಿಳಂಬ ಆಗುವಂಥದ್ದು, ವಿಘ್ನಗಳು ಬಂದು ಕೆಲಸಗತಿ ನಿಂತು ಹೋಗುವಂಥದ್ದು. ಕನ್ಸ್ಟ್ರಕ್ಷನ್ ಮಾಡೋರಿಗೆ, ಬೇರೆ ರೀತಿಯ ಕೃಷಿ ಚಟುವಟಿಕೆ ಮಾಡೋರಿಗೆ, ಕೈಗಾರಿಕೆ ಮಾಡೋರಿಗೆ, ಅವರಿಗೆ ಕೈಗಾರಿಕೆಯಲ್ಲಿ ಕಾರ್ಮಿಕರ ಸಮಸ್ಯೆ ಬರ್ಬೋದು ಅಥವಾ ವರ್ಕರ್ಸ್ ಪ್ರಾಬ್ಲಮ್ ಬರುವಂಥದ್ದು. ಜೊತೆಗೆ ನೀವು ಮಾಡುವಂಥ ವ್ಯಾಪಾರ ಉತ್ಪನ್ನಗಳಿಗೆ ಕಷ್ಟಗಳು, ಬೆಲೆ ಕುಸಿತಗಳು ಆಗುವಂಥದ್ದು. ಷೇರು ಮಾರುಕಟ್ಟೆ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡಿದರೆ ಅನಿರೀಕ್ಷಿತವಾಗಿ ನಷ್ಟಗಳಾಗುವಂಥದ್ದು. ಈ ರೀತಿ ಅನಿರೀಕ್ಷಿತವಾದಿ ನಿಮಗೆ ಲಾಭಕ್ಕಿಂತ ಅನಿರೀಕ್ಷಿತ ನಷ್ಟಗಳು ಆಗುವಂಥ ಸಾಧ್ಯತೆ ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಮೈಯೆಲ್ಲ ಕಣ್ಣಾಗಿ ಇರಬೇಕಾದಂಥ ಒಂದು ಅವಕಾಶ ಈ ತಿಂಗಳಲ್ಲಿ ಇರುತ್ತೆ. ಇನ್ನು ರವಿ ಅನುಗ್ರಹ ಇರುವಂಥ ಕಾಲದಲ್ಲಿ ನೀವು 13ರವರೆಗೆ ಕೆಲವೊಂದು ನಿಮ್ಮ ಪ್ರಮುಖವಾದ ಯಾವುದೇ ಕೆಲಸಗಳು ಅದನ್ನು ಖಂಡಿತ ಆ ಟೈಮ್ ಒಳಗೆ ಮಾಡಿಕೊಳ್ಳೋದು ಒಳ್ಳೆಯದು. ಭೂಮಿಗೆ ಸಂಬಂಧಪಟ್ಟ ಕೆಲಸ, ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ, ಸರ್ಕಾರದ ಸಂಬಂಧ ಏನಾದರೂ ಕೆಲಸಗಳಿದೆ, ಡಾಕ್ಯುಮೆಂಟೇಷನ್ ಎಲ್ಲ ಕಲೆಕ್ಟ್ ಮಾಡಿದ್ರೆ, ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ತಿಂಗಳ ಒಂದು ಆದಿಭಾಗ ಅಷ್ಟೇ ಉಪಯೋಗ ಮಾಡಿಕೊಳ್ಳೋದು ಒಳ್ಳೆದಾಗ. ರವಿ ಮತ್ತು ಶುಕ್ರ ಅನುಗ್ರಹ ಅಲ್ಲಿವರೆಗೆ ಇರುತ್ತೆ. ಹಾಗಾಗಿ ಅದನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳುವಂಥದ್ದು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇವರಿಗೆ ಸಹ ಈ ಒಂದು ಅಭ್ಯಾಸದಲ್ಲಿ ಸ್ವಲ್ಪ ಜಾಸ್ತಿ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಯಾಕಂದರೆ ಈ ಕಾಲದಲ್ಲಿ ನಿಮಗೆ ಮನಸ್ಸಲ್ಲಿ ಭಯ ಬರುವಂಥದ್ದು, ಆತ್ಮವಿಶ್ವಾಸದ ಕೊರತೆ ಆಗುವಂಥದ್ದು, ಅಥವಾ ಪರೀಕ್ಷಾ ಕಾಲದ ಎಕ್ಸಾಮ್ ಫೋಬಿಯಾ ಅಂತ ಹೇಳೋದು, ಒಂದು ಪರೀಕ್ಷೆ ಒಂದು ಕಾಲದಲ್ಲಿ ಭಯ ಹೆಚ್ಚಾಗುವಂಥದ್ದು. ಈ ರೀತಿ ಆತಂಕ, ಭಯ, ಒತ್ತಡ, ಭಯ ಎಲ್ಲ ಹೆಚ್ಚಾಗೋದ್ರ ಕಾರಣ ನೀವು ಮನೋನಿಯಂತ್ರಣ, ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ ಸ್ವಲ್ಪ ಖಂಡಿತ ಮಾಡಿದರೆ ಆವಾಗ ನಿಮ್ಮ ಮನಸ್ಸಿನ ಮೇಲೆ ನಿಮಗೆ ಆತ್ಮದ ಒಂದು ಧೈರ್ಯ ಖಂಡಿತ ಬಂದೇ ಬರುತ್ತೆ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧನ ಮಾಡ್ತಾರೆ. ಹಾಗಾಗಿ ಆ ಧೈರ್ಯವನ್ನು ನೀವು ತಂದುಕೊಳ್ಬೇಕಾಗತ್ತೆ. ಯಾಕಂದರೆ ಆ ಧೈರ್ಯ ನಿಮ್ಮ ಒಳಗೇ ಇರುತ್ತೆ. ಅದನ್ನು ಆಚೆಯಿಂದ ಬೆಲೆ ಕೊಟ್ಟು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಅದನ್ನು ನೀವು ನಿಮ್ಮ ಮನಸ್ಸಲ್ಲಿ ಜಾಗೃತಿ ಅಥವಾ ಎಚ್ಚರಿಕೆ ಮೂಡಿಸೋದನ್ನು ಧೈರ್ಯವಾಗಿ ಇರುವಂಥದ್ದನ್ನು ಕಲಿಬೇಕು ಯುವಕರು, ಸಾಧಕರು ಮತ್ತು ವಿದ್ಯಾರ್ಥಿಗಳು. ಇನ್ನು ಗೃಹಿಣಿಯರು, ಮಹಿಳೆಯರಿಗೂ ಅದು ಕುಂಭರಾಶಿಯವರು ಯಾರು ಇರ್ತಾರೆ ಅವರಿಗೆ ಸಹ ಮನೆಯಲ್ಲಿ ಅಷ್ಟು ನೆಮ್ಮದಿಯ ವಾತಾವರಣ ಇರೋದಿಲ್ಲ. ನೀವು ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕು. ಇತರರ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇತರರ ವಿಚಾರ ಮಾತುಕತೆ ಆಡಿ ಅವರನ್ನು ಹಗುರಾಗಿ ಕಾಣೋದಾಗಲಿ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ಅನಾವಶ್ಯಕವಾದ ಈ ತಲೆ ಹರಟೆ, ಕಾಡು ಹರಟೆಗಳಲ್ಲಿ ಸ್ವಲ್ಪ ಅಷ್ಟೊಂದು ಭಾಗಿಯಾಗೋದು ಒಳ್ಳೆಯದಲ್ಲ. ಅದು ನಿಮಗೆ ಮುಳುವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂಥದ್ದೆಲ್ಲ ಮಾತು, ಮನಸ್ಸು, ಆರೋಗ್ಯ, ಹಣಕಾಸು ಎಲ್ಲದರ ಬಗ್ಗೆ ತುಂಬ ಒಂದು ಕಾಳಜಿ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಆಗಲೇ ಹೇಳಿದ್ದೇನೆ, ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಇರುತ್ತೆ. 16 ದಿನಾಂಕ. ಆ ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳನ್ನು ನೀವು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಥವಾ ಏನಾದರೂ ನಿಮ್ಮ ಕೊಡುಕೊಳ್ಳಬೇಕೀಗ ಒಪ್ಪಂದ, ಸಹಿ, ಅಗ್ರಿಮೆಂಟು ಇತ್ಯಾದಿ ಮಾಡಲಿಕ್ಕೆ ಆ ಡೇಟ್ಗಳನ್ನು ಬಳಸ್ಕೊಳ್ಳೋದು. ಆ ಡೇಟ್ಗಳನ್ನು ಹೇಳ್ತೇನೆ. ಮೇ ತಿಂಗಳಲ್ಲಿ ಮೇ 3, 4, 5, 6, 13, 14, 15, 16, 17, 23, 24, 25, 26, 27, 30, 31.
ಇಷ್ಟು ದಿನಾಂಕಗಳು ಅಂದರೆ ಸುಮಾರು 16 ದಿನಾಂಕಗಳು ನಿಮಗೆ ಮೇ ತಿಂಗಳಲ್ಲಿ ಚಂದ್ರನ ಅನುಗ್ರಹ ಇರುವಂಥ ಶುಭ ದಿನಾಂಕಗಳು. ಆ ದಿನಗಳನ್ನು ಈ ಮೇಲೆ ಹೇಳಿದಂಥ ಶುಭ ಕಾರ್ಯಗಳಿಗೆ ಇತ್ಯಾದಿಗಳಿಗೆ ಅದನ್ನು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಚಂದ್ರ ಅನುಗ್ರಹ ಇರೋದನ್ನು ಸದುಪಯೋಗ ಮಾಡಿಕೊಳ್ಳಿ. ಯಾವಾಗ ರವಿ ಮತ್ತು ಬುಧರ ಅನುಗ್ರಹ ತಿಂಗಳ ಆರಂಭದ ಮೊದಲ ಫಸ್ಟ್ 2 ವಾರಗಳಿರುತ್ತವೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ನೀವು ಬಳಸುವಂಥ ಬಣ್ಣಗಳು ವಿಶೇಷವಾಗಿ ವೈಟ್ ಅಥವಾ ಬಿಳೆ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅಥವಾ ಸಂಖ್ಯೆ 6 ಮತ್ತು ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಕೇವಲ ಶುಕ್ರ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುತ್ತೆ. ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ 16ರವರೆಗೆ ಬಳಸ್ಕೊಳ್ಳೋದು. ಜೊತೆಗೆ ಸಂಖ್ಯೆ 1 ಅಥವಾ ನಂಬರ್ 1 ತಿಂಗಳ 13ರವರೆಗೆ ಅಷ್ಟೇ ಬಳಸ್ಕೊಳ್ಬೋದಾಗಿದೆ. ಇನ್ನು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ನಂಬರ್ 5 ನೀವು ಮೇ ತಿಂಗಳ 9ರವರೆಗೆ ಬಳಸ್ಕೊಳ್ಳಿ. ಮೇ 9ರವರೆಗೆ ಆ ಸಂಖ್ಯೆ 5 ಮತ್ತು ಗ್ರೀನ್ ಸಂಖ್ಯೆಯನ್ನು ಗ್ರೀನ್ ಕಲರನ್ನು ಬಳಸ್ಕೊಳ್ಬೋದಾಗಿದೆ. ಇನ್ನು ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳನ್ನ ಆಗಲೇ ಹೇಳಿದರೆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಬಳಸ್ಕೊಳ್ಬೋದಾಗಿದೆ. ಹಾಗೆ ಇವೆಲ್ಲ ನೀವು ಬಳಸ್ಕೊಳ್ಬೋದಂಥ ಸಂಖ್ಯೆಗಳು ಮತ್ತು ಬಣ್ಣಗಳ ವಿಚಾರ. ಇನ್ನು ಆಗಲೇ ಹೇಳಿದಂತೆ ನಿಮಗೆ 6-7 ಗ್ರಹಗಳು ಈ ತಿಂಗಳಲ್ಲಿ ವಿರುದ್ಧವಾಗಿರೋ ಕಾರಣ ಅದರ ಒಂದು ದೋಷ ನಿವಾರಣೆಗೆ ಅಥವಾ ಅದನ್ನು ಪರಿಹಾರಾರ್ಥಕ್ಕೆ ಏನು ಮಾಡ್ಬೋದು ಅಂದರೆ ವಿಶೇಷವಾಗಿ ಗಣೇಶ, ಸುಬ್ರಹ್ಮಣ್ಯ ಜೊತೆಗೆ ನರಸಿಂಹಸ್ವಾಮಿ, ಹನುಮಾನ್ ಮುಂತಾದ ಭಕ್ತಿಗಳನ್ನು ಮಾಡೋದು ಒಳ್ಳೆಯದು. ದೇವಿ ಅಥವಾ ಅಮ್ಮನವರ ಭಕ್ತಿ, ಮಹಾಲಕ್ಷ್ಮೀ ತಾಯಿ ಭಕ್ತಿ ಎಲ್ಲ ಮಾಡೋದು ಒಳ್ಳೆಯದು. ಹಾಗಾಗಿ ಗಣೇಶ, ಸುಬ್ರಹ್ಮಣ್ಯ, ನರಸಿಂಹಸ್ವಾಮಿ ಮಾಡ್ಬೋದು, ಹನುಮಾನ್ ಅಥವಾ ಆಂಜನೇಯ ಮಾಡ್ಬೋದು. ಯಾವುದೇ ರೀತಿಯ ಅಮ್ಮನವರು, ದೇವಿ, ದುರ್ಗಾದೇವಿ, ಚಾಮುಂಡೇಶ್ವರಿ ಮುಂತಾದ ದೇವಿಗಳ ಭಕ್ತಿ ಮಾಡ್ಬೋದು. ಅದೇ ರೀತಿ ನಿಮಗೆ ಗುರುಬಲದ ಕೊರತೆ ನಿರಂತರ ಇರೋ ಕಾರಣ ವರ್ಷಪೂರ್ತಿ ನೀವು ಈ ತಿಂಗಳಷ್ಟೆಲ್ಲ ವರ್ಷಪೂರ್ತಿ ಯಾವುದೇ ಗುರು ಸ್ವರೂಪವನ್ನು, ದತ್ತಾತ್ರೇಯ ಸ್ವರೂಪವನ್ನು ಅಥವಾ ಸಾಯಿಬಾಬಾ ರೂಪದಲ್ಲೋ, ರಾಘವೇಂದ್ರ ಸ್ವಾಮಿನೋ ಅಥವಾ ನಿಮ್ಮ ಕುಲಗುರು ರೂಪದಲ್ಲೋ ಗುರುವಿನ ಭಕ್ತಿ ಸಹ ಮಾಡೋದು. ಅಥವಾ ಕೊನೆ ಪಕ್ಷ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಗುರುವಿನ ಈ ಮೂಲ ಮಂತ್ರವನ್ನು ನೀವು ಆವಾಗ ಹೇಳ್ಕೊಳ್ಬೋದಾಗಿದೆ. ಹಾಗಾಗಿ ಈ ರೀತಿಯ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗವನ್ನು ಮಾಡೋದ್ರಿಂದ ಈ ತಿಂಗಳಲ್ಲಿ ನೀವು ಹೆಚ್ಚು ಆತಂಕ ಭಯ ಪಡಬೇಕಾಗಿಲ್ಲ. ಎಲ್ಲ ಕುಂಭರಾಶಿಯವರಿಗೆ ಮೇ ತಿಂಗಳಲ್ಲಿ ಆರೋಗ್ಯ ಶಿಖರಿತ ಜೀವನ ಕೊಡೋ ಸಿದ್ಧಿಯಾಗಲಿ. ಮೇ ತಿಂಗಳು ಮೀನರಾಶಿಗೆ ಸಮ್ಮಿಶ್ರ ಫಲ ಸೂಚಕವಾದ ತಿಂಗಳಾಗಿರುತ್ತೆ. ಯಾಕಂದರೆ ಈ ಮೇ ಆರಂಭದಿಂದಲೇ ನಿಮಗೆ ಒಂದು ಆಘಾತಕಾರಿಯಾದ ಘಟನೆ ಅದೇನೆಂದರೆ ಇದಿಷ್ಟು ದಿನ ಇದ್ದಂತಹ ಗುರುಬಲ ಇಂದಿನಿಂದ ನಮಗೆ ಇರುವುದಿಲ್ಲ. ಮೇ ಆರಂಭದಿಂದಲೇ ನಿಮಗೆ ಗುರುಬಲದ ಒಂದು ಸಮಾಪ್ತಿ ಆಗುತ್ತೆ. ಇಷ್ಟು ದಿನ ನಿಮಗೆ ಧನಸ್ಥಾನದಲ್ಲಿ ಇದ್ದಂತಹ ಆ ಗುರುವು ಮತ್ತು ಈಗ ತೃತೀಯ ಸ್ಥಾನದಲ್ಲಿ ಅಂದರೆ ವೃಷಭ ರಾಶಿಗೆ ಗುರು ಸಂಚಾರ ಆಗ್ತಿದ್ದಂತೆ ನಿಮ್ಮ ರಾಶಿಗೆ ಅಲ್ಲಿ ಗುರುಬಲವು ನಿರಂತರವಾಗಿ ಮುಂದೆ ಇರೋದಿಲ್ಲ. ಹಾಗಾಗಿ ಇದು ಒಂದು ನಿಮಗೆ ಅಷ್ಟೊಂದು ಒಳ್ಳೆಯ ಒಂದು ಪರಿಸ್ಥಿತಿ ಅಲ್ಲ. ತಿಂಗಳ ಪೂರ್ತಿ ಆ ಗುರುವಿನ ಬಲದ ಕೊರತೆ ನಿಮ್ಮನ್ನು ಕಾಣುತ್ತೆ. ಅದರ ಜೊತೆಗೆ ಇತರ ಗ್ರಹಗಳಲ್ಲಿ ಗಮನಿಸಿದಾಗ ಇತರ ಒಂದು 4 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಅಲ್ಲಿ ವಿಶೇಷವಾಗಿ ಶುಕ್ರ, ಚಂದ್ರರ ಮತ್ತು ರವಿಯ ಒಂದು ಮಧ್ಯೆ ಅನುಕೂಲ ಸಿಗೋ ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಒಂದು ಪರಿಸ್ಥಿತಿ ಮಾಡುತ್ತೆ. ಹಾಗಾಗಿ 6 ಗ್ರಹಗಳು ನಿಮಗೆ ಹೆಚ್ಚಿನ ಬೆಂಬಲ ಕೊಡ್ತಾ ಇಲ್ಲ. ಉಳಿದ 3 ಗ್ರಹಗಳ ಬೆಂಬಲವನ್ನು ನೀವು ಈ ತಿಂಗಳು ನಂಬಿಕೊಂಡಿರಬೇಕಾಗತ್ತೆ. ಅದರಲ್ಲೂ ಶುಕ್ರನು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರ್ತೇನೆ. ರವಿಯು ತಿಂಗಳ ಮಧ್ಯಭಾಗದ ಬೆಳಕಂದರೆ ತಿಂಗಳ 14ರಿಂದ ನಿಮಗೆ ರವಿಯ ಒಂದು ಅನುಗ್ರಹ ಸಿಗಲಿದೆ. ಇನ್ನು ಚಂದ್ರನ ವಿಚಾರ ಗಮನಿಸಿದಾಗ ಈ ತಿಂಗಳಲ್ಲಿ ಮಧ್ಯೆ ಯಾವುದೇ ಇತರ ರಾಶಿಗಳು ಎಲ್ಲರಿಗೂ ಸಿಗುವಂತೆ ನಿಮಗೂ ಆ ಚಂದ್ರನ ಬೆಂಬಲ 16 ದಿನಾಂಕಗಳಲ್ಲಿ ಚಂದ್ರನ ಒಂದು ಅನುಗ್ರಹ ಸಿಗಲತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಕೆಲವೊಂದು ಅಲ್ಲಿ ಶಾಡೆ ಸಾತಿಯ ಪ್ರಭಾವ ಅಧಿಕವಾಗಿರೋ ಕಾರಣ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು, ಪರೀಕ್ಷೆಗಳು ಎದುರಾಗ್ಬೋದು. ಇಷ್ಟು ದಿನ ಎಲ್ಲ ಸ್ಮೂತಾಗಿ ನಡೀತಾ ಇದ್ದ ಒಂದು ವಿಚಾರಗಳು ಇಲ್ಲಿ ತುಂಬ ವಿಘ್ನಗಳು, ಹರ್ಡಲ್ಸ್ಗಳು, ಕಂಟಕಗಳು ಬರ್ಬೋದಾಗಿದೆ. ನಾನಾ ರೀತಿಯ ಅಡೆತಡೆಗಳು ಬರ್ಬೋದು. ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟ ವೃತ್ತಿಯಲ್ಲಿ ಕೆಲವರಿಗೆ ಕಿರಿಕಿರಿ ಹೆಚ್ಚಳಾಗುವಂಥದ್ದು, ಮಾನಸಿಕ ಒತ್ತಡ ಹೆಚ್ಚಳಾಗುವಂಥದ್ದು, ಉದ್ಯೋಗದಲ್ಲಿರೋರಿಗೆ ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಮೇಲಾಧಿಕಾರಿಗಳ ಕಿರುಕುಳ ಹೆಚ್ಚಳಾಗುವಂಥದ್ದು, ನಿಮ್ಮ ಒಂದು ಯಾವುದಾದ್ರು ಕೆಲಸದ ಪರ್ಫಾರ್ಮೆನ್ಸ್ ಮೇಲೆ ಏನಾದರೂ ನಿಮಗೆ ರಿಮಾರ್ಕ್ಗಳು ಬರುವಂಥದ್ದು ಸಾಧ್ಯತೆ ಇರುತ್ತೆ. ಅದೇ ರೀತಿ ಯಾರ್ಯಾರು ಈ ವ್ಯಾಪಾರ ಉದ್ಯೋಗವನ್ನು ತಮ್ಮ ಸ್ವಂತ ಉದ್ಯೋಗ ಮಾಡ್ತಾರೆ, ಸ್ವಂತ ಉದ್ಯಮದಲ್ಲಿ ಸಹ ಕಷ್ಟ ನಷ್ಟಗಳು ಹೆಚ್ಚಳಾಗ್ಬೋದು. ಅಲ್ಲಿ ಲಾಭ ಆದಾಯ ಕಡಿಮೆ ಆಗುವಂಥದ್ದು, ನಾನಾ ರೀತಿಯ ಸವಾಲುಗಳು ಬರ್ಬೋದು. ಇನ್ನು ಫ್ಯಾಕ್ಟ್ರಿ ಉದ್ಯಮ ನಡೆಸೋರಿಗೆ ವರ್ಕರ್ಸ್ ಪ್ರಾಬ್ಲಮ್ ಬರ್ಬೋದು ಅಥವಾ ಪವರ್ ಪ್ರಾಬ್ಲಮ್ ಬರ್ಬೋದು. ಈ ರೀತಿ ಒಂದಲ್ಲ ಒಂದು ಸಮಸ್ಯೆಗಳ ಒಂದು ಸರಮಾಲೆ ಈ ತಿಂಗಳಲ್ಲಿ ಬರುವಂಥ ಸಾಧ್ಯತೆ ಮೀನರಾಶಿಯವರಿಗಿರುತ್ತೆ. ಇನ್ನು ಸಾಂಸಾರಿಕವಾಗಿ ಗಮನಿಸಿದಾಗ ಸಂಸಾರದಲ್ಲಿ, ಕೌಟುಂಬಿಕದಲ್ಲಿ, ಕುಟುಂಬದಲ್ಲಿ ನಿಮಗೆ ಈ ತಂದೆ ತಾಯಿ ಒಂದು ಜೊತೆಗೆ ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಈಗ ಕುಸಿಯುತ್ತೆ. ನಿಮ್ಮ ಮೇಲೆ ಭಿನ್ನಾಭಿಪ್ರಾಯ ಬರುತ್ತೆ, ಆರೋಪಗಳು ಬರುತ್ತೆ. ಜೊತೆಗೆ ಸಣ್ಣ ಪುಟ್ಟ ಮಾತಿನಿಂದ ಜಗಳಗಳು, ಕಲಹಗಳು ಆರಂಭ ಆಗುತ್ತೆ. ಹಾಗಾಗಿ ಮಾನಸಿಕವಾಗಿಯೂ ಜೊತೆಗೆ ಈ ಕೌಟುಂಬಿಕವಾಗಿಯೂ ಅಷ್ಟೊಂದು ಉತ್ತಮವಾದ ತಿಂಗಳಾಗಿರೋದಿಲ್ಲ. ಅನೇಕ ರೀತಿಯ ಸವಾಲುಗಳು ಬರ್ಬೋದಾಗಿದೆ. ಗುರು ಬಲದ ಕೊರತೆ ಯಾವಾಗ ನಿಮಗೆ ನೀವು ಹೋಗುತ್ತೋ ಆವಾಗ ಮನಸ್ಸಿನಲ್ಲಿ ಸಹ ನಿಮಗೆ ನಾನಾ ರೀತಿಯ ಚಿಂತೆ, ಒತ್ತಡಗಳ ಒಂದು ಪ್ರಭಾವ ಹೆಚ್ಚಾಗುತ್ತೆ. ತಾಳ್ಮೆ, ಪೇಷನ್ಸ್ ಅನ್ನೋದಕ್ಕೆ ಕಡಿಮೆ ಆಗುತ್ತೆ. ಸಿಕ್ಕಿದ್ದಕ್ಕೆಲ್ಲ ಸಿಡುಕುವಂಥದ್ದು, ಪ್ರತಿಯೊಂದಕ್ಕೂ ನೀವು ಸಿಟ್ಟಿನಿಂದ ರಿಯಾಕ್ಟ್ ಮಾಡೋದು ಇತ್ಯಾದಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡುವ ಅವಶ್ಯಕತೆ ಇರುತ್ತೆ. ಇನ್ನು ಆರೋಗ್ಯದ ವಿಚಾರ ಗಮನಿಸಿದಾಗ ದೈಹಿಕವಾಗಿ ಆರೋಗ್ಯದಲ್ಲಿ ಸಹ ಹಲವಾರು ಗ್ರಹಗಳ ಒಂದು ವೈರುಧ್ಯ ಇರುತ್ತೆ. ಉದಾಹರಣೆಗೆ ಮಂಗಳನು ಈಗ ನಿಮ್ಮಲ್ಲಿ ಜನ್ಮಕ್ಕೆ ಬರ್ತಾನೆ, ಜನ್ಮಕ್ಕೆ ಮಂಗಳನು ಮುಂದೆ ಆರೋಗ್ಯದಲ್ಲಿ ತುಂಬ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲ ಮಂಗಳನ ಗೋಚಾರ ಜೊತೆಗೆ ಬುಧನ ಗೋಚಾರ, ಶುಕ್ರನ ಗೋಚಾರದ ಪ್ರತ್ಯೇಕವಾದ ವಿಡಿಯೋನ
ಪ್ರಸಾರ ಮಾಡಿರ್ತೇನೆ. ಅಲ್ಲಿ ಆ ವಿಚಾರದಲ್ಲಿ ಸಹ ನಿಮಗೆ ಇದನ್ನು ಹೆಚ್ಚು ಆಸಕ್ತಿ ಅದನ್ನು ನೀವು ಗಮನಿಸ್ಕೊಳ್ಬೋದು. ಇನ್ನು ಸಾಮೂಹಿಕವಾಗಿ ಗಮನಿಸುವಾಗ ಇಲ್ಲಿ ನಮ್ಮ ಮಂಗಳ ನಿಮಗೆ ಪೂರಕವಾಗಿರೋದ್ರ ಕಾರಣ ಮಂಗಳ ಆರೋಗ್ಯದ ಮೇಲೆ ಪ್ರಭಾವ ಬೀರ್ಬೋದು. ಈಗಾಗಲೇ ಇದ್ದಂಥ ನಿಮ್ಮ ಆರೋಗ್ಯ ಸಮಸ್ಯೆ BP ಶುಗರೋ ಅಥವಾ ಇನ್ನಿತರ ಯಾವುದೇ ಅನಾರೋಗ್ಯ ಸಮಸ್ಯೆ ಈಗ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ಹೊಟ್ಟೆ ನೋವು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಆಪರೇಷನ್ ಶಸ್ತ್ರಚಿಕಿತ್ಸೆ ಮಾಡುವಂಥ ಪ್ರಭಾವಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಬ್ಲಡ್ಗೆ ರಕ್ತಕ್ಕೆ ಸಂಬಂಧಪಟ್ಟ ಏನಾದರೂ ರಕ್ತಹೀನತೆ, ಹಿಮೋಗ್ಲೋಬಿನ್ ಕೊರತೆ ಇತ್ಯಾದಿಗಳು ಬರುವಂಥದ್ದು. ಮಹಿಳೆಯರು ಇದ್ದರೆ ಮಹಿಳೆಯರಿಗೆ ಈ ಕಾಲದಲ್ಲಿ ಗರ್ಭಕೋಶ ಸಂಬಂಧಪಟ್ಟ ಏನಾದರೂ ತೊಂದರೆಗಳೆಲ್ಲ ಬರುವಂಥ ಸಾಧ್ಯತೆ. ಹಾಗಾಗಿ ಅನೇಕ ರೀತಿಯ ಅನಾರೋಗ್ಯದ ಸೂಚನೆಗಳು ಮೇ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುತ್ತೆ ಮೀನರಾಶಿಯವರಿಗೆ. ಹಾಗಾಗಿ ಆರೋಗ್ಯದ ಬಗ್ಗೆ ತುಂಬ ಒಂದು ಗಮನ ಬೇಕು. ಅಲ್ಲಿ ಬರುವಂತಹ ಕಾಲದಲ್ಲಿ ನೀವು ಅನಾರೋಗ್ಯದ ವಿಚಾರವಾಗಿ ನೀವು ನಿಮ್ಮದೇ ಸ್ವಯಂ ವೈದ್ಯ ಮಾಡೋದಾಗಲಿ, ನೆಗ್ಲೆಕ್ಟ್ ಮಾಡೋದಾಗಲಿ, ತುಂಬ ಡಿಲೇ ಅಂದರೆ ವಿಳಂಬ ಮಾಡೋದಾಗಲಿ ಮಾಡಬೇಡಿ. ತಕ್ಷಣ ಅದಕ್ಕೆ ಸೂಕ್ತವಾದ ಪರಿಹಾರನ ಕಂಡುಕೊಳ್ಬೇಕಾದ್ರೆ ಗುರುಬಲದ ಕೊರತೆ ಒಂದು ಕಡೆ, ಇನ್ನೊಂದು ಕಡೆ ಸಾಡೆಸಾತಿಯ ಒಂದು ಹಂತದಲ್ಲಿ ಇದ್ದೀರ. ಹಾಗಾಗಿ ಎರಡೆರಡು ರೀತಿಯ ನಮಗೆ ಎಚ್ಚರಿಕೆ ಬೇಕು. ಹಾಗಾಗಿ ಆರೋಗ್ಯವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ಎರಡೂ ನಿಮಗೆ ಬಲ, ಒಂದು ಕಡೆ ಗುರುವಿನ ಬಲದ ಕೊರತೆ, ಸಾಡೆಸಾತಿಯ ಶನಿಯ ಒಂದು ನಿಮಗೆ ಪರೀಕ್ಷೆ ಇರೋದ್ರ ಕಾರಣ ಅಲ್ಲಿ ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ಗಮನಿಸಿದರೆ ಈ ತಿಂಗಳ ಮಟ್ಟಿಗೆ ಪರವಾಗಿಲ್ಲ. ಈ ತಿಂಗಳು ನಿಮಗೆ ಬರುವಂಥ ಹಣಗಳು, ಲಾಭಗಳು, ಆದಾಯಗಳು ಬರುತ್ತವೆ. ಹಾಗಾಗಿ ಹಣ ಒಂದೇ ಸಾಕಾಗಲ್ಲ, ಇತರ ವಿಚಾರಗಳು ನಿಮಗೆ ಅಷ್ಟು ಪೂರಕವಿಲ್ಲ. ಹಣದ ವಿಚಾರವಾಗಿ ಈ ತಿಂಗಳಲ್ಲಿ ಒಳ್ಳೆಯದಿದೆ. ಹಣವೇ ಜೀವನವಲ್ಲ ಅಂತ ಅಲ್ಲಿ ಒಂದು ಟ್ಯಾಗ್ ಲೈನ್ ಹಾಕಿದೆ. ಹಾಗಾಗಿ ಅಲ್ಲಿ ಹಣವೇ ಪ್ರಾಮುಖ್ಯ ಅಂತ ಆಗೋದಿಲ್ಲ, ನಿಮಗೆ ಗೊತ್ತಾಗುತ್ತೆ. ಅಂದರೆ ಸಾಡೆಸಾತಿಯ ಒಂದೊಂದು ಹಂತದಲ್ಲಿ ಒಂದೊಂದರ ಬೆಲೆ ನಿಮಗೆ ಮಹಾತ್ಮರು ತೋರಿಸ್ತಾರೆ. ಒಂದೊಂದು ಕಾಲದಲ್ಲಿ ಆರೋಗ್ಯದ ಬೆಲೆ ಏನು, ಒಂದು ಕಾಲದಲ್ಲಿ ನಿಮಗೆ ಮನಸ್ಸು ಅಥವಾ ಬಾಂಧವರ ಬಂಧುಗಳ ಬೆಲೆ ಏನು, ಒಂದು ಕಾಲದಲ್ಲಿ ಹಣದ ಬೆಲೆ ಏನು, ಒಂದು ಕಾಲದಲ್ಲಿ ನಿಮ್ಮ ವೃತ್ತಿ ಅಥವಾ ಉದ್ಯೋಗಕ್ಕೆ ಏನು ಮನ್ನಣೆ ಕೊಡುವಂಥ ಬೆಲೆ, ಪ್ರತಿಯೊಂದು ವ್ಯಕ್ತಿಗಳ ಬೆಲೆ ಅದು ತೋರಿಸುವಂಥದ್ದು ಮಹಾತ್ಮರ ಒಂದು ಈ ಪರೀಕ್ಷೆಯಲ್ಲಿ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನಿಮ್ಮ ಹಣದ ಒಂದು ಅವಶ್ಯಕತೆ ನಿಮಗೆ ಶುಕ್ರನಿಂದ ಬಹಳ ಚೆನ್ನಾಗಿ ಬರುತ್ತೆ. ಹಾಗೆ ಬಂದ ಹಣವನ್ನು ಯಾವ ರೀತಿ ಸದುಪಯೋಗ ಪಡಿಸುವಂಥದ್ದು ಅಥವಾ ನಿಮ್ಮ ಒಂದು ಅವಶ್ಯಕತೆಗಳನ್ನು ಪೂರೈಸುವಂಥದ್ದು, ದುಂದು ವೆಚ್ಚ ಮಾಡದೆ, ದುರುಪಯೋಗ ಮಾಡದೆ, ಆಡಂಬರಗಳಿಗೆ ವ್ಯಯ ಮಾಡದೆ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಮಾಡಿಕೊಳ್ಳಿ. ಅಥವಾ ಸ್ವಲ್ಪ ತಕ್ಕ ಮಟ್ಟಿಗೆ ಅದರಲ್ಲಿ ಸ್ವಲ್ಪವಾದರೂ ದಾನ ಧರ್ಮ ಮಾಡೋದು ಒಳ್ಳೆಯದು. ಅಂದರೆ ನಾನು ನಿಮಗೆ ಬಂದಂಥ ಹಣದಲ್ಲಿ ಎಲ್ಲ ಭಾಗ, ಅರ್ಧ ಭಾಗ ದಾನ ಮಾಡಿ ಅಂತ ಹೇಳ್ತಿಲ್ಲ. ಸಾವಿರಾರು ರೂಪಾಯಿ ಇನ್ಕಮ್ ಇರೋರು ಕನಿಷ್ಠ ಪಕ್ಷ 100-200 ರೂಪಾಯಿನ ಯಾವುದೇ ರೀತಿಯ ಒಂದು ದಾನಗಳಿಗೆ ಅಥವಾ ಉತ್ತಮ ಕಾರ್ಯಗಳಿಗೆ ಅಥವಾ ಏನಾದರೂ ವೃದ್ಧರು, ಭಿಕ್ಷುಕರು, ಅನಾಥರು, ಬಡಬಗ್ಗರಿಗೆ ಈ ದಾನ ರೂಪದಲ್ಲಿ ಕೊಡೋದು ಒಳ್ಳೆಯದು. ಯಾಕಂದರೆ ಸಾಡೆಸಾತಿಯ ಒಂದು ಪರಿಭಾಷೆಯಲ್ಲಿರುವಾಗ ಅಲ್ಲಿ ದಾನ ಧರ್ಮಗಳಿಗೆ ಮಹಾತ್ಮರು ಬೇಗ ಒಂದು ಸಂತೃಪ್ತಿ ಆಗ್ತಾರೆ. ಅಥವಾ ಯಾರು ದಾನ ಧರ್ಮಗಳನ್ನು ಅನುಸರೋರು ಅಂಥವರಿಗೆ ಮಹಾತ್ಮರಿಂದ ಹೆಚ್ಚಿನ ಪರೀಕ್ಷೆಗಳು ಇರೋದಿಲ್ಲ ಅಂತ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಹಣ ತುಂಬ ಚೆನ್ನಾಗಿ ಬರುತ್ತೆ, ಹಣಕಾಸಿನ ಉತ್ತಮ ಇರುತ್ತೆ. ಆದರೆ ಇತರ ಎಲ್ಲ ವಿಚಾರಗಳಲ್ಲಿ ನಿಮಗೆ ಅಸಮಾಧಾನ ಇರುತ್ತೆ. ಬಾಂಧವ್ಯದ ವಿಚಾರ, ಕೌಟುಂಬಿಕ ವಿಚಾರ, ಆರೋಗ್ಯದ ವಿಚಾರ, ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗದ ವಿಚಾರ ಎಲ್ಲ ಅಸಮಾಧಾನಕರ ವಾತಾವರಣ ಇರುತ್ತೆ. ಹಾಗಾಗಿ ಹಣದ ಮ್ಯಾನೇಜ್ಮೆಂಟ್ ಜೊತೆಗೆ ಸ್ವಲ್ಪ ಸಮಾಧಾನವನ್ನು ತಂದುಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ ವಿರುದ್ಧವಾಗಿರೋ ಶನಿ, ರಾಹು, ಕೇತು 3 ಪಾಪಗ್ರಹಗಳು ಜೊತೆಗೆ ಮಂಗಳ, ಆ 4 ನಾವು ಪಾಪಗ್ರಹಗಳು ಅಥವಾ ಅಶುಭ ಗ್ರಹಗಳು ಅಂತಂದು ಸಂಜ್ಞೆ ಇರುತ್ತೆ. ಅಲ್ಲಿ ಆ 4 ಪಾಪಗ್ರಹಗಳು ವಿರುದ್ಧವಾಗಿ ನಿಮಗೆ ಈ ಕಾಲದಲ್ಲಿ ಈ ದುಷ್ಟರಿಂದ ಬೆದರಿಕೆಗಳು, ಶತ್ರುಗಳಿಂದ ತೊಂದರೆಗಳು, ನಾನಾ ರೀತಿಯ ಸಂಕಷ್ಟ ಪೀಡೆಗಳು, ನಿಮ್ಮ ಮೇಲೆ ವ್ರತ ಆರೋಪಗಳು ಬರುವಂಥದ್ದು, ನಿಮ್ಮ ಮೇಲೆ ಸುಳ್ಳು ಕೇಸ್ ಸಹ ಬರ್ಬೋದು ಈಗ. ಹಾಗಾಗಿ ಈ ಒಂದು ಸ್ತ್ರೀ ಪುರುಷ ಸಂಬಂಧ ವಿಚಾರವಾಗಿ, ಅನೈತಿಕ ವಿಚಾರವಾಗಿ ಎಲ್ಲ ಸ್ವಲ್ಪ ನೀವು ಗಮನ ಇಟ್ಕೋಬೇಕು. ಅದರಲ್ಲಿ ಅದನ್ನಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಅದರ ಮೇಲೆ ಅದನ್ನು ಸಣ್ಣ ಪುಟ್ಟ ಕೆಲಸಗಳ ಮೇಲೆ ಸಹ ನಿಮಗೆ ದೊಡ್ಡ ಕೇಸ್ ಆಗುವಂಥ, ದೊಡ್ಡ ಒಂದು ಗಲಾಟೆ ರಾದಂಥ ಆಗುವಂಥ ಸಾಧ್ಯತೆ ಇರುತ್ತೆ. ಆರೋಪ ಆಪಾದನೆ ಬರುತ್ತೆ, ಕೇಸ್ಗಳು ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಅಂಥ ನಿಮ್ಮ ಒಂದು ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರ, ಬಿಹೇವಿಯರಲ್ ಹಾಗೂ ಪರ್ಸನಲ್ ವಿಚಾರಗಳ ಬಗ್ಗೆ ಸಹ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ನಿಮ್ಮದಲ್ಲದ ವಿಚಾರಗಳಿಗೆ ತಲೆ ಹಾಕೋದಾಗಲಿ, ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ರೀತಿಯ ಒಂದು ವಿವಾದಾತ್ಮಕ ಪೋಸ್ಟ್ ಹಾಕೋದಾಗಲಿ ಅಥವಾ ಇನ್ನಿತರನ್ನ ದೂಷಣೆ ಮಾಡಿ ಹೀಯಾಳಿಸಿ ಪೋಸ್ಟ್ ಹಾಕೋದನ್ನು ಮಾಡಬೇಡಿ. ಅದರಿಂದ ನಿಮಗೆ ಮೇಲೆ ಕಾನೂನು ಕ್ರಮ ಬರ್ಬೋದು, ನಿಮ್ಮ ಮೇಲೆ ದೂರುಗಳು ಬರ್ಬೋದು. ಹಾಗೆ ಅಥವಾ ಕೆಲವರು ನಿಮ್ಮ ಮೇಲೆ ದ್ವೇಷ ಸಾಧನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವೆಲ್ಲವನ್ನ ಗಮನಿಸ್ಕೊಳ್ಕೊ ಮೀನರಾಶಿಯವರು. ಜೊತೆಗೆ ಆಗಲೇ ಹೇಳಿದಂತೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿದೆ ಅಲ್ಲಿ ನಿಮಗೆ ಮೇಲಾಧಿಕಾರಿಗಳಿಂದ ಅಥವಾ ನಿಮ್ಮ ಒಂದು ಸಹೋದ್ಯೋಗಗಳಿಂದ ಸಹ ಕಿರುಕುಳಗಳು, ತೊಂದರೆಗಳು ಬರ್ಬೋದು. ಜೊತೆಗೆ ನಿಮ್ಮ ಮೇಲೆ ಏನಾದರೂ ಸಣ್ಣ ಪುಟ್ಟ ಆರೋಪಗಳು ಮಾಡಿ ನಿಮ್ಮ ಉದ್ಯೋಗಕ್ಕೆ ಏನಾದರೂ ಕುತ್ತುಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಎಲ್ಲ ವಿಚಾರವಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ಯಾರ ಜೊತೆನೂ ಜಗಳ ಕಾಯ್ದೆ, ಸಣ್ಣ ಪುಟ್ಟ ವಿಚಾರಗಳು ನಿಮಗೆ ಯಾರಾದರೂ ಹೀಯಾಳೆ ಮಾಡಿದ್ರು ಅದನ್ನು ಕೇಳಿದ್ರು ಕೇಳದಂಗೆ ಸ್ವಲ್ಪ ಇರಬೇಕಾಗುತ್ತೆ. ಯಾವುದಕ್ಕೂ ಓವರ್ ರಿಯಾಕ್ಟ್ ಮಾಡೋದಾಗಲಿ ಅಥವಾ ಪ್ರತಿಯಾಗಿ ಜಗಳ ಕಾಯೋದಾಗಲಿ ಅಥವಾ ದ್ವೇಷ ಸಾಧನೆ ಮಾಡೋದಾಗಲೂ ಹೋದರೆ ಅದರಲ್ಲಿ ನಿಮಗೆ ಈಗ ಸಕ್ಸಸ್ ಆಗೋದಿಲ್ಲ. ಅದನ್ನು ಸ್ವಲ್ಪ ನೀವು ತುಂಬ ತಾಳ್ಮೆಯನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಇನ್ನು ಆಗಲೇ ಹೇಳಿದಂತೆ ನಿಮಗೆ ಯಾವುದೋ ಈ ಸೂರ್ಯನ ಅನುಗ್ರಹ ಒಂದು ಅಡ್ವಾಂಟೇಜ್ ಬರುತ್ತೆ ಈ ತಿಂಗಳಲ್ಲಿ. 14ನೇ ತಾರೀಕಿಂದ ಸೂರ್ಯನ ಒಂದು ಅನುಗ್ರಹ ಬರುತ್ತೆ, ಅಲ್ಲಿವರೆಗೂ ಇರೋದಿಲ್ಲ. ಹಾಗಾಗಿ ಅದೊಂದು ಸಮಾಧಾನಕಾರ ವಿಚಾರ ಇದೆ. ಇಷ್ಟೆಲ್ಲ ಒಂದು ಸಂಕಷ್ಟಗಳ ಮಧ್ಯೆನೂ ಈ ಮೇ 14ರಿಂದ ಸೂರ್ಯನು ವೃಷಭ ರಾಶಿಗೆ ಬರ್ತಿದ್ದಂತೆ ನಿಮಗೆ ಆ ತೃತೀಯ ಸ್ಥಾನದ
ಒಂದು ಸೂರ್ಯನ ಲಾಭ ಸಿಗುತ್ತೆ. ಆದ್ದರಿಂದ ಸ್ವಲ್ಪ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ಸ್ವಲ್ಪ ಉತ್ತಮ ಘಟನೆಗಳಾಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸ್ವಲ್ಪ ನಿಮಗೆ ಸಹಾಯಕ ಆಗುವಂಥದ್ದು, ಆಮೇಲೆ ಬಾಂಧವ್ಯಗಳು ವೃದ್ಧಿ ಆಗುವಂಥದ್ದು, ಅನಿರೀಕ್ಷಿತ ಧನಾಗಮ ಆಗುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲೆಲ್ಲ ಸ್ಟೆಬಿಲಿಟಿ ಅಂದರೆ ಸ್ಥಿರತೆ ಎಲ್ಲ ಬರುವಂಥದ್ದು ಆಗುತ್ತೆ. ಹಾಗಾಗಿ ಈ ಸೂರ್ಯ ಒಂದು ಆಶೀರ್ವಾದ ನಿಮಗೆ ಈ ಒಂದು ಕಷ್ಟ ಕಾಲದಲ್ಲಿ ಸಹ ಬರ್ತಾಯಿದೆ. ಅದನ್ನು ನೀವು ಆ ದಿನಾಂಕಗಳನ್ನು ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳಿ. ಅಂದರೆ 14ರಿಂದ ಬರುವಂಥದ್ದು ತಿಂಗಳ ಕೊನೆವರೆಗೂ ನಿಮಗೆ ಸೂರ್ಯನ ವಿಶೇಷವಾದ ಬೆಂಬಲ ಅನುಗ್ರಹ ಇರುತ್ತೆ. ಏನು ಅದೇ ರೀತಿ ಯಾವುದೇ ರೀತಿ ತಂದೆ ತಾಯಿ ಯಾವ ರೀತಿ ಕಾಪಾಡ್ತಾರೆ ಅನ್ನೋ ಹೇಳ್ತಾರೋ, ತಾಯಿಯ ಸ್ಥಾನ ಮಾತೃ ಸ್ಥಾನದಲ್ಲಿರುವ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ 16 ಡೇಟ್ಗಳು 16 ದಿನಾಂಕಗಳಲ್ಲಿ ಚಂದ್ರ ಅನುಗ್ರಹ ಬರುತ್ತೆ. ಚಂದ್ರ ಅನುಗ್ರಹ ಬರುವಂಥ ದಿನಗಳನ್ನು ಯಾವುದೇ ರೀತಿಯ ನೀವು ಶುಭ ಕಾರ್ಯಗಳಿಗೆ, ವ್ಯಾಪಾರ ಉದ್ಯಮ ಸ್ಟಾರ್ಟ್ ಮಾಡಲಿಕ್ಕೆ, ಏನಾದರೂ ಕೊಳ್ಳುಕೊಳ್ಳಲಿಕ್ಕೆ, ಒಪ್ಪಂದ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಚಂದ್ರ ಅನುಗ್ರಹದಿಂದ ಡೇಟ್ಗಳನ್ನು ಬಳಸ್ಕೊಳ್ಳೋದು. ಅಂಥ ಡೇಟ್ಗಳನ್ನ ಗಮನಿಸ್ಕೊಳ್ಳಿ. ಮೇ ತಿಂಗಳ ಡೇಟ್ಗಳು 1, 2, 5, 6, 9, 10, 16, 17, 18, 19, 20, 25, 26, 27, 28, 29 ಎಷ್ಟು ದಿನಾಂಕಗಳು ಅಂದರೆ ಸುಮಾರು 16 ದಿನಾಂಕಗಳು ಮೇ ತಿಂಗಳಲ್ಲಿ ನಿಮಗೆ ಚಂದ್ರನ ವಿಶೇಷ ಅನುಗ್ರಹದ ದಿನಾಂಕಗಳಿವೆ. ಆ ದಿನಾಂಕಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಏನು ನೀವು ಬಳಸುವಂಥ ಬಣ್ಣಗಳು, ತಿಂಗಳ ಪೂರ್ತಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ವೈಟ್ ಅಥವಾ ಬಿಳಿಯ ಬಣ್ಣನ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 6ನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಇನ್ನು ಸೂರ್ಯ ಅನುಗ್ರಹ ಅಂತ ಹೇಳಿದರೆ, ಸೂರ್ಯ ಅನುಗ್ರಹ ನಿಮಗೆ 14ರಿಂದ ಆರಂಭ ಆಗುತ್ತೆ. ಹಾಗಾಗಿ ಮೇ 14ರಿಂದ ತಿಂಗಳ ಕೊನೆವರೆಗೆ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ಅಥವಾ ನಂಬರ್ 1 ಆ ತಿಂಗಳ ಕೊನೆವರೆಗೂ ಬಳಸ್ಕೊಳ್ಬೋದಾಗಿದೆ. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಈ 10ನೇ ತಾರೀಕಿಂದ ಇರುತ್ತೆ. ಮೇ 10ರಿಂದ ಬುಧನ ಅನುಗ್ರಹ ಆರಂಭ ಆಗುತ್ತೆ, ತಿಂಗಳ ಕೊನೆವರೆಗೂ ಇರುತ್ತೆ. ಹಾಗಾಗಿ ಮೇ 10ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಥವಾ ನಂಬರ್ 5 ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ 3 ಬಣ್ಣ ಮತ್ತು ಸಂಖ್ಯೆಯನ್ನು ನೀವು ಅನುಸರಣೆ ಮಾಡ್ಬೋದು. ಅದರಲ್ಲಿ ತಿಂಗಳ ಪೂರ್ತಿ ನಿರಂತರ ಬಳಸೋದು ಏಕೈಕ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ಅಷ್ಟೇ. ಉಳಿದ ಯಾವುದೇ ನಿಮಗೆ ಗ್ರಹಗಳು ಅಷ್ಟೊಂದು ನಿರಂತರವಾಗಿ ಕಂಟಿನ್ಯೂಸ್ ಆಗಿ ಶುಭಫಲವನ್ನು ಕೊಡ್ತಾ ಇಲ್ಲ. ಇನ್ನು ನಿಮಗೆ ಈ ಬರತಕ್ಕಂಥ ಗ್ರಹಗಳ ದೋಷ, ಶನಿಯ ಪೀಡೆ ಅಥವಾ ಇನ್ನಿತರ ರಾಹು ಕೇತುಗಳ ಪೀಡೆ ನಿವಾರಣೆಗೆ ಏನು ಮಾಡ್ಬೋದು ಅನ್ನೋದ್ರೆ ಭಕ್ತಿ ಮಾರ್ಗ ಭಾಳ ಸರ್ವಶ್ರೇಷ್ಠ. ಗಣೇಶನ ಭಕ್ತಿ ಮಾಡಿ, ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋಂಥದ್ದು, ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡೋಂಥದ್ದು, ಅದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹ ಸ್ವಾಮಿ ಭಕ್ತಿ ಮಾಡೋದ್ರಿಂದ ಈ ರಾಹು ಕೇತು ದೋಷ ನಿವಾರಣೆ ಆಗುತ್ತೆ. ಹಾಗಾಗಿ ಸುಬ್ರಹ್ಮಣ್ಯ ಅಥವಾ ನರಸಿಂಹ ಸ್ವಾಮಿ ಭಕ್ತಿ ಸಹ ಸರ್ವಶ್ರೇಷ್ಠ. ಅದೇ ರೀತಿ ನರಸಿಂಹ ಸ್ವಾಮಿ ಕರವಮನ ಸ್ತೋತ್ರ, ನರಸಿಂಹನ ಕವಚ, ನರಸಿಂಹ ಅಷ್ಟೋತ್ತರ ಇತ್ಯಾದಿಗಳನ್ನು ಪಾಠ ಮಾಡೋದು ಭಾಳ ಒಳ್ಳೆಯದು. ಯಾಕಂದರೆ ನರಸಿಂಹನ ಮಂತ್ರವು ನಿಮಗೆ ಶನಿ ಬಾಧನೆ ಕಡಿಮೆ ಮಾಡುತ್ತೆ, ರಾಹು ಬಾಧನೆ ಕಡಿಮೆ ಮಾಡುತ್ತೆ, ಕೇತು ಬಾಧನೆ ಕಡಿಮೆ ಮಾಡುತ್ತೆ. ಈ ವರ್ಷ ಪೂರ್ತಿ ನಿಮಗೆ ಶನಿ ರಾಹು ಕೇತುಗಳು ವಿರುದ್ಧವಾಗಿರ್ತಾರೆ. ಹಾಗಾಗಿ ನೀವು ನರಸಿಂಹನ ಯಾವುದೇ ಒಂದು ಶ್ಲೋಕವನ್ನು ಪ್ರತಿನಿತ್ಯ ಪಠನೆ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕವನ್ನು ಪಠನೆ ಮಾಡ್ಬೋದು. ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡೋದು, ಓಂ ಹಂ ಹನುಮತಿಯನ್ನು ಜಪ ಮಾಡುವುದು, ಹನುಮಾನ್ ಚಾಲಿಸ ಓದೋದು, ಶನಿವಾರದಂದು ಅರಳಿ ಮರ ಪ್ರದಕ್ಷಿಣೆ ಮಾಡುವಂಥದ್ದು, ಶನಿವಾರ ದಾನ ಧರ್ಮಗಳು ಮಾಡುವಂಥದ್ದು, ಈ ರೀತಿ ಅನೇಕ ರೀತಿಯ ಉಪಾಯಗಳಿಂದ ನಿಮ್ಮ ಒಂದು ಶನಿ ಪೀಡೆಯನ್ನು ಅಥವಾ ಇನ್ನಿತರ ಪೀಡೆಗಳನ್ನು ಕಡಿಮೆ ಮಾಡಿಕೊಳ್ಬೋದು. ಹಾಗಾಗಿ ಈ ಬರತಕ್ಕಂಥ ಸವಾಲುಗಳು, ಸಂಕಷ್ಟಗಳು ಅನೇಕ ಇದ್ದರೂ ಅದರಿಂದ ಧೃತಿ ಕೆಡದೆ ಧೈರ್ಯವಾಗಿ ನೀವು ನಿಮ್ಮ ಭಕ್ತಿ ಮಾರ್ಗ, ಧರ್ಮ ಮಾರ್ಗ ಧ್ಯಾನವನ್ನು ಮಾಡ್ತಾ ಬನ್ನಿ. ಮೇ ತಿಂಗಳಲ್ಲಿ ಎಲ್ಲ ಮೀನರಾಶಿಯವರಿಗೆ ಆಯುರ್ವರ್ಗ ಶಿಖರ ಜಾಲಗಳು ಭಗವಂತನ ಕೃಪೆಯಿಂದ ಸಿದ್ಧಿಯಾಗಲಿ. ನೀವೆಲ್ಲರೂ ಈ ಚಾನಲ್ನ ವೀಕ್ಷಿಸಿದರೆ, ಪ್ರೋತ್ಸಾಹಿಸಿದರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೊಮ್ಮೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.